ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಪ್ರತಿಯೊಬ್ಬ ಮುಮುಕ್ಷುವಿಗೆ ಬೇಕಾಗಿರುವಂತಹ ಸುಖಕ್ಕೆ ಸಾಧನವಾದ ಧರ್ಮಗಳನ್ನು ತೋರಿಸಿಕೊಡ್ತಾ ಇದ್ದಾರೆ. ಹೇಗೆಲ್ಲ ಧರ್ಮವನ್ನು ಆಚರಿಸಿ ಸಜ್ಜನರು ತಮ್ಮ ಉದ್ಧಾರವನ್ನು ಮಾಡಿಕೊಂಡಿದ್ದಾರೆ, ಇವರೆಲ್ಲರಿಗೂ ಕೂಡ ರಕ್ಷಕನಾಗಿರುವಂತಹ ಆ ಧರ್ಮ ರಕ್ಷಕನಾದ ಧರ್ಮಾಧ್ಯಕ್ಷನಾಗಿರುವಂತಹ ಶ್ರೀಕೃಷ್ಣನು ಯಾವ ರೀತಿಯಾಗಿ ಪ್ರಸನ್ನನಾಗ್ತಾನೆ ಅಂತ ಅವನ ಪ್ರಸನ್ನತೆಗೆ ಕಾರಣವಾಗುವಂತಹ ಧರ್ಮಗಳನ್ನು ಬೋಧಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸಾಮಾನ್ಯವಾಗಿರುವಂತಹ ಧರ್ಮಗಳು ಅಂತ ಅನೇಕ ಇವೆ. ಅವುಗಳಲ್ಲಿ ಭೂತದಯೆಯನ್ನು ಮಾಡೋದಾಗಲಿ, ಯಾರಿಗೂ ಕೂಡ ದ್ರೋಹವನ್ನು ಮಾಡದೇ ಇರೋದಾಗಲಿ,
ಶರಣಾಗತ ರಕ್ಷಣೆಯನ್ನು ಮಾಡೋದಾಗಲಿ, ಅಹಿಂಸಾ, ಸತ್ಯ, ಇವೆಲ್ಲವನ್ನೂ ಕೂಡ ಭೀಷ್ಮರು ಯುಧಿಷ್ಠಿರನ ಮುಂದೆ ವಿಸ್ತಾರವಾಗಿ ನಿರೂಪಿಸಿಕೊಡ್ತಾ ಇದ್ದಾರೆ. ನಿನ್ನೆಯ ದಿವಸ ಭೀಷ್ಮರ ಬಳಿ ಬಂದು ನಾನಾ ಧರ್ಮಗಳ ಉಪದೇಶವನ್ನು ಪಡೆದಿರುವಂತಹ ಧರ್ಮರಾಜನು ತನ್ನ ಅತಿ ಪ್ರಿಯರಾಗಿರುವಂತಹ ಸಹೋದರರು, ಹಾಗೇನೆ ಪೂಜ್ಯ ಸ್ಥಾನದಲ್ಲಿರುವಂತಹ ಪಿತೃವ್ಯನಾದ ವಿದುರನ ಮುಂದೆ ಪುರುಷಾರ್ಥ ಚತುಷ್ಟಯಗಳ ಮಧ್ಯದಲ್ಲಿ ಯಾವುದು ಶ್ರೇಷ್ಠವಾದದ್ದು, ಯಾವುದು ಮಧ್ಯಮ, ಯಾವುದು ಕನಿಷ್ಠ ಎಂಬುವಂತಹ ವಿಚಾರವನ್ನು ಮುಂದಿಟ್ಟಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನಿರೂಪಿಸಿದರು. ಧರ್ಮವೇ ಶ್ರೇಷ್ಠವಾದದ್ದು, ಧರ್ಮದಿಂದಲೇ ಎಲ್ಲವನ್ನ ಹೊಂದಲಿಕ್ಕಾಗೋದು, ಆದ್ದರಿಂದ ಧರ್ಮ ಉತ್ತಮ, ಅರ್ಥ ಅದು ಮಧ್ಯಮ, ಕಾಮ ಅತ್ಯಂತ ಅಧಮವಾದದ್ದು. ಹೀಗೆ ವಿದುರನು ಹೇಳ್ತಾನೆ. ಅರ್ಜುನ ನಂತರದಲ್ಲಿ ಮಾತಾಡ್ತಾನೆ, ಬಹಳ ಅದ್ಭುತವಾಗಿರುವ ಪ್ರಮೇಯವನ್ನ ತಿಳಿಸ್ಕೊಡ್ತಾನೆ. ಅರ್ಥವೇ ಸರ್ವಶ್ರೇಷ್ಠವಾಗಿರುವಂಥದ್ದು. ಧರ್ಮ ಮಧ್ಯಮ, ಕಾಮ ಅನ್ನೋದು ನೀಚ. ಯಾಕೆ ಅರ್ಥ ಶ್ರೇಷ್ಠ ಅಂದರೆ ಅನ್ನೋದಕ್ಕೆ ಬಹಳಷ್ಟು ಉತ್ತರವನ್ನು ಕೊಟ್ಟಿದ್ದಾನೆ ಅರ್ಜುನ. ಅರ್ಥ ಅಂದರೆ ಕೇವಲ ದುಡ್ಡು ಅಂತಷ್ಟೇ ಅಲ್ಲ, ವಿದ್ಯೆಯೂ ಕೂಡ ಅರ್ಥವೇ. ಅದನ್ನ ದೈವ ಅರ್ಥ ಅಂತ ಕರೀತಾರೆ. ಮಾನುಷ ಅರ್ಥ ಅಂದರೆ ಅದು ಹಿರಣ್ಯ ಮುಂತಾದವುಗಳು. ನೋಡಿ, ಈ ವಿದ್ಯೆಯನ್ನ ಸಂಪಾದನೆ ಮಾಡಬೇಕಾದದ್ದು, ಇದನ್ನ ಯಾರು ಸಂಪಾದನೆ ಮಾಡ್ತಾರೋ ಈ ಅರ್ಥ ಇತ್ತು ಅಂದರೆ ಅನಾಯಾಸವಾಗಿ ಮೋಕ್ಷವನ್ನೇ ಪಡಿಬಹುದು. ಈ ವಿದ್ಯೆಯನ್ನ ಸಂಪಾದನೆ ಮಾಡಲಿಕ್ಕೂ ಕೂಡ ಮಾನುಷವಾದ ಅರ್ಥವು ಕಾರಣವಾಗ್ತದೆ. ಚೆನ್ನಾಗಿ ಪ್ರಯೋಗವನ್ನ ಮಾಡಿದಾಗ ಅರ್ಥ ಅನ್ನೋದು ಬಹಳ ದೊಡ್ಡದಾಗ್ಬಿಡ್ತದೆ. ವಿದ್ಯೆಯನ್ನ ಕೊಡುವಂತಹ ಗುರುಗಳ ಪ್ರಸನ್ನತೆಗೆ ಕಾರಣವಾಗುವಂತೆ ಹಿರಣ್ಯಾದಿಗಳ ದಾನ ಮಾಡಿದಾಗ ಆ ಅರ್ಥದಿಂದ ಸಂತುಷ್ಟನಾದ ಗುರು ಮೋಕ್ಷವನ್ನು ಕೊಡಲಿಕ್ಕೂ ಸಮರ್ಥ ಅಂತಾನೆ ಅರ್ಜುನ. ಆದ್ದರಿಂದ ಬಂಗಾರ, ಬೆಳ್ಳಿ, ದುಡ್ಡು ಇದಕ್ಕೆ ಮಹತ್ವ ಇಲ್ಲ ಅಂತ ಯಾರೂ ತಿಳಿಯತಕ್ಕದ್ದಲ್ಲ. ನೀವು ಧರ್ಮಕ್ಕೋಸ್ಕರ ಅಂತ ಕೊಡದಿದ್ದರೂ ಕೂಡ ಹಾಗೇ ಗುರುಗಳಿಗೆ ಕೊಟ್ಟರೂ ಕೂಡ ಪ್ರಸನ್ನರಾದರು ಅಂದರೆ ಈ ಅರ್ಥದಿಂದ ಸಂತುಷ್ಟನಾದ ಗುರು ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಅರ್ಥವೇ ಶ್ರೇಷ್ಠವಾದದ್ದು. ಧರ್ಮ ಮಧ್ಯಮ, ಕಾಮ ಅನ್ನೋದು ನೀಚ ಅಂತ ಹೇಳಿದಾಗ ನಕುಲ ಸಹದೇವರು ಕೂಡ ಇದನ್ನು ಸಮ್ಮತಿಸಿದರು. ಆಗ ಮುಖ್ಯ ಪ್ರಾಣದೇವರು ಬಹಳ ವಿಶಿಷ್ಟವಾದ ಅಭಿಪ್ರಾಯವನ್ನ ತಿಳಿಸಿಕೊಟ್ಟು ಕಾಮವೇ ಸರ್ವಶ್ರೇಷ್ಠವಾಗಿರುವಂತಹದ್ದು. ಆ ಕಾಮದಲ್ಲೂ ಕೂಡ ಹೇಳ್ತಾರೆ, ಧರ್ಮ ಅರ್ಥ ಇವೆರಡಕ್ಕೂ ಸಹಾಯಭೂತವಾಗಿ ಕಾಮ ಇತ್ತು ಅಂದರೆ ಅದೇ ಶ್ರೇಷ್ಠವಾದದ್ದು. ಧರ್ಮಾರ್ಥಯುಕ್ತವಾಗಿರುವಂತಹ ಕಾಮ ಎಲ್ಲದಕ್ಕೂ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಎಲ್ಲವೂ ಕೂಡ ಕಾಮ್ಯವಾದದ್ದೇ. ಕಾಮ ಅನ್ನೋದಕ್ಕೆ ಕಾಮ್ಯ ಎಂಬುವ ಅರ್ಥವನ್ನ ಹೇಳುವಾಗ ಧರ್ಮವೂ ಕಾಮ್ಯನೇ. ಉತ್ತಮವಾಗಿರುವ ವ್ರತ ಮಾಡಬೇಕು ಅಂತ ಇಚ್ಛೆ ಪಡಬೇಕೋ ಬೇಡವೋ, ಪರಮಾತ್ಮನ ಪ್ರೀತಿಯನ್ನು ಗಳಿಸಬೇಕು ಅಂತ ಇಚ್ಛಿಸಬೇಕೋ ಬೇಡವೋ, ಮೋಕ್ಷವನ್ನು ಬಯಸ್ತಾರೋ ಇಲ್ವೋ, ಜ್ಞಾನಿಗಳು ವೈರಾಗ್ಯ ಬರಬೇಕು ಅಂತ ಪ್ರಯತ್ನವನ್ನು ಇಚ್ಛಾಪುರಸ್ಸರವಾಗಿ ಮಾಡ್ತಾರೋ. ಆದ್ದರಿಂದ ಎಲ್ಲವೂ ಕಾಮ್ಯನೇ, ಇಚ್ಛೆಗೆ ವಿಷಯವಾದದ್ದೇ. ಆದ್ದರಿಂದ ಈ ಕಾಮವನ್ನ ಪ್ರತ್ಯೇಕಿಸಿ ಪ್ರಶ್ನೆ ಕೇಳೋದೇ ಸರಿಯಲ್ಲ ಅಂತಂತಾನೆ ಭೀಮ. ಆಹಾರದಲ್ಲಿ ಪ್ರವಿಷ್ಟವಾಗಿರುವಂತಹ ಉಪ್ಪಿನ ತರಹ ಅಂತ ವಾದಿರಾಜರು ಹೇಳಿದ್ದಾರೆ. ಅದಿರಲೇಬೇಕು, ಅದಿದ್ದಾಗಲೇನೆ ಬೇರೆ ಎಲ್ಲವೂ ಕೂಡ ಸರಿಯಾಗ್ತವೆ. ಹಾಗಂತ ಹೇಳಿ ನಿಷಿದ್ಧವಾಗಿರುವ ಪದಾರ್ಥದ ಕಾಮನೆಯನ್ನೇನು ಪುರುಷಾರ್ಥ ಅಂತ ಭೀಮ ಹೇಳಿಲ್ಲ. ಅದಕ್ಕೆ ಹೇಳಿರೋದು ಧರ್ಮ ಅರ್ಥಕ್ಕೆ ಅನುಗುಣವಾಗಿರುವ ಕಾಮ ಸರ್ವಶ್ರೇಷ್ಠವಾದದ್ದು. ಒಂದಕ್ಕೆ ಮಾತ್ರ ಅವಿರೋಧಿಯಾಗಿದ್ದರೆ ಅದು ಮಧ್ಯಮ, ಎರಡಕ್ಕೂ ವಿರುದ್ಧವಾದ ರೀತಿಯಲ್ಲಿ ಕಾಮ ಇದ್ದರೆ ಅದು ಅಧಮ. ಆದ್ದರಿಂದ ಎಲ್ಲರೂ ಕೂಡ ಈ ಸರಿಯಾದ ಬುದ್ಧಿಯನ್ನು ತಿಳಿದುಕೊಂಡು ಇಟ್ಟುಕೊಂಡು ಬುದ್ಧಿ ಪ್ರಬದಾಭಿರೇವ ಕಾಮಂ ರಮೇಥಾಹ,
ಈ ಬುದ್ಧಿ ಎಂಬುವಂತಹ ಸ್ತ್ರೀಯ ಜೊತೆಗೆ ಯಾವಾಗಲೂ ಕೂಡ ವಿಹಾರ ಮಾಡ್ತಿರಬೇಕು, ಆವಾಗ ಎಲ್ಲವೂ ಕೂಡ ಸುಲಭವಾಗಿ ಸಿಗ್ತವೆ ಅಂತ ಭೀಮ ಹೇಳ್ತಾನೆ. ಇವರೆಲ್ಲರನ್ನ ಶ್ಲಾಘಿಸಿ ಧರ್ಮರಾಜ ಮೋಕ್ಷ ಮಥಾಸ್ತುವತ್, ಮೋಕ್ಷವೇ ಶ್ರೇಷ್ಠವಾದದ್ದು, ವೈರಾಗ್ಯ ಸಂಪಾದನೆಯನ್ನು ಮಾಡಿ ಇಹಲೋಕದಲ್ಲಾಗುವಂತಹ ಅಥವಾ ಪರಲೋಕದಲ್ಲೂ ಆಗುವಂತಹ ಸುಖ ಅದು ಬಹಳ ಅಶಾಶ್ವತವಾದದ್ದು. ಸ್ವರ್ಗ ಸುಖವನ್ನ ನಾವು ಲೆಕ್ಕ ಹಾಕ್ತಾ ಹೋದರೆ ಎಷ್ಟು ಪುಣ್ಯ ಇದೆ ಅಷ್ಟು ಮಾತ್ರ ಅನುಭವಿಸ್ಬೋದು, ಆಮೇಲೆ ಮತ್ತೆ ಇಲ್ಲಿ ಬರಲೇಬೇಕಲ್ವಾ. ಆದ್ದರಿಂದ ಇವೆಲ್ಲವನ್ನು ಪರಿತ್ಯಾಗವನ್ನ ಮಾಡಿ ವೈರಾಗ್ಯ ಸಂಪಾದನೆಯನ್ನು ಮಾಡಿಬಿಟ್ಟು ಎಲ್ಲ ಜ್ಞಾನಿಗಳು ಬಿಟ್ಟು ಮೋಕ್ಷ ಸಲುವಾಗಿ ಪ್ರಯತ್ನವನ್ನ ಮಾಡ್ತಾರೆ. ಆದ್ದರಿಂದ ಮೋಕ್ಷವೇ ಶ್ರೇಷ್ಠವಾದದ್ದು ಅಂತ ಧರ್ಮರಾಜ ಹೇಳ್ತಾನೆ. ಭೀಮಸೇನ ದೇವರಿಗೇನೋ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಸ್ವಯುಕ್ತೇಹೇ ಅಪ್ರದೀಪತ್ವ ನಿರಾಚಕ್ರೇ ನ ಮಾರುತಿ, ತಾನು ಹೇಳಿದ್ದಕ್ಕೆ ಯಾವುದು ವಿರುದ್ಧವಾದ ಅಂಶಗಳನ್ನ ಧರ್ಮರಾಜ ಹೇಳಲಿಲ್ಲ, ಆದ್ದರಿಂದ ಸುಮ್ಮನೆ ಇದ್ದ. ಮೋಕ್ಷವನ್ನು ಯಾರೂ ಬಯಸಲ್ಲ, ಮೋಕ್ಷ ಅನ್ನೋದು ಕಾಮ್ಯವಾಗೋದಿಲ್ಲ ಅಂತೇನು ಧರ್ಮರಾಜ ಹೇಳಲಿಲ್ಲ. ಆದ್ದರಿಂದ ಮೋಕ್ಷ ಶ್ರೇಷ್ಠ ಅನ್ನೋದು ಭೀಮಸೇನ ದೇವರಿಗೂ ಬೇಕಾದದ್ದೇ. ಆದರೆ ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿದುಕೊಂಡಾಗ ಕಾಮ ಅನ್ನೋದು ಶ್ರೇಷ್ಠವಾಗ್ತದೆ ಎನ್ನುವಂತಹ ವಿಷಯವನ್ನ ನಿನ್ನೆ ದಿವಸ ನಿರೂಪಿಸಿಕೊಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಗಹನವಾಗಿರುವಂತಹ ಪ್ರಮೇಯಗಳನ್ನ ಈ ಶಾಂತಿ ಪರ್ವದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದರ ಒಂದು ಪರಾಕಾಷ್ಠೆಯನ್ನು ನಾವು ಎಲ್ಲಿ ನೋಡಬಹುದು ಅಂದ್ರೆ ಈ ಶಾಂತಿ ಪರ್ವದಲ್ಲಿ ಬರುವಂತಹ ಮೋಕ್ಷ ಧರ್ಮ ಪರ್ವ ಎಂಬುವಂತಹ ಒಂದು ಉಪಪರ್ವದಲ್ಲಿ ಎಷ್ಟೆಲ್ಲ ಅಂಶಗಳನ್ನ ಈ ಮೋಕ್ಷ ಧರ್ಮ ಪರ್ವದಲ್ಲಿ ನಿರೂಪಿಸಿದ್ದಾರೆ ಅಂದ್ರೆ ಅರ್ಧ ಭಾಗ ಶಾಂತಿ ಪರ್ವ ಇರೋದೇ ಈ ಮೋಕ್ಷ ಧರ್ಮ ಪರ್ವದಲ್ಲಿ. ಆಚಾರ್ಯರು ತಮ್ಮ ಎಷ್ಟೋ ಗ್ರಂಥಗಳಲ್ಲಿ ನಾಸ್ತಿಕ ಮತವನ್ನು ಖಂಡನೆ ಮಾಡೋದಾಗ್ಲಿ ಬೇರೆ ಬೇರೆ ಪ್ರಮೇಯಗಳನ್ನ ನಿರೂಪಿಸುವ ಕಾಲಕ್ಕೆ ಇದೇ ಮೋಕ್ಷ ಧರ್ಮ ಪರ್ವದಲ್ಲಿ ಬರುವ ಅನೇಕ ವಚನಗಳನ್ನ ಪ್ರಮಾಣವನ್ನಾಗಿ ಕೊಟ್ಟು ನಿರೂಪಣೆಯನ್ನು ಮಾಡುತ್ತಾರೆ. ಅಷ್ಟು ಮಹತ್ವ ಈ ಮೋಕ್ಷ ಧರ್ಮ ಪರ್ವಕ್ಕಿದೆ. ಧರ್ಮರಾಜ ಈಗ ತಾನೇ ಮಿತ್ರದ್ರೋಹವನ್ನು ಮಾಡಿದವರ ಗತಿ ಏನಾಗ್ತದೆ, ಯಾಕೆ ಮಿತ್ರದ್ರೋಹ ಅನ್ನೋದು ಎಲ್ಲ ಪಾಪಕ್ಕಿಂತಲೂ ಕೂಡ ಅಧಿಕವಾದದ್ದು ಅನ್ನೋದನ್ನ ಒಂದು ಬ್ರಾಹ್ಮಣನ ಕಥೆ, ಬಕಪಕ್ಷಿಯ ಕಥೆಯನ್ನು ಹೇಳಿ ನಿರೂಪಣೆಯನ್ನು ಮಾಡಿದ ಮೇಲೆ ಯುಧಿಷ್ಠಿರ ಕೇಳ್ತಾನೆ, ನೋಡ್ರಿ ಭೀಷ್ಮರೇ, ಶ್ರೇಷ್ಠವಾದ ಧರ್ಮ ಅಂದ್ರೆ ಹೇಗಿರುತ್ತದೆ, ಹೇಗೆ ತಿಳಿದುಕೊಳ್ಳಬೇಕು, ನಮಗೆ ಬೇಕಾಗಿರುವಂತಹ ಆ ಸುಖವನ್ನ ಹೇಗೆ ಹೊಂದಬೇಕು ಅದನ್ನ ಹೇಳ್ರಿ ಅಂತ ಕೇಳ್ತಾನೆ. ಆಗ ಭೀಷ್ಮರು ಉತ್ತರ ರೂಪವಾಗಿ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತಾರೆ. ಸರ್ವತ್ರ ವಿಹಿತೋ ಧರ್ಮ ಸ್ವರ್ಗ ಸತ್ಯ ಫಲೋದಯ ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ನೋಡಪ್ಪ, ಧರ್ಮ ಅಂತನ್ನೋದು ಯಾವಾಗಲೂ ವಿಹಿತವಾಗಿರುವಂತಹದ್ದು. ನೀವು ಎಲ್ಲಿ ಹೋದ್ರೂ ಕೂಡ ಅದನ್ನ ಮಾಡಲೇಬೇಕಾದದ್ದು. ಇಡೀ ದಿವಸದಲ್ಲಿ ಒಂದು ಧರ್ಮ ಕಾರ್ಯ ಅಂತೇನಿರೋದಿಲ್ಲ. ನಾವು ಸಾಮಾನ್ಯವಾಗಿ ಅನ್ಕೊಂಡಿದ್ದೇನೋ ಅಂದ್ರೆ ಧರ್ಮ ಅಂದ್ರೆ ಏನೋ ಭಾರಿ ವ್ರತ ಮಾಡ್ಲಿಕ್ಕೆ ಹೇಳ್ತಾರೆ, ಅದನ್ನ ಈಗ ಇವತ್ತಿನಿಂದ ಅಂದ್ರೆ ನಾಳೆಯಿಂದ ಅನುಷ್ಠಾನಕ್ಕೆ ಅಂತ ಚಾತುರ್ಮಾಸದಲ್ಲ ಅನೇಕ ತರಹದ ವ್ರತಗಳನ್ನ ಮಾಡೋದೇ ಧರ್ಮ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನೋಡಿ, ಇಂತಹದ್ದೇ ಧರ್ಮ ಮಾಡಿದ್ರೇನೆ ಅದನ್ನು ಧರ್ಮ ಅಂತ ಕರೀತಾರೆ, ಬೇರೆ ಮಾರ್ಗ ಇಲ್ಲ ಅಂತ ಎಂದೂ ಕೂಡ ಆಗೋದಿಲ್ಲ. ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾ ಕ್ರಿಯಾ. ಧರ್ಮಕ್ಕೆ ಅನೇಕ ದ್ವಾರಗಳಿವೆ. ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಒಂದೇ ಒಂದು ಮಾರ್ಗ ಅಂತಿಲ್ಲ, ನಾನಾ ರೀತಿಯಿಂದ ನಾವು ಪುಣ್ಯವನ್ನು ಗಳಿಸಬಹುದು. ಅದಕ್ಕೆ ನಮಗೆ ಕೆಲವೊಮ್ಮೆ ಸಂದೇಹ ಇರ್ತದೆ ನೋಡ್ರಿ. ಅಲ್ಲ, ನಾವು ಇಷ್ಟೆಲ್ಲ ಸಂಧ್ಯಾ ವಂದನೆ ಮಾಡಿದ್ದೇವೆ, ಸ್ನಾನ ಮಾಡಿದ್ದೇವೆ, ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೇವೆ, ಚಾತುರ್ಮಾಸ ವ್ರತ ಮಾಡ್ತೀವಿ, ನಮ್ಗೇನು ಸುಖನೇ ಆಗ್ತಾ ಇಲ್ಲಪ್ಪ. ಅವ್ರೇನು ಮಾಡೇ ಇಲ್ಲ. ಏನು ಅವ್ರ ಹತ್ರ ಎಷ್ಟು ಐಶ್ವರ್ಯ ಇದೆ, ದುಡ್ಡಿದೆ,
ಸಂತೋಷದಿಂದಿದ್ದಾರಪ್ಪ ಅಂತ ನಾವೇನು ಅನ್ಕೊಂಡಿರ್ತೀವಿ. ಈ ಏನು ಧರ್ಮಗಳನ್ನು ನಾನು 4-5 ಹೆಸರು ಹೇಳ್ತೀವಲ್ಲ, ಇದು ಮಾಡಿದ್ರೇನೆ ಸಂತೋಷ ಆಗ್ತದೆ, ಬೇರೆದನ್ನು ಮಾಡೋದ್ರಿಂದ ಸಂತೋಷ ಆಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ದೇವೆ. ಹಾಗೇನಿಲ್ಲ. ಅವರು ಪರೋಪಕಾರವನ್ನು ಮಾಡ್ತಿರ್ತಾರೆ, ಅವರು ಯಾರ ಮೇಲೂ ಕೂಡ ದ್ರೋಹವನ್ನ ಮಾಡ್ತಿರಲ್ಲ. ಇವು ಯಾವುದನ್ನು ನಾವು ಧರ್ಮ ಅಂತ ಅನ್ಕೊಂಡೇ ಇಲ್ಲ. ನಮ್ಮಷ್ಟಕ್ಕೆ ನಾವು ಜಪಾದಿಗಳನ್ನು ಮಾಡಿಕೊಂಡು ಇನ್ನೊಬ್ಬರನ್ನು ಬೈಕೊಂಡಿದ್ರೆ ಸಾಕು, ದೇವ್ರ ಪ್ರೀತಿ ಆಗ್ತದೆ ಅಂತಾನೆ ಅನ್ಕೊಂಡಿರೋದು. ಆದ್ರೆ ಹಾಗಿರೋದಿಲ್ಲ ನೋಡಿ. ಯಾರಿಗೂ ಕೂಡ ಸತ್ಕಾರ್ಯವನ್ನ ಮಾಡದೇನೆ ಶುಭ ಫಲ ಅನ್ನೋದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ನಿಯಮವನ್ನ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ್ಬೇಕು. ನಮಗೇನು ಅಂದ್ರೆ ನಾವು ಮಾಡ್ತಿರೋದೇ ಧರ್ಮ, ಉಳಿದವರು ಯಾರೂ ಧರ್ಮವನ್ನೇ ಮಾಡ್ತಿಲ್ಲ, ಆದ್ರಿಂದ ಅವ್ರು ಹೆಂಗ್ ಸುಖಿಗಳಾಗಿದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತೀವಿ. ನೋಡಿ, ಊಹೆ ನೀವೇ ಮಾಡ್ಕೊಂಡ್ಬಿಡಿ. ಸುಖದಲ್ಲಿ ಇದ್ದಾರೆ ಅಂತಂದ್ರೆ ಅವ್ರು ಧರ್ಮವನ್ನ ಮಾಡೇ ಮಾಡಿದ್ದಾರೆ ಅಂತ ಕಾರ್ಯದಿಂದ ಕಾರಣ ಅನುಮಾನ ಮಾಡ್ಕೋಬೇಕು. ಮತ್ ನಾವ್ಯಾಕೆ ದುಃಖ ಪಡ್ತಾ ಇದ್ದೀವಿ ಅಂದ್ರೆ ಈಗ ಶುರು ಮಾಡಿದ್ದೇವೆ, ಹಿಂದೇನೂ ಮಾಡಿಲ್ಲ, ಆದ್ದರಿಂದ ಇವಾಗ ದುಃಖ ಪಡ್ತಾ ಇರೋದು. ಇವಾಗ ಸರಿಯಾಗಿ ಮಾಡ್ಕೊತ ಹೋದ್ರೆ ಮುಂದೆ ಸರಿ ಆಗ್ತದಷ್ಟೇ. ಅದಕ್ಕೆ ಅಂತಾರೆ ನೋಡಪ್ಪ, ಯಾವಾಗಲೂ ಯಾವ ಕಾಲದಲ್ಲಿ ಯಾರಿಗೆ ಧರ್ಮ ಅಂತಿರ್ತದೋ ಆ ಕಾಲಕ್ಕೆ ಅದನ್ನು ಮಾಡಿಬಿಟ್ರು ಅಂತಂದಾಗ ಅವರಿಗೆ ಸರಿಯಾಗಿರುವಂತಹ ಫಲ ಬಂದು ಹೋಗ್ಬಿಟ್ಟಿರ್ತದೆ. ನಾವದನ್ನು ನೋಡಿರೋದಿಲ್ಲ ಅಷ್ಟೇ. ಅವರು ಅದನ್ನು ಮಾಡೇ ಇಲ್ಲಲ್ಲ, ಆದ್ರೂ ಯಾಕೆ ಅವ್ರಿಗೆ ಜ್ಞಾನ ಬಂತು? ಹಾಗಿರೋದೇ ಇಲ್ಲ. ಅಷ್ಟೇ ಅಲ್ಲ, ಉತ್ತಮವಾಗಿರುವಂತಹ ಊರ್ಧ್ವಲೋಕವನ್ನು ಕೂಡ ಅವರು ಪಡಿತಾರೆ. ಮೇಲ್ನೋಟಕ್ಕೆ ನಾವು ಯಾವುದನ್ನು ಧರ್ಮ ಅಂತ ಅನ್ಕೊಂಡಿವೋ ಅದನ್ನು ಅವ್ರು ಮಾಡದೇ ಇದ್ರೂ ಕೂಡ. ಆದ್ರಿಂದ ನೋಡಪ್ಪ, ಬಹಳಷ್ಟು ಮುಖಗಳಿಂದ ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಬರ್ತದೆ. ಹೀಗೆ ಧರ್ಮರಾಜನ ಮುಂದೆ ಭೀಷ್ಮರು ಹೇಳಿದಾಗ ಧರ್ಮರಾಜ ಅಂತಾನೆ, ನಷ್ಟೇ ಧನೇವಾ ದಾರೇವಾ ಪುತ್ರೇ ಪಿತರಿವಾ ಮೃತೆ ಯಯಾ ಬುದ್ಧ್ಯ ನುದೇಚ್ಛೋಕಂ ತನ್ಮೇ ಬ್ರೂಹಿ ಪಿತಾಮಹ. ಪಿತಾಮಹರೇ, ಸರಿ, ಇದನ್ನು ನೀವು ಹೇಳಿದಿರಿ, ಆದರೆ ಅನೇಕ ಬಾರಿ ನಮಗೆ ಶೋಕ ಉಂಟಾಗ್ತದೆ, ದುಃಖ ಆಗ್ತದೆ, ಯಾವುದನ್ನು ಮಾಡಬಾರದು ಅನ್ನುವಂತಹ ಭಾವನೆ ಬಂದ್ಬಿಡ್ತದೆ. ಇದನ್ನ ಹೇಗೆ ನಾವು ಕಳೆದುಕೊಳ್ಳಬೇಕು? ಯಾವ ಬುದ್ಧಿಯನ್ನ ಪಡೆಯುವುದರಿಂದ ಶೋಕವು ಪರಿಹೃತವಾಗ್ತದೆ? ದುಡ್ಡು ಹೋದಾಗಿರಲಿ, ಹೆಂಡತಿಯನ್ನ ಕಳ್ಕೊಂಡಾಗಿರಲಿ, ಪುತ್ರ ಅಮೃತನಾದಾಗೆ ಇರಲಿ, ಪಿತರಿವಾಮೃತೆ ತಂದೆಯನ್ನ ಕಳೆದುಕೊಂಡಾಗೆ ಆಗಲಿ, ಶೋಕವನ್ನ ಪಡ್ತಾರೆ ಜನ. ಕೆಲವೊಮ್ಮೆ ಅದನ್ನ ಮರ್ತಿರ್ತೀವಿ ಅಂತ ಆದ್ರಿಂದ ದುಃಖ ಆಗ್ತಿರಲ್ಲ. ಹಾಗಂತೇಳಿ ನಾವೇನು ಶೋಕ ಪಡ್ತಿಲ್ಲ ಅಂತಿರಲ್ಲ, ಮತ್ತೆ ನೆನಪಾಯ್ತು ಅಂದ್ರೆ ಮತ್ತೆ ಅಳ್ತಾ ಕೊಡ್ತೀವಿ. ಆದರೆ ಬುದ್ಧಿಯನ್ನು ಸಂಪಾದನೆ ಮಾಡಿದಾಗ ನೆನಪಿಗೆ ಬಂದರೂ ಕೂಡ ಶೋಕ ಆಗೋದಿಲ್ಲ. ಕೃಷ್ಣ ಹೇಳಿದ್ದಾನಲ್ಲ, ಕೇವಲ ಜ್ಞಾನ ಅನ್ನೋದು ಶೀತೋಷ್ಣ ಸ್ಪರ್ಶ, ಆ ಜ್ಞಾನದಿಂದ ಮಾತ್ರ ಸುಖ ದುಃಖಗಳಾಗ್ತವೆ ಅಂತಿಲ್ಲ. ಅದು ಅಭಿಮಾನದಿಂದ ಕೂಡಿರ್ಬೇಕು. ಯಾಕೆಂದ್ರೆ ಅನೇಕ ಜನ ಮೃತರಾಗಿದ್ದಾರೆ ಅನ್ನೋ ಸುದ್ದಿ ಕೇಳಿದ್ರು ನಮಗೇನು ದುಃಖ ಆಗ್ತಿರಲ್ಲ. ನಮ್ಮವರು ಯಾರೋ ಹೋಗಿದ್ದಾರೆ ಅಂತಂದಾಗ ಮಾತ್ರ ದುಃಖ ಆಗ್ತದೆ. ಅಲ್ಲಿ ಇರದೇ ಇದ್ದದ್ದು ಇಲ್ಲಿರುವಂಥದ್ದು ಏನು ಅಂದ್ರೆ ಜ್ಞಾನ ಅಂತಲ್ಲ, ಆ ಜ್ಞಾನದ ಜೊತೆಗೆ ಸೇರಿಕೊಂಡಿರುವಂತಹ ಅಭಿಮಾನ. ಈ ಅಭಿಮಾನ ಪರಿತ್ಯಾಗ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ, ನಿಜ. ಅದನ್ನೇ ವಿಸ್ತಾರವಾಗಿ ಅನೇಕ ಮುಖಗಳಿಂದ ಭೀಷ್ಮಾಚಾರ್ಯರು ಈ ಪರ್ವದಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಹಿಂದಕ್ಕೆ ಸೇನಜಿತ್ ಎಂಬುವಂತಹ ಒಬ್ಬ ರಾಜ ಇದ್ದ. ಆತನನ್ನ ಕುರಿತು ಬ್ರಾಹ್ಮಣನಾದವನು ಒಬ್ಬನು ಬಂದು ಮಾತನ್ನ ಆಡ್ತಾ ಇದ್ದಾರೆ. ನೋಡಪ್ಪ, ಏನಾದರೂ ಕೂಡ ದುಃಖವನ್ನು ಪಡಬಾರ್ದು. ಯಾಕೆ ಪಡಬಾರ್ದು ಅಂದ್ರೆ, ಯಾರೂ ಕೂಡ ನೀನು ಅನ್ಕೊಂಡಂತೆ ಶೋಚ್ಯರು ಅಲ್ವೇ ಅಲ್ಲ. ನೀನು ಯಾರ ವಿಷಯದಲ್ಲಿ ಶೋಕ ಮಾಡ್ತಾ ಇದೆಯೋ ಅವರು ಅದಕ್ಕೆ ಅರ್ಹರೇ ಅಲ್ಲ. ಯಾಕಲ್ಲ ಅನ್ನೋದನ್ನು ತುಂಬಾ ವಿಸ್ತಾರವಾಗಿ ಆ ವ್ಯಕ್ತಿ ಹೇಳ್ತಾನೆ. ನೋಡ್ರಿ, ಯಾವಾಗಲೂ ಕೂಡ ಈ ಒಂದಂಶವನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಯಥಾ ಕಾಷ್ಠಂಚ ಕಾಷ್ಠಂಚ ಸಮೇಯಾತಾಂ ಮಹೋದಧೌ ಸಮೇತ್ಯ ಚ ವ್ಯಪೇಯಾತಾಂ ತದ್ವದ್ಭೂತ ಸಮಾಗಮಃ.
ಈ ಜೋರಾಗಿ ನೀರಿನ ಪ್ರವಾಹ ಬಂತು ಅಂತ ಇಟ್ಕೊಳ್ಳಿ. ಅವಾಗ ನೀರಿನ ಪ್ರವಾಹದಲ್ಲಿ ಕೊಚ್ಕೊಂಡು ಅನೇಕ ವಸ್ತುಗಳು ಹೋಗ್ತಿರ್ತವೆ. ಒಂದು ಕಡೆ ಒಂದು ಮರ ಬಿದ್ದಿತ್ತು, ಇನ್ನೊಂದು ಕಡೆ ಇನ್ನೊಂದು ಮರ ಬಿದ್ದಿತ್ತು. ಎರಡೂ ಕಡೆ ಜೋರಾಗಿ ನೀರು ಹರಿದುಕೊಂಡು ಬಂದಾಗ ನೀರಿನಲ್ಲಿ ಬಿದ್ದಿರುವಂತಹ ಆ ಕಟ್ಟಿಗೆಗಳು ಒಂದು ಕಡೆ ಬರ್ತವೆ. ಮತ್ತೆ ಮಧ್ಯದಲ್ಲಿ ಏನೋ ಬಂಡೆಗಳು ಬಂತೋ ಅಥವಾ ನದಿಯೇ ಬೇರೆ ಕಡೆ ಎರಡು ಬಾರಿ ಭಾಗವನ್ನು ಹೊಂದುವ ಕಾಲಕ್ಕೆ ಒಂದು ಕಟ್ಟಿಗೆ ಆ ಕಡೆ ಹೋಗ್ಬಿಡ್ತದೆ, ಇನ್ನೊಂದು ಕಡೆ ಈ ಕಡೆ ಹೋಗ್ತದೆ. ಯಾರಾದರೂ ಕೂಡ ನೋಡ್ರಿ, ನಾವು ಒಟ್ಟು ಕೂಡಿದ್ವಿ, ಆದ್ದರಿಂದ ಆ ಕಾಷ್ಠಗಳು ನಾವೆಲ್ಲರೂ ಬಳಗದವರು, ನಾವು ಎಂದೂ ಬಿಟ್ಟು ಹೋಗ್ಬಾರ್ದು, ಒಬ್ರಿಗೊಬ್ರು ಹಚ್ಕೊಂಡಿರ್ಬೇಕು ಅಂತ ಅನ್ಕೊಳ್ತಾವ. ಅಲ್ಲ, ಕಾಷ್ಠಗಳು ಅವು ಮುರಿದು ಬಿದ್ದಿದ್ದು, ಜೀವ ಇಲ್ಲ, ಆ ವಿಚಾರ ಹೇಳ್ಬೇಡ್ರಿ. ತದ್ವದ್ ಭೂತ ಸಮಾಗಮ, ಆ ತರಹ ನಾವು ಸೇರ್ಕೊಂಡಿದ್ದು ಅಷ್ಟೇ. ಅದರಿಂದ ಒಟ್ಟು ಸೇರಿದ್ದೇವೆ, ಒಂದು ಕಡೆ ಕೂತ್ಕೊಂಡಿದ್ದೇವೆ ಅಂತಂದು ಮಾತ್ರಕ್ಕೆ ಆ ವ್ಯಕ್ತಿಗಳ ಮೇಲೆ ಅತಿಯಾದ ಸ್ನೇಹವನ್ನು ಇಡಬಾರ್ದು. ಮನೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡೇ ಇರೋದು, ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ಏಕತ್ರ ಸ್ಥಿತಿ ಇದೆ. ಆದರೆ ಒಬ್ಬರು ಬಿಟ್ಟು ಹೋದ್ರು ಅಂದ್ರೆ ಅವರೇನಿಲ್ಲಿ ವಾಪಸ್ ಬರೋದೇ ಇಲ್ಲ. ಹೇಗೆ ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂತಹ ಕಾಷ್ಠಕ್ಕೆ ಮತ್ತೆ ಈ ಕಾಷ್ಠಗಳ ಜೊತೆ ಸಂಪರ್ಕ ಆಗ್ತದೋ ಇಲ್ಲೋ ಯಾರಿಗ್ ಗೊತ್ತು. ಹಾಗೆ ಇಲ್ಲೂ ಕೂಡ ಒಮ್ಮೆ ಈ ಶರೀರವನ್ನ ಪರಿತ್ಯಾಗ ಮಾಡಿ ಈ ಮನೆಯಲ್ಲಿ ಇರೋದನ್ನ ಬಿಟ್ಟು ಹೋದ್ರು ಅಂದ್ರೆ ವಾಪಸ್ ಅವ್ರು ಬರೋದು ಇಲ್ಲ. ಆದ್ದರಿಂದ ಒಂದು ಕಡೆ ಇದ್ದೇವೆ ಅಂತ ಅಂದ್ಕೊಂಡು ತುಂಬಾ ಸ್ನೇಹವನ್ನ ಮಾಡ್ಲಿಕ್ಕೆ ಹೋಗ್ಬಾರದು. ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ಲೌಕಿಕವಾಗಿ ಹಾಗೆ ಹೇಳಬೇಕು ಅಂದ್ರೆ, ನೀವು ಪ್ರಯಾಣ ಮಾಡುವ ಕಾಲಕ್ಕೆ ನಿಮ್ಮ ಜೊತೆ ಮತ್ತೆ ಯಾನದಲ್ಲಿ ಬಸ್ನಲ್ಲಿ 4-5 ಜನ ಕೂತ್ಕೊಂಡಿರ್ತಾರೆ. ನಮ್ಮ ಜೊತೆ ಇವರು ರಾತ್ರಿಯಿಂದ ಬೆಳಿಗ್ಗೆ ತನಕ ಬಂದಿದ್ದಾರಪ್ಪ, ಇವರೆಲ್ಲರೂ ನಮ್ಮವರು ಅಂತ ನೀವಂತೀರ. ನಿಮ್ಮೂರು ಬಂತು ಅಂದ್ರೆ ಮತ್ ನಿಮ್ದು ಎಲ್ಲ ಚೀಲ ತಗೊಳ್ತೀರಿ, ಸಂಬಂಧ ಇಲ್ಲ, ಏನಾದ್ರೂ ಹಾಳಾಗಿ ಹೋಗ್ಲಿ ಅಂತ ಅನ್ಕೊಂಡು ಹೋಗ್ಬಿಡ್ತೀರಿ. ಇಲ್ಲಿ ಹೇಗೆ ಯಾವ ಪದಾರ್ಥದ ಮೇಲೂ ಕೂಡ ರಾಗ ಉತ್ಪನ್ನ ಆಗಿಲ್ಲ. ಅಷ್ಟರಲ್ಲೇ ಕೆಲವೊಬ್ರು ಇರ್ತಾರೆ, ಪಕ್ಕದಲ್ಲವ್ರು ಮಾತಾಡಿಸ್ಕೊಂಡ್ಬಿಟ್ಟು ಅವ್ರ ಫೋನ್ ನಂಬರ್ ಇಸ್ಕೊಂಡು ಮತ್ ನೀವ್ ಯಾವಾಗ ಊರಿಗೆ ಹೋಗೋ ಕಾಲಕ್ಕೆ ಭೇಟಿ ಆಗ್ರಿ, ಹೀಗೂ ಮಾಡೋರು ಇದ್ದಾರೆ, ಇಲ್ಲ ಅಂತೇನಲ್ಲ. ಅದು ಸಾಮಾನ್ಯವಾಗಿ ಹೇಗೆ ಅಲ್ಲಿ ಯಾವುದೇ ತರಹದ ರಾಗಕ್ಕೋ ಸ್ನೇಹಕ್ಕೋ ಒಳಗಾಗದೇನೆ ಬಿಟ್ಟು ಹೋಗ್ಬಿಡ್ತೀವಲ್ಲ, ಅದೇ ತರಹ 100 ವರ್ಷಗಳ ಪರ್ಯಂತವಾಗಿ ಒಂದೇ ಮನೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ರೂ ಕೂಡ ತಿಳ್ಕೊಳ್ಬೇಕಾದದ್ದು ಅಂತ ದೃಷ್ಟಾಂತವಾಗಿ ಹೇಳ್ತಾ ಇರೋದು. ಅದರಿಂದ ನೋಡ್ರಿ, ಈ ತರಹ ಬುದ್ಧಿಯನ್ನ ಗಳಿಸ್ಕೋಬೇಕು. ಏತಾಂ ಬುದ್ಧಿ ಮಹಂ ಪ್ರಾಪ್ಯ ನ ಪ್ರಹರ್ಷ್ಯೆ ನಚ ವ್ಯಥೆ. ಈ ಬುದ್ಧಿ ನನಗಿರೋದ್ರಿಂದ ನನಗೆ ಬಹಳ ಸಂತೋಷನೂ ಏನಾಗೋದಿಲ್ಲ. ಯಾರಾದರೂ ಬಂದ್ರೆ ಬಿಟ್ಟು ಹೋಗ್ಬಿಟ್ರೆ ಬಹಳ ದುಃಖನೂ ಏನಾಗೋದಿಲ್ಲ. ಬಂದ್ರು ನಮ್ಮವರು ಅಂತ ಆದ್ದರಿಂದ ಸಂತೋಷ ಆಗೇ ಆಗ್ತದೆ. ಆದರೆ ಅವರು ಇರದೇ ಇದ್ದರೆ ನಾನು ಹೇಗಿರಲಿ, ನನ್ನ ಮುಂದ್ಗತಿ ಏನೋ ಅಂತಹ ಈ ಶೋಕವನ್ನು ನಾನು ಎಂದೂ ಪಡೋದಿಲ್ಲ ಅಂತ ಆ ಬ್ರಾಹ್ಮಣ ರಾಜನಿಗೆ ಹೇಳ್ತಾ ಇದ್ದಾನೆ. ನೋಡ್ರಿ, ನೀನು ಹೀಗೆ ಇವೆಲ್ಲ ಜನರ ಜೊತೆ ಇದ್ದೇನೆ ಆದ್ದರಿಂದ ಸುಖ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಸ್ವಲ್ಪ ವಿಚಾರ ಮಾಡು ರಾಜ. ಇವರೆಲ್ಲರೂ ಇದ್ದಾಗಲೂ ಕೂಡ ನೀ ದುಃಖವನ್ನು ಪಟ್ಟಿಯೋ ಇಲ್ಲೋ. ಅವ್ರ ಜೊತೆ ಏನೋ ಜಗಳ ಆಯಿತು, ಅವರೇನೋ ನಿಮಗೆ ಬೈದಿದ್ದಾರೆ ಅಂತ ಅನ್ಕೊಂಡು ಈ ಎಲ್ಲ ಮೇಲ್ನೋಟಕ್ಕೆ ಸುಖ ಸಾಧನ ಅಂತ ಅನ್ಕೊಂಡಿರುವಂತಹ ಪುತ್ರ ಭಾರ್ಯ ಇವರೆಲ್ಲರೂ ಇದ್ರೂ ಕೂಡ ದುಃಖವನ್ನು ನೀವೆಂದು ಪಟ್ಟೇ ಇಲ್ವಾ? ಇದನ್ನು ನೀವೇ ವಿಚಾರ ಮಾಡಬೇಕಾದದ್ದು. ಇದನ್ನು ಪ್ರತ್ಯೇಕವಾಗಿ ಮತ್ತೆ ಹೇಳಬೇಕಾದದ್ದಿಲ್ಲ. ಯಾರಿಲ್ಲ ಅನ್ನೋದಕ್ಕೆ ದುಃಖ ಆಗ್ತಾ ಇದೆ, ಯಾರಿರೋದಕ್ಕೆ ಸುಖ ಆಗ್ತಾ ಇದೆ ಅಂತ ಸುಖ ದುಃಖಗಳಿಗೆ ಇವರು ಕಾರಣ ಅಂತ ನಿರ್ಧಾರ ಮಾಡ್ಕೊಂಡಿದ್ರೆ ಇವ್ರು ಇದ್ದಾಗಲೂ ಕೂಡ ನಿಮ್ಗೆ ಎಷ್ಟೋ ಬಾರಿ ದುಃಖ ಆದದಕ್ಕೆ ಏನು ಮತ್ತೆ ಕಾರಣ ಹೇಳಬೇಕಲ್ಲ. ಅದರಿಂದ ನೋಡ್ರಿ, ಸುಖ ಬರ್ತಾ ಇದೆ ಅಂದ್ರೆ ಮುಂದೆ ದುಃಖ ಬರ್ತಾ ಇದೆ ಅನ್ನೋದನ್ನ ಹೀಗೆ ಊಹೆ ಮಾಡಿಟ್ಕೊಂಡಿರ್ಬೇಕು. ಈಗ ದುಃಖದಲ್ಲಿ ಇದ್ದೀವಿ ಅಂದ್ರೆ ಮುಂದೆ ನಮ್ಗೆ ಸುಖ ಇದ್ದಿದ್ದೇ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಎರಡೂ ಕೂಡ ಶಾಶ್ವತವಲ್ಲ. ಇದನ್ನ ಮನಸ್ಸಿನಲ್ಲಿ ನೆನ್ಪಿಟ್ಟುಕೊಂಡಾಗ ಎಷ್ಟೋ ಅಂಶದಲ್ಲಿ ನಾವು ಮಾಡ್ತಾ ಇರುವಂತಹ ಶೋಕ ಪರಿಹೃತವಾಗಿ ಹೋಗ್ತದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ,
ಸುಖ ದುಃಖೇ ಮನುಷ್ಯಾಣಂ ಚಕ್ರವತ್ ಪರಿವರ್ತತಃ. ಇದು ಚಕ್ರದಂತೆ ಮತ್ತೆ ಬಂದೇ ಬರ್ತದೆ. ಇದು ಮಳೆಗಾಲ ಆದ್ಮೇಲೆ ಮತ್ತೆ ಚಳಿಗಾಲ ಬರ್ತದೆ, ಚಳಿಗಾಲ ಆದ್ಮೇಲೆ ಬೇಸಿಗೆ ಬರಲೇಬೇಕು. ಇದು ಹೀಗೆ ತಿರುಗ್ತಾನೆ ಇರುವಂತಹದ್ದು. ಈ ಚಕ್ರದಿಂದ ಹೊರಗೆ ಬರಬೇಕು ಅಂದ್ರೆ ಮತ್ತೆ ಅದನ್ನೇ ಮೋಕ್ಷವನ್ನು ಬಯಸೋದು ಅಂತ ಅರ್ಥ. ಅದ್ರ ಸಲುವಾಗಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಅಂತಾನೆ ಹೇಳ್ತಿರೋದು. ಮತ್ ಹುಟ್ಟಲೇಬೇಕಾದದ್ದು, ಸಾಯಲೇಬೇಕಾದದ್ದು, ಸುಖ ದುಃಖಗಳನ್ನು ಅನುಭವಿಸಲೇಬೇಕು. ಇದರಿಂದ ಹೊರಗೆ ಬರಬೇಕು ಅಂದ್ರೆ ಅವಶ್ಯವಾಗಿ ಎಲ್ಲರೂ ಕೂಡ ಸ್ನೇಹವನ್ನು ಬಿಡಬೇಕಾದದ್ದು. ಈ ಸ್ನೇಹಕ್ಕೆ ಒಳಗಾಗಿಯೇನೆ ಸುಖವನ್ನು ಅನುಭವಿಸ್ತಾರೆ, ದುಃಖವನ್ನು ಕೂಡ ಜನ ಅನುಭವಿಸುತ್ತಾರೆ. ನೋಡಿ, ಸ್ನೇಹ ಅನ್ನೋದು ಇದೊಂದು ಗುಣ. ಇದು ಏನು ಮಾಡ್ತದೆ ಅಂದ್ರೆ ಎರಡು ವಸ್ತುಗಳನ್ನು ಅಂಟಿಸ್ತದೆ. ಸ್ನಿಗ್ಧ ಅಂತ ಅವ ಕರೀತಾರೆ ಅದನ್ನು. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಎಲ್ಲಿ ಸ್ನೇಹ ಗುಣ ಇರ್ತದೋ ಅದಕ್ಕೆ ಪೀಡಾ ಜಾಸ್ತಿ ಅಂತ. ಈಗ ಮರಳನ್ನು ತಗೊಳ್ರಿ. ಮರಳಿನಲ್ಲಿ ಸ್ನೇಹ ಅನ್ನುವಂಥದ್ದು ಇರೋದಿಲ್ಲ. ಅಲ್ಲೇನು ಎಣ್ಣೆ ಅಥವಾ ನೀರು ಏನು ಪ್ರತ್ಯೇಕ ಸಿಗೋದಿಲ್ಲ. ಆದರೆ ತಿಲದಲ್ಲಿ ಸ್ನೇಹ ಅನ್ನೋ ಗುಣ ಇರ್ತದೆ, ಎಣ್ಣೆ ಇರ್ತದೆ ನೋಡ್ರಿ. ಈಗ ಲೋಕದಲ್ಲಿ ಯಾವುದನ್ನು ತುಂಬಾ ಪೀಡಿಸ್ತಾರೆ? ಈ ಶೇಂಗಾ ಎಣ್ಣೆ ತೆಗೆಯೋದು, ತಿಲದಿಂದ ಎಣ್ಣೆ ತೆಗೆಯೋದು ಮಾಡ್ತಾರೆ ನೋಡಿ. ಅದನ್ನು ಯಾವ ತರಹ ರುಬ್ತಾರೆ, ಏನೇನೋ ಕುಟ್ತಾರಪ್ಪ ಗಾಣದಲ್ಲಿ ಹಾಕಿ. ಎಷ್ಟು ಪೀಡಿಸ್ತಾರೆ ಅಂದ್ರೆ ಅದು ಎಣ್ಣೆ ಬಿಡೋ ತನಕ ಬಿಡಲ್ಲ. ಆದ್ರೆ ಯಾರಾದ್ರೂ ಕೂಡ ಮರಳನ್ನ ಹಿಚಕ್ ಬಿಟ್ಟು ನನಗೆ ಎಣ್ಣೆ ಅಂತ ಯಾರಾದ್ರೂ ಕೇಳ್ತಾರ? ಕೇಳೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸ್ನೇಹ ಇಲ್ಲ, ಇಲ್ಲಿ ಸ್ನೇಹ ಇದೆ. ಸ್ನೇಹೇನ ತೈಲವತ್ ಸರ್ವಂ ಸರ್ಗಚಕ್ರೆ ನಿಪೀಡ್ಯತೆ. ಸ್ನೇಹ ಇದೆ ಅಂತ ಆದ್ದರಿಂದಲೇನೆ ಜನ ಚೆನ್ನಾಗಿ ಹೊಡೆದು ಬಿಟ್ಟು, ಪಾಪ ಶೇಂಗಾ ಆಮೇಲೆ ಈ ತಿಲಗಳು ಅಳಲ್ಲ, ಆದ್ದರಿಂದ ನಮ್ಗೇನು ಗೊತ್ತಾಗ್ಲಿಕ್ಕಿಲ್ಲ, ಅವು ಅಳತಾ ಇದ್ರೆ ಗೊತ್ತಾಗ್ತಿತ್ತೇನೋ ಅಂದ್ರೆ ಅಭಿಪ್ರಾಯ. ಅಲ್ಲಿ ಆ ಸ್ನೇಹ ಅನ್ನೋದು ತೈಲಕ್ಕೋಸ್ಕರ ಹೇಗೆ ಪೀಡಿಸಿಬಿಟ್ಟು ಅದರಿಂದ ಹೀರಿ ತಗೊಂಡು ಹೋಗ್ತಾರೋ, ಹೇಗೆ ಅವುಗಳು ಈ ಚಕ್ರದಲ್ಲಿ ಬಿದ್ದು ಒದ್ದಾಡ್ತಾವೋ, ಹಾಗೆ ಮನುಷ್ಯರು ಕೂಡ ತುಂಬಾ ಸ್ನೇಹವನ್ನ ಪಡೆದವರು ಅಂತಾಗಿದ್ದರೆ ಈ ಚಕ್ರದಲ್ಲಿ ಸಿಲುಕಿ ಮತ್ತೆ ಪೀಡೆಯನ್ನು ಅನುಭವಿಸಬೇಕಾಗ್ತದೆ. ಆದ್ರೆ ನೋಡ್ರಿ, ಅಕೃತಾರ್ಥಶ್ಚ ಸೀದಂತೆ ಜಲೈಹಿ ಸೈಕತ ಸೇತವಃ. ಇನ್ನೊಂದು ಅಂಶವನ್ನು ಹೇಳ್ತಾರೆ. ಹೋಗ್ಲಿ, ನಾವು ದೂರನೇ ಇರ್ತೀವಿ, ಸ್ನೇಹವನ್ನ ಪಡೆಯಲ್ಲ ಅಂತ ನೀವು ಅನ್ಬೇಕು, ನಿಜ. ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಈ ಮರಳನ್ನು ಕೂಡ ಸ್ವಲ್ಪ ನೀರಿನ ಜೊತೆ ಸೇರಿಸ್ಕೊಂಡು ಸಮುದ್ರದ ದಂಡಿ ಮೇಲೆ ಮನೆಯನ್ನೆಲ್ಲ ಕಟ್ತಾರೆ ನೋಡ್ರಿ ಹುಡುಗರು. ಆವಾಗಲೂ ಏಕತ್ರ ಸ್ಥಿತಿ ಆಮೇಲೆ ಕೂಡುವಿಕೆ ಅಂತ ಅನ್ನೋದು ಆಗ್ತದೆ. ಆದರೆ ಅದರಿಂದಲೂ ಎಚ್ಚೆತ್ತುಕೊಳ್ಬೇಕು. ಯಾಕೆಂದ್ರೆ ಜೋರಾಗಿ ಆ ಸಮುದ್ರದ ಅಲೆಗಳು ದಂಡೆಗೆ ಬಂದು ಅಂದ್ರೆ ಇವನು ಎಷ್ಟೇ ದೊಡ್ಡದಾಗಿರುವಂತಹ ಮನೆ ಕಟ್ಟಿದ್ರು ಒಂದು ಕ್ಷಣದಲ್ಲಿ ಹೋಗ್ಬಿಡುತ್ತದೆ. ಆದ್ರಿಂದ ಯಾವ ರೀತಿಯಿಂದಲೂ ಕೂಡ ಸ್ನೇಹವನ್ನ ಸಂಪಾದನೆ ಮಾಡಲೇಬಾರದು ಅಂತ ಭೀಷ್ಮರು ಹೇಳ್ತಾ ಇದ್ದಾರೆ. ಏಕಃ ಕ್ಲೇಶಾನವಾಪ್ನೋತಿ ಪರತ್ರೇಹ ಚ ಮಾನವಃ ಸಂಚಿನೋತ್ಯಶುಭಂ ಕರ್ಮ ಕಲತ್ರಾಪೇಕ್ಷೆಯ ನರಹ. ಯಾಕೆ ಅಂದ್ರೆ ಇದು ವಿದುರ ನೀತಿಯಲ್ಲೂ ಈ ತರಹ ಒಂದು ಮಾತು ಬಂದಿದೆ. ಏನು ಅಂದ್ರೆ, ಇನ್ನೊಬ್ಬರ ಸಲುವಾಗಿ ಪ್ರಯತ್ನವನ್ನ ಮಾಡ್ತಾ ಅವ್ರ ಮೇಲೆ ಸ್ನೇಹ ಹಚ್ಚಿಕೊಂಡು ನೀವು ಅನೇಕ ತರಹದ ತಪ್ಪುಗಳನ್ನು ಮಾಡ್ತಾ ಹೋದ್ರಿ ಅಂದ್ರೆ ಭೋಕ್ತಾರೋ ವಿಪ್ರಮುಚ್ಯಂತೆ ಕರ್ತಾ ದೋಷೇಣ ಲಿಪ್ಯತೆ. ಅವರು ತಿಂದವರು ಹೋಗ್ಬಿಡ್ತಾರೆ ಏನೋ ಅಲ್ಪವಾಗಿರೋ ದುಃಖವನ್ನು ಪಟ್ಟು, ಆದ್ರೆ ಮಾಡಿದಂತಹ ವ್ಯಕ್ತಿ ಮಾತ್ರ ಬಹಳ ಕಷ್ಟಕ್ಕೀಡಾಗ್ತಾನೆ. ನಮಗೇನು ಅನ್ಸೋದು, ನಾವು ಎಲ್ಲ ಪದಾರ್ಥಗಳನ್ನ ಕಷ್ಟಪಟ್ಟು ತಂದು ಕೊಟ್ಟಿದ್ದೀವಲ್ಲ, ಅವರು ಸಂತುಷ್ಟರಾಗ್ತಾರೆ ಅಂತ. ಆಗ್ತಾರೆ. ಉತ್ತಮರಾಗಿರುವಂತಹ ಸ್ತ್ರೀಯರು, ಮಕ್ಕಳು ನಮ್ಮಪ್ಪ ತಂದುಕೊಂಡಿದ್ದಾನಪ್ಪ ಅಂತ ಸಂತೋಷ ಪಡ್ತಾರೆ, ನಿಜ. ಆದ್ರೆ ನೀವು ಅವರನ್ನು ಸಂತೋಷ ಪಡಿಸ್ಲಿಕ್ಕೆ ಅಂತಲೇ ಅನ್ಯಾಯದಿಂದಲೂ ಹೇಗೋ ಮಾಡಿ ತಂದ್ರಿ ಅಂದ್ರೆ ಅವರು ಅನುಭವಿಸಿ ಅದರಿಂದ ಕಿಂಚಿತ್ ಪಾಪವನ್ನು ಅನುಭವಿಸಿ ಹೋಗ್ಬಿಡ್ತಾರೆ. ಆದ್ರೆ ನಿಮ್ಮನ್ನು ಮಾತ್ರ ಬಿಡಲ್ಲ. ಆ ದುಃಖವನ್ನ ನಾವು ಅನುಭವಿಸಲೇಬೇಕಾಗ್ತದೆ. ಆದ್ರಿಂದ ನೋಡಿ, ಅಶುಭ ಕರ್ಮವನ್ನ ಮಾಡಬೇಕಾಗ್ತದೆ. ಸ್ನೇಹ ಅನ್ನೋದು ಬಂತು ಅಂದ್ರೆ ಆವಾಗ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬೇರೆ ಯಾರು ಬರೋದೇ ಇಲ್ಲ.
ಆದ್ದರಿಂದ ಅವಶ್ಯವಾಗಿ ಈ ಸ್ನೇಹವನ್ನು ಬಿಡಬೇಕಾದದ್ದು. ಯಾವಾಗಲೂ ಕೂಡ ಬುದ್ಧಿಯನ್ನು ಸಂಪಾದನೆಯನ್ನು ಮಾಡಿ, ಅದರಲ್ಲೂ ಕೂಡ ಪ್ರಜ್ಞಾವನ್ನು ಸಂಪಾದನೆಯನ್ನು ಮಾಡಿ, ಯಾವುದನ್ನು ಮಾಡಬೇಕು ಬಿಡಬೇಕು, ಯಾವ್ದು ನನಗೆ ಒಳ್ಳೆಯದಾದದ್ದು, ಈ ಜ್ಞಾನ ಸಂಪಾದನೆಯನ್ನು ಮಾಡಿ ಮುನ್ನಡೆದಾಗ ಅಂತಹ ವ್ಯಕ್ತಿಗೆ ಮೇಲ್ನೋಟಕ್ಕೆ ಸ್ನೇಹ ಇರೋದ್ರಿಂದ ಶೋಕ ಬರ್ತಿದ್ರು ಅದನ್ನು ಪರಿಹಾರ ಮಾಡ್ಕೊಂಡ್ಬಿಡ್ತಾನೆ. ನೋಡಿ, ಕೃಷ್ಣ ಏನು ಹೇಳಿರೋದು? ತಾನ್ ತಿತಿಕ್ಷಸ್ವ ಭಾರತ. ನೋಡಪ್ಪ, ತಡ್ಕೋ ಅಂತನೋ ರೀತಿಯಿಂದ ಕೃಷ್ಣ ಹೇಳ್ದಂಗೆ ಅನಿಸ್ತದೆ. ತಡ್ಕೋ ಅಂತ ಕೃಷ್ಣ ಹೇಳಿಲ್ಲ, ಯಾಕಂದ್ರೆ ತಡ್ಕೊಳ್ಳೋದು ನಮ್ಗೆ ಗೊತ್ತಿದ್ದೇ ಇದೆ. ಮತ್ತೇನು ಹೇಳಿರೋದು ಅಂದ್ರೆ ಯಂ ಹಿನ ವ್ಯಥಯಂತೇತೆ, ಇವುಗಳು ದುಃಖಪ್ರದವಾಗದೇ ಇರುವಂತೆ ನೋಡ್ಕೋಬೇಕು ಅಂತ. ದುಃಖಪ್ರದವಾಗುವಂತೆ ಇವುಗಳನ್ನ ನೀವು ಇಟ್ಕೊಳ್ಬಾರ್ದು. ಪದಾರ್ಥ ದರ್ಶನವನ್ನ ಮಾಡ್ಕೊಳ್ರಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಈ ಪದಾರ್ಥ ದರ್ಶನದಿಂದ ನಿಮಗೆ ಸುಖ ದುಃಖಗಳು ಆಗ್ತಾ ಇದ್ರೆ ಅವಾಗ ಮತ್ತೆ ಸ್ನೇಹ ಬಂದಿದೆ ಅಂತಾನೆ ಅರ್ಥ. ಇವುಗಳು ಸುಖ ದುಃಖಪ್ರದವಾಗಿರಬಾರ್ದು. ಅನಭಿಮಾನದಿಂದ ಇವುಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಇದು ತಿತಿಕ್ಷಸ್ವ, ತಡ್ಕೊಳ್ಳೋದು ಅನ್ನೋದಕ್ಕೆ ಅರ್ಥ. ಆದ್ದರಿಂದ ಉತ್ತಮವಾದ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಇವುಗಳ ಸಂಪರ್ಕವಾದರೂ ಕೂಡ ನಿಮಗೆ ಸುಖ ಹಾಗೂ ದುಃಖಗಳು ಆಗೋದೇ ಇಲ್ಲ. ಆದ್ದರಿಂದ ಅನಭಿಮಾನೇನ ಪರಿಹರ್ತವ್ಯಂ, ಅನಭಿಮಾನದಿಂದ ಅಭಿಮಾನ ಪರಿತ್ಯಾಗವನ್ನು ಮಾಡಿ ಇವುಗಳನ್ನ ಕೈ ಬಿಡಬೇಕು. ಹೀಗೆ ಅನೇಕ ವಿಚಾರಗಳನ್ನ ಹೇಳ್ತಾರೆ. ನೋಡಪ್ಪ, ಈ ಧರ್ಮವನ್ನ ಮಾಡಬೇಕು ಅಂತ ಆಗಿಂದ ನಾವು ಹೇಳ್ತಾ ಇದ್ದೀವಲ್ಲ, ಇವುಗಳನ್ನ ಮುಂದೂಡಬಾರದು. ಇನ್ನ ಅನೇಕ ಕಾಲ ಇದೆ. ಇವಾಗೇನು ಗಟ್ಟಿನೇ ಇದೀವಲ್ರಿ, ನಮಗೇನು ರೋಗ ಆಗ್ಯದ, ಕಾಲು ನೋವು ಆಗಿದೆಯಾ, ಅಲ್ಲ ಯಾರಿಗಾಗಿದೆ ಅವ್ರನ್ನ ಬಿಟ್ಟು ಹೇಳ್ತಾ ಇದ್ದೀವಿ. ಆದ್ರಿಂದ ನಾವೇನು ಬರೋಬ್ಬರಿನೇ ಇದ್ದೀವಲ್ಲ, ರೋಗಗಳು ಇನ್ನ ಏನು ಬಂದಿಲ್ಲ, ಇನ್ನ ಆಯುಷ್ಯ ತುಂಬ ಇದೆ. ಈಗ ತಾರುಣ್ಯ ಅವಸ್ಥೆಯಲ್ಲಿ ಇದ್ದೀವಿ, ಮುನ್ ನೋಡ್ಕೊಂಡ್ರೆ ಆಯ್ತು ಅಂತ ಇವತ್ತಿನ ದಿವಸ ವಿಶೇಷವಾಗಿ ಹೇಳ್ತಿರ್ತಾರೆ. ಚಾತುರ್ಮಾಸ ಇಲ್ಲ ಇವಾಗ ಮಾಡಬಾರ್ದ್ರಿ, ಮುದುಕರಾದ್ಮೇಲೆ ಮಾಡ್ಬೇಕು. ಯಾಕೆಂದ್ರೆ ಇವಾಗ ಏನ್ ಮಾಡ್ಲಿಕ್ಕೆ ತಗೊಂಡು ಏನ್ ಮಾಡ್ತೀರಿ? ಇವಾಗ ತಿಂದು ಗಟ್ಟಿಮುಟ್ಟಿ ಆದ್ರೆ ಮುಂದ್ ಮಾಡ್ಲಿಕ್ಕೆ ಆಗ್ತದೆ ಅಂತ, ಅದು ಎಂದೂ ಆಗೋದಿಲ್ಲ ಅದು. ಯಾಕೆಂದ್ರೆ ಇವಾಗ ತಿಂದು ಗಟ್ಟಿಮುಟ್ಟಿ ಆಗಿದ್ದು ಮುಂದಿನ ತಿನ್ಬೇಕು ಅನ್ನೋ ಆಸೆಯನ್ನು ಹುಟ್ಟಿಸ್ತದೆ ಹೊರತು ತಿನ್ಬಾರ್ದು ಅನ್ನೋ ಆಸೆಯನ್ನು ಹುಟ್ಟಿಸೋದೇ ಇಲ್ಲ ಅದು. ಅದಕ್ಕೆ ನಮ್ಮ ಪ್ರಹ್ಲಾದ ರಾಜರು ಹೇಳಿದ್ದಾರೆ ನೋಡಿ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಸಣ್ಣ ಹುಡುಗರಿರೋ ಕಾಲಕ್ಕಿಂದಲೇನೆ ಇವನ್ನೆಲ್ಲ ಬಿಡಬೇಕು ಬಿಡಬೇಕು ಅಂತ ಹಾಕ್ಸಿದ್ರೆ ಕೊನೆ ಮುದುಕನಾದಾಗಲೂ ಕೂಡ ಬಿಡ್ತಾನೆ ಅಂತ. ಅವ್ರು ಹೇಳಿರುವಂಥದ್ದು ಬಹಳ ಇದೆ ಬಿಡಿ, ಅದನ್ನ ಹೇಳಲಿಕ್ಕೂ ಆಗೋದಿಲ್ಲ. ಆದರೆ ಮುಂದೆ ಮಾಡ್ಲಿಕ್ಕೆ ಆಗ್ತದೆ, ಇವಾಗ ಮಾಡೋದು ಬೇಡ ಅನ್ನುವಂತಹ ಬೋಧನೆ ಅತ್ಯಂತ ಅಶಾಸ್ತ್ರೀಯವಾಗಿರುವಂತಹದ್ದು. ಶ್ವಃ ಕಾರ್ಯಂ ಅದ್ಯ ಕುರ್ವೀತ ಪೂರ್ವಾಹ್ನೇ ಚಾಪರಾಹ್ನಿಕಂ ನಹಿ ಪ್ರತೀಕ್ಷತೆ ಮೃತ್ಯು ಕೃತಮಸ್ಯ ನವಾಕೃತಂ. ಪಾಪ ಇನ್ನ ಸಣ್ಣ ಹುಡುಗಿದ್ದಾನ, ಇನ್ನ ಏನು ಏಕಾದಶಿಯನ್ನ ಆಮೇಲೆ ಚಾತುರ್ಮಾಸ ಮಾಡಿಲ್ಲ, ಮಾಡ್ಲಿ ಆಮೇಲೆ ಇವನ್ ಕರ್ಕೊಂಡು ಹೋಗ್ತೀನಿ ಅಂತ ಮೃತ್ಯು ಹೇಳ್ತದ? ಅದೇನು ಕಾಯೋದಿಲ್ಲ. ನಿಮ್ ಊಟ ಆಗ್ಯದೋ ಇಲ್ಲೋ ಕಾಯಂಗಿಲ್ಲ. ಕೆಲವೊಮ್ಮೆ ಸುದ್ದಿ ಹೇಳೋರೇ ಕಾಯಲ್ಲ ಊಟ ಆಗ್ಯದೋ ಇಲ್ಲೋ ಅಂತ ಅನ್ನೋದನ್ನ, ಈ ಮೃತ್ಯು ಏನ್ ಬಿಡ್ತದೆ? ಆದ್ದರಿಂದ ಇದು ಸಮಯವನ್ನ ನೋಡ್ಕೊಂಡು ಈತ ತಯಾರಿದ್ದಾನೆ ಅಂತ ಅನ್ಕೊಂಡೇನು ಮೃತ್ಯು ಬರಲ್ಲ. ಆದ್ದರಿಂದ ಶ್ವಃ ಕಾರ್ಯಂ ಅದ್ಯ ಕುರ್ವೀತ, ನಾಳೆ ಮಾಡಬೇಕು ಅಂತ ಏನು ಇಟ್ಕೊಂಡಿರಿ ಅದನ್ನ ಇವತ್ತೇ ಮಾಡಿ ಅಂತ ಇವತ್ತಿನ ಪಾರಣೆಯನ್ನು ಬಿಟ್ಟು ಮತ್ತೆ ನಾಳೆ ಪಾರಣೆ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಇವತ್ತು ಏಕಾದಶಿ ಪಾರಣೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದೊಂದು ಬಿಟ್ಟು ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ ಯಾವುದನ್ನ ನೀವು ಕೈ ಬಿಟ್ಟಿದ್ದೀರಲ್ಲ ಅದನ್ನ ಇವತ್ತೇ ಮಾಡಬೇಕಾದ್ರು. ಏಕಾದಶಿ ಊಟ ಮಾಡಿದ್ರೆ ನಾವು ಕೈ ಬಿಟ್ಟಿಲ್ಲ, ಮಾಡಬಾರ್ದು ಅಂತ ಹೇಳಿದ್ದಕ್ಕೇನೆ ಬಿಟ್ಟಿರೋದು. ಮಾಡದೇ ಇರೋದ್ರಿಂದಲೇ ಭಗವಂತನಿಗೆ ಪ್ರೀತಿ ಆಗ್ತದೆ. ನಾಳೆ ಪಾರಣೆಯನ್ನು ಮಾಡೋದ್ರಿಂದಲೇ ಭಗವಂತನಿಗೆ ಪ್ರೀತಿ ಆಗ್ತದೆ. ಆದ್ರಿಂದ ನಾಳೆನೇ ಮಾಡಬೇಕಾಗ್ತದೆ. ಅಲ್ಲೇನು ನೀವು ಪೂರ್ವಾಪರಿಹಾರ ಮಾಡ್ಬೇಕಂತಲ್ಲ, ಆದ್ರೆ ಇವತ್ತೇನು ನಾವು ಭಗವಂತನ ಕಥೆಯನ್ನ ಕೇಳೋದು ಬೇಡ, ನಾಳೆ ಕೇಳಿದ್ರಾಯ್ತು. ಇವತ್ತೇನು ಜಪ ಮಾಡೋದು ಬೇಡ, ನಾಳೆ ಮಾಡಿದ್ರಾಯ್ತು ಅಂತ ಇವುಗಳನ್ನೆಂದೂ ಕೂಡ ಮುಂದೂಡಬಾರದು. ಪೂರ್ವಾಹ್ನೇ ಚಾಪರಾಹ್ನಿಕಂ, ಇಲ್ಲ ಅದನ್ನ ಮಧ್ಯಾಹ್ನ ನೋಡೋಣ ಅಂತ. ಈ ಕೆಲವೊಬ್ಬರು ಈ ಸಮಯ ಪಟ್ಟಿಯನ್ನು ಹಾಕೊಂಡಿರ್ತಾರೆ, ವೇಳಾಪಟ್ಟಿಗೆ ಟೈಮ್ ಟೇಬಲ್, ಆ ಸಮಯಕ್ಕೆ ಅದನ್ನ ಮಾಡೋದು ಅಂತ ಹಾಕೋಬೇಕು. ಅದೊಂದು ಶಿಸ್ತಿನ ಜೀವನ ನಡೆಸ್ಲಿಕ್ಕೆ ಆಗ್ತದೆ ಅಂತೆಲ್ಲ ಹೇಳ್ತಾರೆ.
ಆದರೆ ಅದನ್ನು ಬಹಳಷ್ಟು ನಿಯಮಿತವಾಗಿ ನೀವು ನಡೆಸ್ಲಿಕ್ಕೆ ಹೋದ್ರಿ ಅಂದರೆ ಈ ಮೋಕ್ಷ ಮಾರ್ಗದಲ್ಲಿ ಅದು ಕೆಲಸಕ್ಕೆ ಬೀಳೋದಿಲ್ಲ. ಯಾವಾಗ ಒಮ್ಮೆ ಸ್ವಸ್ಥ ಚಿತ್ತರಾಗಿ ಸಾಯಂಕಾಲ ಯಾವಾಗ ನಮಗೆ ಸಂಧ್ಯಾಕಾಲ ಅಂತಿರ್ತದೋ ಆವಾಗ ವಿಶೇಷವಾಗಿ ಅಧ್ಯಯನ ಅಂತೆಲ್ಲ ಇರೋದಿಲ್ಲ. ಆವಾಗ ಜಪವನ್ನು ಮಾಡಬೇಕು, ಸಂಧ್ಯೋಪಾಸನೆ ಮಾಡಬೇಕು, ವಿಶಿಷ್ಟವಾಗಿರುವ ಸ್ತೋತ್ರಗಳಿಂದ ರುದ್ರದೇವರನ್ನ ನರಸಿಂಹದೇವರನ್ನ ಸಂತೋಷಪಡಿಸ್ಬೇಕು ಅಂತೆಲ್ಲ ಇದೆ. ಹೀಗೆ ಅದನ್ನು ಆ ಕಾಲದಲ್ಲಿ ಹೇಳ್ಕೊಳ್ಳೋದು. ಯಾರಿಗೋ ಒಬ್ಬನಿಗೆ ಬೆಳಿಗ್ಗೆ ಸಮಯ ಸಿಕ್ತು, ಖಾಲಿ ಕೂತ್ಕೊಂಡಿದ್ದಾನೆ, ನೋಡ್ದ ಇವೆಲ್ಲ ಸ್ತೋತ್ರಗಳನ್ನು ಸಾಯಂಕಾಲ ಹೇಳಬೇಕು ಅಂತ ನಾನು ಇಟ್ಕೊಂಡಿರೋದು, ಅದಕ್ಕೆ ಈಗೇನು ಮಾಡೋಣ, ಈಗ ಸುಮ್ಮನೆ ಇದ್ಬಿಡೋಣಂತೆ. ಯಾಕೆಂದ್ರೆ ಇವಾಗೆಲ್ಲ ಕೆಲಸ ಮುಗಿದು ಹೋಗ್ಬಿಟ್ಟದು. ಕೆಲವೊಮ್ಮೆ ಬಹಳ ಬೇಗನೆ ಎದ್ದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. 8ಕ್ಕೆ ಎದ್ದಾಗ ಎಲ್ಲ ಮಾಡ್ಕೊಂಡ್ಬಿಟ್ಟು ಕೊನೆಗೆ 12 ಗಂಟೆಗೆ ಊಟಕ್ಕೆ ಬರ್ತಾ ಇದ್ವಿ. ಇವತ್ತು 4 ಗಂಟೆಗೆ ಎದ್ಬಿಟ್ಟಿದ್ದೀವಿ, ಎಲ್ಲ 8ಕ್ಕೆ ಮುಗಿದು ಹೋಗ್ಯದ. ಇನ್ನು 12ರ ತನಕ ಏನು ಮಾಡಬೇಕು ಗೊತ್ತಿಲ್ಲ ಅನ್ನೋ ತರಹ ಕೆಲವೊಮ್ಮೆ ಆಗ್ಬಿಡುತ್ತದೆ. ಇದು ಯಾವುದೂ ಆಗಬಾರ್ದು ಅಂದರೆ ಯಾವ ಕೆಲಸವನ್ನು ಆಮೇಲೆ ಮಾಡ್ತೀನಿ ಆಮೇಲೆ ಮಾಡಬಹುದಲ್ಲ ಅಂತ ಅಂದ್ಕೊಂಡಿರ್ತೀವೋ ಅವುಗಳನ್ನು ಮೊದಲೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅವಾಗ ನಿಮ್ಗೆ ಸಮಯನೇ ಸಿಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದು ಬರಬೇಕು ಅಂತಂತಾರೆ. ಈ ಮಾಡ್ಲಿಕ್ಕೆ ಸಮಯ ಇಲ್ಲ, ಅಷ್ಟು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಬಂತು ಅಂದಾಗ ಆಗ ನಮಗೆ ಒಳಿತಿದೆ. ಕೋಹಿ ಜಾನಾತಿ ಕಸ್ಯಾದ್ಯ ಮೃತ್ಯುಕಾಲೋ ಭವಿಷ್ಯತಿ ಯುವ ಇವ ಧರ್ಮಶೀಲ ಸ್ಯಾತ್ ಅನಿತ್ಯಂ ಖಲು ಜೀವಿತಂ. ಯಾರಿಗೆ ತಾನೇ ಗೊತ್ತಿದೆ, ನಮಗೂ ಗೊತ್ತಿಲ್ಲ, ಹೋಗ್ಲಿ ನಮ್ಮ ಅಕ್ಕಪಕ್ಕದವ್ರಿಗೆ ಯಾರಾದ್ರೂ ಗೊತ್ತಿದೆಯಾ ನಾವು ಯಾವತ್ತು ಮೃತರಾಗ್ತೀವಿ ಅಂತ? ಕೆಲವೊಂದು ಶಾಸ್ತ್ರಗಳಿವೆ, ಯಾವಾಗ ಬರ್ತದೆ ಏನು ಎತ್ತ ಅಂತೆಲ್ಲ ತಿಳ್ಕೊಳ್ಬಹುದು. ಆದ್ರೆ ಅದನ್ನೂ ಮೀರಿ ಭಗವಂತ ಇದ್ದಾನೆ ಅನ್ನೋದು ನಾವು ಮರಿಬಾರ್ದು. ಯುವ ಇವ ಧರ್ಮಶೀಲ ಸ್ಯಾತ್, ಬಹಳ ಯುವಕನಾಗಿ ಧರ್ಮಶೀಲನಾದವನೂ ಕೂಡ ಮೃತನಾಗಬಹುದು ಅಂತ ಒಂದರ್ಥ. ಅಥವಾ ಯುವಕರಾಗಿರುವ ಕಾಲಕ್ಕೇನೆ ಧರ್ಮಶೀಲರಾಗಿದ್ವಿ ಎಂದಾಗ ಬಹಳ ಒಳ್ಳೆಯದು. ಯಾಕೆ ಅಂದ್ರೆ ಜೀವನ ಅನ್ನೋದು ಅನಿತ್ಯ. ಕೃತೇ ಧರ್ಮೇ ಭವೇತ್ ಕೀರ್ತಿ ಇಹ ಪ್ರೇತ್ಯ ಚ ವೈ ಸುಖಂ. ನೋಡಿ, ಈ ಧರ್ಮವನ್ನ ಮಾಡೋದ್ರಿಂದ ಇಲ್ಲೂ ನಿಮಗೆ ಕೀರ್ತಿ ಇದೆ, ಮೇಲೆ ಹೋದ ಮೇಲೂ ಕೂಡ ಕೀರ್ತಿ ಇದ್ದೇ ಇದೆ. ಈ ಕೀರ್ತಿಯನ್ನ ಗಳಿಸ್ಬೇಕು ಅಂತ ಎಲ್ಲರಿಗೂ ಕೂಡ ಇದೆ ಅಂತ ಆದ್ಮೇಲೆ ಯಾಕೆ ಇದನ್ನ ಪರಿತ್ಯಾಗ ಮಾಡಬೇಕು? ಆದ್ದರಿಂದ ಎಂದೂ ಕೂಡ ಈ ಧರ್ಮವನ್ನ ಮಾಡೋದನ್ನ ಮುಂದೆ ಹಾಕಬಾರದು ಅಂತ ಅನೇಕ ವಿಚಾರಗಳನ್ನ ಹೇಳ್ತಾರೆ. ನಾಸ್ತಿ ವಿದ್ಯಾ ಸಮಂ ಚಕ್ಷು, ನಾಸ್ತಿ ಸತ್ಯ ಸಮಂ ತಪಃ, ನಾಸ್ತಿ ರಾಗ ಸಮಂ ದುಃಖಂ, ನಾಸ್ತಿ ತ್ಯಾಗ ಸಮಂ ಸುಖಂ. ವಿದ್ಯೆಗೆ ಸಮಾನವಾಗಿರುವಂತಹ ಚಕ್ಷು, ಕಣ್ಣು ಇನ್ನೊಂದಿಲ್ಲ. ಇದೇನ್ರಿ ಇದು, ಇರೋದೇ 2 ಕಣ್ಣು. ರುದ್ರದೇವರು 3ನೇ ಕಣ್ಣು ಇಟ್ಕೊಂಡಿದ್ದಾರೆ ಅಂತ ಇಷ್ಟು ಗೊತ್ತಿದೆ. ಇದು ಏನು ಕಣ್ಣು ಅಂದ್ರೆ ನೋಡಿ, ಕಣ್ಣುಗಳಿಂದ ಅಂದ್ರೆ ಈ ಭೌತಿಕವಾದ ಕಣ್ಣುಗಳಿಂದ ರೂಪವತ್ ಪದಾರ್ಥವನ್ನು ನೋಡ್ಬೋದಷ್ಟೆ. ಆದ್ರೆ ದೇವರನ್ನು ಹೇಗೆ ನೋಡ್ಲಿಕ್ಕೆ ಆಗ್ತದೆ? ಈ ಕಣ್ಣಿಗೆ ಭಗವಂತ ಕಾಣಿಸೋದೇ ಇಲ್ಲ. ಆದ್ರಿಂದ ದೇವರೆಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ, ಎದುರಿಗಿದ್ರು ಕಾಣಿಸಲ್ಲ ಅವನು. ಯಾಕಂದ್ರೆ ಈ ಕಣ್ಣುಗಳಿಗೆ ಭಗವಂತನನ್ನು ನೋಡುವಂತಹ ಶಕ್ತಿ ಇಲ್ಲ. ಅವನಾಗೆ ಕೊಡಬೇಕು, ಏನೋ ಮಾಡ್ತಾನೆ, ಯಮಯವೇಶ ವೃಣತೆ ತೇನ ಲಭ್ಯ, ಅವಾಗ ಕಾಣಿಸ್ಬಹುದೇನೋ. ಆದ್ರೆ ಸಹಜವಾದ ಶಕ್ತಿ ಏನಲ್ಲ ಈ ಕಣ್ಣುಗಳಿಗೆ ಭಗವಂತನನ್ನು ನೋಡುವಂತಹದ್ದು. ಆದರೆ ವಿದ್ಯಾ ಎಂಬುವಂತಹ ಒಂದು ಕಣ್ಣು ಇದನ್ನು ಸಂಪಾದನೆ ಮಾಡಿದ್ವಿ ಅಂತಂದಾಗ ಎಲ್ಲವನ್ನೂ ಕೂಡ ನೋಡ್ಲಿಕ್ಕಾಗ್ತದೆ. ಅವಾಗ ಆ ಪದಾರ್ಥಕ್ಕೆ ರೂಪ ಅದನೋ ಇಲ್ವೋ ಅದು ಯಾವುದೂ ಕೂಡ ನಮಗೆ ವ್ಯತ್ಯಾಸವನ್ನು ತಂದುಕೊಡಲ್ಲ. ಸಮಗ್ರವಾಗಿರುವಂತಹ ಸಚ್ಚಾಸ್ತ್ರಗಳನ್ನು ತಿಳಿದುಕೊಂಡು ಗುರುಗಳ ಮುಖಾಂತರವಾಗಿ ಸದ್ವಿದ್ಯೆಯನ್ನು ಸಂಪಾದನೆ ಮಾಡಿದಾಗ ಅದಕ್ಕೆ ಸಮಾನವಾದ ಕಣ್ಣು ಇನ್ನೊಂದಿಲ್ಲ. ಅದರಿಂದ ಎಲ್ಲವನ್ನೂ ನೋಡಬಹುದು. ನಾಸ್ತಿ ಸತ್ಯ ಸಮಂ ತಪಃ, ಏನೇ ಆದರೂ ಕೂಡ ಇನ್ನೊಬ್ಬರಿಗೆ ಹಿತವಾದದ್ದನ್ನೇ ನುಡಿತೀನಿ ಅನ್ನುವಂತಹದ್ದೇನು ವ್ರತ ಇದೆ, ಈ ವ್ರತಕ್ಕೆ ಸಮಾನವಾದ ಇನ್ನೊಂದು ತಪಸ್ಸಿಲ್ಲ. ನಾಸ್ತಿ ರಾಗ ಸಮಂ ದುಃಖಂ, ಅತಿಯಾಗಿರುವಂತಹ ಪದಾರ್ಥದ ಮೇಲೆ ರಾಗವನ್ನು ಇಟ್ಟುಕೊಂಡಾಗ ಇದಕ್ಕಿಂತಲೂ ದುಃಖಪ್ರದವಾಗಿರುವ ಇನ್ನೊಂದು ವಸ್ತು ಇಲ್ಲ. ನಾಸ್ತಿ ತ್ಯಾಗ ಸಮಂ ಸುಖಂ, ಪದಾರ್ಥವನ್ನ ಬಿಟ್ಟಿರೋದ್ರಿಂದ ಏನು ಆನಂದ ಇದೆ, ಈ ಆನಂದ ಪದಾರ್ಥವನ್ನ ಹಿಡ್ಕೊಂಡಾಗ ಇರೋದಿಲ್ಲ. ನೋಡಿ, ತುಂಬಾ ವಸ್ತುವನ್ನು ನೀವು ಮನೇಲಿ ಇಟ್ಕೊಂಡ್ರೆ ಊರಿಗೆ ಹೋಗ್ಲಿಕ್ಕೆ ಆಗಲ್ಲ. ಯಾರು ತಗೊಂಡೋಗ್ಬಿಟ್ರೆ ಏನ್ ಮಾಡೋದು?
ಅದೇ ಏನೋ ಮನೇಲಿ ಪದಾರ್ಥವೇ ಇಲ್ಲ ಅಂದ್ರೆ ನೀವು ಮನೇಲಿ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು ಅನಾಯಾಸವಾಗಿ ಎಲ್ಲಾ ಕಡೆ ಸಂಚಾರ ಮಾಡಬಹುದು ಅಂತ ಲೋಕದಲ್ಲೇ ತಿಳ್ಕೊಳ್ಬಹುದು ಇದನ್ನ. ಆದ್ರಿಂದ ನೋಡು, ಇಷ್ಟೆಲ್ಲ ಅಂಶಗಳನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಧರ್ಮರಾಜನ ಮುಂದೆ ಹೇಳಿ ಒಂದು ಮಾತನ್ನು ಹೇಳ್ತಾರೆ. ನೋಡುಪ, ನಿನಗೆ ಒಬ್ಬಳ ಕಥೆಯನ್ನು ಹೇಳ್ತೀನಿ ಅಂತ. ಒಬ್ಬ ವೇಶ್ಯಾಸ್ತ್ರೀ ಕಥೆಯನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧಳಾಗಿರುವಂತಹ ಪಿಂಗಳ ಎನ್ನುವಂತಹ ವೇಶ್ಯಾಸ್ತ್ರೀ. ಭಾಗವತದ ಏಕಾದಶ ಸ್ಕಂಧದಲ್ಲಿ 24 ಗುರುಗಳನ್ನು ಹೇಳುವ ಕಾಲಕ್ಕೆ ನಮಗೆಲ್ಲರಿಗೂ ಕೂಡ ಆ ವೇಶ್ಯೆಯು ಗುರುಗಳಾಗ್ತಾಳೆ ಅನ್ನೋದನ್ನು ಹೇಳ್ತಾರೆ. ಹೇಗೆ ಅಂದ್ರೆ ಅವಳ ಕಥೆಯನ್ನ ಇಲ್ಲಿ ಮಹಾಭಾರತದಲ್ಲೂ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವಳು ಮತ್ತೆ ಹೆಸರಿಗೆ ತಕ್ಕಂತೆ ಅವಳು ಮಾಡ್ತಾ ಇರುವಂತಹ ಕಾರ್ಯ ಅನ್ನೋದು ಲೋಕದಲ್ಲಿ ಅತ್ಯಂತ ನಿಂದಿತವಾದದ್ದೇ. ದುಡ್ಡಿಗೋಸ್ಕರ ಮಾಡ್ತಾ ಇದ್ಲು, ಸುಖಕ್ಕೋಸ್ಕರ ಮಾಡ್ತಾ ಇದ್ಲು. ನನಗೆ ಆನಂದ ಅನ್ನೋದು ಮನುಷ್ಯರಿಂದಲೇ ಇರೋದೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಅಂತಾನೆ ತಾನೇ ತಿಳ್ಕೊಂಡಿರೋದು ಅವಳು. ಆದರೆ ಒಮ್ಮೆ ಏನಾಯಿತು ಅಂದರೆ ಯಾರೂ ಕೂಡ ಅವಳ ಮನೆಗೆ ಬರಲಿಲ್ಲ. ಅವಾಗ 1 ದಿವಸ ಕಾದ್ಲು, 2 ದಿವಸ ಕಾದ್ಲು, ಎಷ್ಟೊತ್ತಾದರೂ ಕೂಡ ಯಾವೊಬ್ಬ ಪುರುಷನೂ ಕೂಡ ಬರಲಿಲ್ಲ. ಆದ್ರಿಂದ ದುಡ್ಡು ಬರಲಿಲ್ಲ. ದುಡ್ಡಿಲ್ಲ ಆದ್ರಿಂದ ಇತ್ತ ಬೇರೆ ಪದಾರ್ಥಗಳನ್ನು ಖರೀದಿ ಮಾಡಿಕೊಂಡು ಆ ಪದಾರ್ಥ ಭೋಗದಿಂದ ಆಗುವ ಸುಖವೂ ಇಲ್ಲ. ಇನ್ನು ಯಾವ ಪುರುಷರೂ ಕೂಡ ಬಂದಿಲ್ಲ, ಆದ್ರಿಂದ ತತ್ಸುಖವೂ ಕೂಡ ಇಲ್ಲ. ಆಗ ಬಹಳಷ್ಟು ವಿಚಾರವನ್ನ ಮಾಡಿ, ಅವಳು ಬಹಳ ಉತ್ತಮಳಾಗಿದ್ದಳು, ಆದ್ದರಿಂದ ಅವಳಿಗೆ ಈ ವಿಚಾರ ತಲೆಯಲ್ಲಿ ಬಂತು. ಉನ್ಮತ್ತಾಹಂ ಅನುನ್ಮತ್ತಂ ಕಾಂತಂ ಅನ್ವವಸಂ ಚಿರಂ ಅಂತಿಗೆ ರಮಣಂ ಸಂತಂ ನಯನ ಮಧ್ಯಗಮಂ ಪುರ. ಇದೇ ಅರ್ಥವನ್ನು ತಿಳಿಸ್ಕೊಡುವ ವಿಸ್ತಾರವಾದ ಶ್ಲೋಕಗಳು ಅಲ್ಲಿ ಬರ್ತವೆ ಭಾಗವತದಲ್ಲಿ. ಎಂತಹ ದಡ್ಡಿ ನಾನು, ಭಗವಂತ ಇಲ್ಲೇ ಇದ್ದಾನೆ, ನಮಗೆಲ್ಲರಿಗೂ ಕೂಡ ಆನಂದವನ್ನು ಕೊಡುವಂಥವನು ಅವನೇ. ಅವನನ್ನು ಬಿಟ್ಟು ಯಾವುದೋ 4 ಪುರುಷರಿಂದ ನನಗೆ ಸುಖ ಇದೆ ಅಂತ ತಿಳಿದು ಬಿಟ್ಟು ಅವರ ಸಲುವಾಗಿ ಕಾಯ್ತಾ ಕೂತ್ಕೊಂಡಲ್ಲ, ಎಷ್ಟು ನಾನು ಉನ್ಮತ್ತಳು ಅಂತ ತನ್ನನ್ನು ತಾನು ಬೈಕೊಳ್ತಾಳೆ. ಇಲ್ಲೇ ಇದ್ದಾನೆ ಭಗವಂತ. ಈ 9 ದ್ವಾರಗಳಿಂದ ಕೂಡಿರುವಂತಹ ಶರೀರದಲ್ಲಿ ಹೃದಯ ಮಧ್ಯಸ್ಥಿತನಾಗಿ ಪರಮಾತ್ಮ ಎಲ್ಲರಿಗೂ ಕೂಡ ಸುಖಪ್ರದನಾಗಿರ್ತಾನೆ. ಇಂತಹ ಪರಮಾತ್ಮನನ್ನೇ ನನ್ನ ರಮಣ, ನನ್ನ ಪತಿ ಅಂತ ತಿಳಿಯದೇನೆ ಬಂದವ್ರನ್ನೆಲ್ಲರನ್ನೂ ಕೂಡ ಪತಿಗಳು, ನನ್ನ ರಮಣರು ಅಂತ ಅನ್ಕೊಂಡಲ್ಲ, ಎಷ್ಟು ದಡ್ಡಿ ನಾನು. ಆದ್ದರಿಂದ ಈತನೇ ನನಗೆ ಪತಿ, ಇವನಿಂದಲೇನೆ ನನಗೆ ಸುಖ ಇರೋದು ಅಂತ ಅವಳು ಅನ್ಕೊಂಡು ಎಲ್ಲವನ್ನ ಪರಿತ್ಯಾಗ ಮಾಡಿ ಪರಮಾತ್ಮನನ್ನ ಪಡೆದ್ಲು ಅಂತ ಕಥೆ ಇದೆ. ಇದರಿಂದ ತಿಳಿಬೇಕಾದದ್ದು, ಭಗವಂತ ಹೃದಯಸ್ಥಿತನಾಗಿದ್ದೇನೆ, ಎಲ್ಲರಿಗೂ ಕೂಡ ಸುಖವನ್ನು ಕೊಡ್ತಾನೆ ಅಂತಲೇ ಹೊರತು ಎಲ್ಲರೂ ಪರಮಾತ್ಮನನ್ನು ತಮ್ಮ ಪತಿಗಳು ಅಂತ ಉಪಾಸನೆ ಮಾಡ್ರಿ ಅಂತಲೇ ಹೇಳಲಿಲ್ಲ ಇಲ್ಲಿ. ಆ ಪಿಂಗಳ ಎನ್ನುವಂತಹ ವೇಶ್ಯಾ ಸ್ತ್ರೀ ಅವಳೊಬ್ಬರು ಅಪ್ಸರಾ ಸ್ತ್ರೀ. ಅವಳಿಗೆ ಪರಮಾತ್ಮನನ್ನ ಪತಿ ಎಂದು ಉಪಾಸನೆ ಮಾಡುವಂತಹ ಯೋಗ್ಯತೆ ಇದೆ ಅಂತ ಆದ್ದರಿಂದ ಅವಳು ಮಾಡಿದ್ದು. ಈ ಪಿಂಗಳಾನೇ ತ್ರಿವಕ್ರ ಮುಂದೆ, ಆದ್ರಿಂದ ಅವಳು ಬಹಳ ದೊಡ್ಡವಳು. ಹಾಗಂತ ಹೇಳಿ ಎಲ್ಲ ಸ್ತ್ರೀಯರು ಕೂಡ ನನ್ನ ಪತಿ, ನನ್ನ ದೇವರೇ ಆಗಿರಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಅದು ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಯಾಸಾಂತು ಮಹಾನ್ ದೋಷ ಭಗವದ್ ಭರ್ತೃತಾ ಸ್ಮೃತವು ಅಂತಂತಾರೆ ಆಚಾರ್ಯರು ತಾತ್ಪರ್ಯದಲ್ಲಿ. ಕೆಲವೊಬ್ಬ ಸ್ತ್ರೀಯರು ಮಾತ್ರ ಪರಮಾತ್ಮನನ್ನು ತನ್ನ ಪತಿ ಎಂದು ಉಪಾಸನೆ ಮಾಡಬಹುದು. ಉಳಿದ ಎಲ್ಲಾ ಸ್ತ್ರೀಯರಿಗೂ ಕೂಡ ಪತ್ಯಂತರ್ಗತ ಪರಮಾತ್ಮ ಅಂತಾನೆ ಉಪಾಸನೆ ಇರೋದು. ಹೀಗೆ ತಿಳಿಬೇಕಾದದ್ದು. ಇಲ್ಲೇ ಇದ್ದಾನೆ ಪರಮಾತ್ಮ ಅಂತ ತಿಳಿದು ಅವಳು ಸಂತೋಷವನ್ನು ಪಟ್ಲು. ಯಾರು ಈ ತರಹ ತಿಳಿಯದೇನೆ ಸ್ನೇಹಬದ್ಧರಾಗಿರ್ತಾರಲ್ಲ, ಅವರಿಗೆ ಪ್ರತಿ ಕ್ಷಣದಲ್ಲೂ ಕೂಡ ಶೋಕ ಭಯ ಅನ್ನೋದು ಬರ್ತಾನೆ ಇರ್ತದೆ. ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿ ನ ಪಂಡಿತಂ. ಏನಾದರೂ ಒಂದು ಶೋಕಸ್ಥಾನ, ಅದು ಆ ಸುದ್ದಿ ಕೇಳಿದ ಶೋಕ ಆಯಿತು, ಈ ಏನೋ ವಿಚಾರ ಕೇಳಿದ ಭಯ ಆಯಿತು. ಆದರೆ ಒಂದನ್ನು ತಿಳಿಬೇಕು, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ ಅಂತ ಯಾರು ತಿಳಿತಾರೋ
ಎಲ್ಲವೂ ಪರಮಾತ್ಮನಲ್ಲಿ ಇದೆ ಅಂತ ಯಾರು ತಿಳಿತಾರೋ ಅವರಿಗೆ ಎಂದೂ ಕೂಡ ದುಃಖ ಆಗೋದಿಲ್ಲ. ಈ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ವಿಷಯಗಳನ್ನು ಹೇಳಿ ಮುಂದೆ ಧರ್ಮರಾಜ ಅಂತಾನೆ, ನೋಡ್ರಿ, ನೀವು ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀರಿ, ಆದರೆ ನನಗೆ ಕೆಲವು ಪ್ರಶ್ನೆಗಳಿವೆ. ಅದೇನು ಅಂದರೆ, ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡ್ತಾನಲ್ಲ, ಈ ಜಗತ್ತಿನ ಸೃಷ್ಟಿಯನ್ನ ಮಾಡಿದಂತಹ ಪರಮಾತ್ಮ ಹೇಗೆ ಪದಾರ್ಥಗಳನ್ನು ಪ್ರತ್ಯೇಕಿಸಿ ಒಂದೊಂದು ಸ್ಥಾನದಲ್ಲಿ ಅವುಗಳನ್ನು ನಿಯಮಿಸ್ತಾನೆ? ಅಂದರೆ ಸೃಷ್ಟಿ ಹೇಗೆ ಮಾಡ್ತಾನೆ, ನಿಯಮನ ಹೇಗೆ ಮಾಡ್ತಾನೆ, ಸಂಹಾರವನ್ನು ಹೇಗೆ ಮಾಡ್ತಾನೆ? ಎಲ್ಲರಿಗೂ ಇದೇ ಪ್ರಶ್ನೆ ಇರೋದು ನೋಡಿ. ಬಹಳ ತಮ್ಮನ್ನು ತಾವು ಬುದ್ಧಿವಂತರು ಅಂತ ಯಾರು ಅನ್ಕೊಂಡಿರ್ತಾರೆ ಅವ್ರು ಮಾಡೋದು ಒಂದೇ ಪ್ರಶ್ನೆ, ಇವೆಲ್ಲ ಯಾಕೆ ಬಂತು, ಈ ಜಗತ್ತು ಯಾರು ಸೃಷ್ಟಿ ಮಾಡಿದ್ದು ಅಂತ ಇದನ್ನೇ ಹೇಳ್ಕೋದು ಕೊಡೋದು. ಲೋಕದಲ್ಲೂ ಕೂಡ ಇದನ್ನೇ ಹೇಳಿದವರನ್ನೇ ಬುದ್ಧಿವಂತರು ಅಂತ ಅನ್ಕೊಂಡಿರ್ತಾರಲ್ಲ. ಅದಕ್ಕೆ ಸೃಷ್ಟಿಯನ್ನ ಪರಮಾತ್ಮ ಹೇಗೆ ಮಾಡ್ದ, ಪಂಚಮಹಾಭೂತಗಳಿಂದ ಪದಾರ್ಥಗಳ ಸೃಷ್ಟಿ ಹೇಗಾಯಿತು, ಇವುಗಳನ್ನು ಹೇಳ್ರಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಯುಧಿಷ್ಠಿರನ ಮುಂದೆ ಭೃಗು ಮಹರ್ಷಿಗಳು ತಾವು ಭರದ್ವಾಜ ಋಷಿಗಳಿಗೆ ಹೇಳಿರುವಂತಹ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ಅಂಶಗಳಿವೆ. ಇನ್ನ ವಿಸ್ತಾರವಾಗಿ ಭಾಗವತದ ತೃತೀಯ ಸ್ಕಂದದಲ್ಲೂ ಕೂಡ ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ಬಂದಿದೆ. ಆದರೆ ಇಲ್ಲೂ ಕೂಡ ವಿಶೇಷವಾಗಿ ಪರಮಾತ್ಮ ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ, ಸೃಷ್ಟಿಯನ್ನು ಮಾಡಿದವರು ಯಾರು ಅನ್ನೋದನ್ನ ನಿರೂಪಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಪದ್ಮ ಸೃಷ್ಟಿಯಾದದ್ದು ಹೇಗೆ, ಆ ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮದೇವರು ಪ್ರಾದುರ್ಭೂತರಾದವರು, ಆ ಪದ್ಮವನ್ನೇ 14 ಲೋಕ ಅಂತ ಕರೀತಾ ಇದ್ದಾರೆ. ಆ ಜಗತ್ತನ್ನ ಹೇಗೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಸೃಷ್ಟಿ ಮಾಡೋ ಕಾಲಕ್ಕೆ ಏನೇನೆಲ್ಲ ಆಯಿತು ಅನ್ನೋದನ್ನ ವಿಸ್ತಾರವಾಗಿ ನಿರೂಪಿಸಿ ಕೊಡ್ತಾ ಇದ್ದಾರೆ. ನಾರಾಯಣ ಜಗನ್ಮೂರ್ತಿ ಅಂತರಾತ್ಮ ಸನಾತನಃ ಕೂಟಸ್ಥೋಕ್ಷರ ಅವ್ಯಕ್ತೋ ನಿರ್ಲೇಪೋ ವ್ಯಾಪಕ ಪ್ರಭು. ಈ ಒಂದು ಅಂಶವನ್ನ ಎಲ್ಲರೂ ಮನಸ್ಸಿನಲ್ಲಿ ಅವಶ್ಯವಾಗಿ ಇಟ್ಕೊಳ್ಬೇಕು. ಸೃಷ್ಟಿಯ ಬಗ್ಗೆ ಹೇಳಲಿಕ್ಕೆ ಅಂತ ಪ್ರಾರಂಭ ಮಾಡಿದಾಗ ಯಾವ್ಯಾವ ಪದಾರ್ಥಗಳ ಸೃಷ್ಟಿ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಯಾವ್ಯಾವ ಪದಾರ್ಥಗಳ ಸೃಷ್ಟಿ ಆಗೋದೇ ಇಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಏನ್ರಿ ಎಲ್ಲಾ ಪದಾರ್ಥಗಳ ಸೃಷ್ಟಿ ಆಗ್ತದೆ, ಪರಮಾತ್ಮ ಸರ್ವಕರ್ತ ಅಂತಂತೀರಿ, ಮತ್ತೆ ಎಲ್ಲಾ ಪದಾರ್ಥವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಅಂತ ಆಗೋದಾದ್ರೆ ಈ ಒಂದು ಯುಕ್ತಿಯನ್ನ ಪ್ರಾಯಶಃ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀರಿ. ಇಲ್ಲ, ಯಾರೋ ಒಬ್ಬರು ಕೇಳಿದ್ರು, ಈ ಕಾಡಿನಲ್ಲಿ ಇಷ್ಟೆಲ್ಲ ಗಿಡ ಯಾರು ಹಚ್ಚಿದ್ರಿ? ಈಗ ನಿಮ್ಮನೆ ಮುಂದಿರುವಂತಹ ತುಳಸಿ ಗಿಡನೆಲ್ಲ ನೀವು ಹಚ್ಚಿರೋದಪ್ಪ ಅಂತ ಅನ್ಕೊಂಡಿದೀವಿ. ಕಾಡಿನಲ್ಲಿ ಯಾರು ಗಿಡ ಹಚ್ಚಿರೋದು? ಆದ್ರಿಂದ ಗಿಡವನ್ನು ಹಚ್ಚಿದಂತ ಒಬ್ಬ ವ್ಯಕ್ತಿ ಇರಬೇಕು ಅಂತ ಹಿಂಗೆ ಸುಮ್ಮನೆ ಯುಕ್ತಿಯಿಂದ ವಿಚಾರ ಮಾಡೋದು. ಇದಕ್ಕೇನು ಆಗಮ ವೇದಗಳ ಸಹಾಯ ಇಲ್ಲ, ಸುಮ್ಮನೆ ಹಂಗೆ ಹೇಳೋದಪ್ಪ. ಕಾರ್ಯವಾದ ವಸ್ತು ಅಂತ ಏನಿರುತ್ತೋ ಅದಕ್ಕೊಂದು ಕಾರಣ ಇರಬೇಕು. ಗಿಡಗಳು ಬೆಳೀತಾ ಇದ್ದೇವೆ ಅಂದ್ರೆ ಅದನ್ನ ಹಚ್ತವನೊಬ್ಬನಿರ್ಬೇಕು. ಈ ಎಲ್ಲಾ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಇವೆ ಅಂತಂದ್ರೆ ಇವುಗಳನ್ನು ಸೃಷ್ಟಿ ಮಾಡಿದಂತ ಒಬ್ಬ ವ್ಯಕ್ತಿ ಇರಬೇಕು ಅಂತ ಹೀಗೆ ವಿಚಾರವನ್ನು ಮಾಡ್ತಾರೆ. ಅವಾಗ ಒಂದು ಸಮಸ್ಯೆ ಬರ್ತದೆ. ಹೌದು, ದೇವರು ಸೃಷ್ಟಿ ಮಾಡಿದ್ದು ಅಂತ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ. ಹೌದು, ದೇವರನ್ನು ಯಾರು ಸೃಷ್ಟಿ ಮಾಡಿದ್ದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸಣ್ಣ ಹುಡುಗರು ಇದೇ ತಾನೇ ಹೇಳೋದು, ದೇವರನ್ನು ಮಾತ್ರ ಯಾರು ಸೃಷ್ಟಿ ಮಾಡಿಲ್ಲ, ಆದ್ರೆ ಆತ ಮಾತ್ರ ಎಲ್ಲರನ್ನೂ ಸೃಷ್ಟಿ ಮಾಡಿರೋದು ಅಂತ. ಅವಾಗ ಒಂದು ಸಣ್ಣ ಪ್ರಶ್ನೆ ಬರುತ್ತೆ, ಅಲ್ಲ ಹೇಗೆ ದೇವರನ್ನ ಸೃಷ್ಟಿ ಮಾಡಿಲ್ಲ ಅಂದ್ರೂ ಕೂಡ ಅವನಿದ್ದಾನೋ ಹಾಗೆ ಈ ಜಗತ್ತು ಕೂಡ ಇದ್ ಬಿಡ್ಲಿ, ಇದನ್ನು ಯಾರು ಸೃಷ್ಟಿ ಮಾಡಿಲ್ಲ ಅಂತ ಒಂದು ಪ್ರಶ್ನೆ. ಇಲ್ಲ, ಪರಮಾತ್ಮನಿಗೆ ಕೈ ಕಾಲು ಇವೆಯೋ ಇಲ್ವೋ ಅಂತ ಪ್ರಶ್ನೆ. ಇಲ್ಲ, ಕೈ ಕಾಲು ಎಲ್ಲ ಇವೆ, ಶರೀರ ಇದೆ ಅನ್ಬೇಕು. ಆ ಶರೀರವನ್ನು ಹುಟ್ಟಿಸ್ಬೇಕು ಅಂದ್ರೆ ನಮ್ಮ ಶರೀರವನ್ನು ಹುಟ್ಟಿಸುವಂತಹ ಒಬ್ಬ ವ್ಯಕ್ತಿ ತಂದೆ ತಾಯಿ ಅಂತ ಹೇಗಿದ್ದಾರೋ ಹಾಗ ಅವನಿಗೂ ತಂದೆ ತಾಯಿ ಇರ್ಲೇಬೇಕಲ್ಲ. ನೋಡಿ, ಯುಕ್ತಿಯಿಂದ ಕೇವಲ ಹೀಗೆ ಒಂದು ಪದಾರ್ಥಕ್ಕೆ ಒಂದು ಕಾರಣ ಇರಬೇಕು ಅಂತ ಹಿಂಗೆ ಹೂವೆ ಮಾಡ್ತಾ ಹೋಗ್ಬಿಟ್ರೆ ಕೊನೆಗೆ ಉಳಿಯುವಂತಹ ಪರಮಾತ್ಮನಿಗೂ ಒಬ್ಬ ಕಾರಣ ಇದ್ದಾನೆ ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೇನು ಉತ್ತರ ಕೊಡೋದು ಹೇಳಿ? ಅದಕ್ಕೋಸ್ಕರ ಈ ಪರಮಾತ್ಮನ ಜಗತ್ಕಾರಣತ್ವವೆಂಬುವ ಗುಣವನ್ನ ವೇದಗಳಿಂದ ತಿಳಿಬೇಕು. ವೇದಗಳು ಏನು ಹೇಳ್ತವೆ?
ಅಲ್ಲ, ವೇದವನ್ನು ಬರೆದವರು ಯಾರು ಅಂತ ಮತ್ತೆ ಪ್ರಶ್ನೆ. ಅದಕ್ಕೋಸ್ಕರವೇ ಕೆಲವೊಂದು ನಿತ್ಯವಾದ ಪದಾರ್ಥಗಳು ಒಂದು ಲೋಕದಲ್ಲಿವೆ. ಅವುಗಳು ಯಾವುದು ಅಂತ ಮೊದಲು ತಿಳ್ಕೊಂಡಾಗ ಸೃಷ್ಟಿಯ ಬಗ್ಗೆ ಅನಾಯಾಸವಾಗಿ ನಾವು ತಿಳಿಯಬಹುದು. ನೋಡಿ, ಜೀವರು ಅಂತ ನಾವಿದ್ದೇವೆ, ನಾವು ನಿತ್ಯರು. ನಮ್ಮನ್ನು ಸದಾ ನಿಯಮಿಸುವಂತಹ ಭಗವಂತ, ಆತನು ನಿತ್ಯ. ಕಾಲ ಅನ್ನೋದು ನಿತ್ಯವಾದದ್ದು. ದೇಶ ಅಂದ್ರೆ ಈ ಏನು ಖಾಲಿ ಜಾಗ, ಅವ್ಯಾಕೃತ ಆಕಾಶ ಅಂತಿದೆ, ಅದು ನಿತ್ಯವಾದದ್ದು. ಹಾಗೇನೆ ವರ್ಣಗಳು ನಿತ್ಯ. ಈ ಈ ಊರು ಇದನ್ನ ಯಾರು ಬರ್ದಿಲ್ರಿ. ಇದನ್ನು ಹೇಗೆ ಬರಿಬೇಕು ಅಂತ ಕಾಲಕ್ರಮೇಣ ಲಿಪಿಗಳಲ್ಲಿ ವ್ಯತ್ಯಾಸಗಳಾಗ್ಬೋದು, ಧ್ವನಿ ವ್ಯತ್ಯಾಸ ಆಗ್ಬೋದು, ಮತ್ತೆ ಬೇರೆ ಬೇರೆ ತರಹ ವ್ಯತ್ಯಾಸಗಳು ಕಾಣಿಸ್ಬೋದೇ ಹೊರತು ವರ್ಣಗಳಲ್ಲಿ ಏನೇನೇನೇನು ವ್ಯತ್ಯಾಸ ಆಗೋದಿಲ್ಲ. ಈ ವರ್ಣಗಳು ನಿತ್ಯ. ಹೀಗೆಲ್ಲ ಇರುವ ಕಾಲಕ್ಕೆ ಪರಮಾತ್ಮ ನಿತ್ಯವಾಗಿರುವ ಇನ್ನೊಂದು ವಸ್ತು ಇದೆ, ಅದೇ ಪ್ರಕೃತಿ ಅಂತ. ಆ ನಿತ್ಯವಾಗಿರುವ ಸರ್ವತ್ರ ವ್ಯಾಪ್ತವಾಗಿರುವಂತಹ ಪ್ರಕೃತಿಯ 3 ಗುಣಗಳಿಂದಲೇನೆ ಈ ಎಲ್ಲ ಜಗತ್ತನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಅಂತ. ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳಿಂದಲೇನೆ ಪರಮಾತ್ಮ ಮಹತ್ತತ್ವದ ಸೃಷ್ಟಿಯನ್ನು ಮಾಡ್ತಾನೆ. ಬಹಳ ದೊಡ್ಡದ ತತ್ವ ಆದ್ದರಿಂದ ಮಹತ್ತತ್ವ ಅಂತ ಕರೀತಾರೆ. ಆ ಮಹತ್ತತ್ವವೇ ಬ್ರಹ್ಮದೇವರ ಶರೀರಕ್ಕೆ ಕಾರಣವಾಗಿರುವಂತಹದ್ದು. ಬ್ರಹ್ಮದೇವರ ಶರೀರ ಅಂತಾನೆ ಕರೆದಿರುವಂತಹದ್ದು ಅಹಂಕಾರ ತತ್ವ. ಆ ಅಹಂಕಾರ ತತ್ವಗಳ ಅನಂತರದಲ್ಲಿ ಬಂದವುಗಳೇನೆ ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳನ್ನ ನಾವು ಎಲ್ಲ ಕಡೆಯೂ ಕೂಡ ಕಾಣ್ತಾ ಇದ್ದೇವೆ. ನಮ್ಮ ಶರೀರದಲ್ಲೇನೆ, ಮತ್ತೆ ಇವಾಗ ಯಾರೂ ಏಕಾದಶಿಯನ್ನ ನೀವು ಮಾಡಿರುವ ಕಾರಣದಿಂದ ತಿಂದಿಲ್ಲ, ಆದ್ದರಿಂದ ಹೊಟ್ಟೆ ಖಾಲಿ ಇದೆ, ಆದ್ದರಿಂದ ಇದುವೇ ಆಕಾಶ. ಕಿವಿಯೂ ಕೂಡ ಆಕಾಶ ಅಂತಾನೆ ಅನಿಸ್ಕೊಳ್ಳುತ್ತದೆ. ಶರೀರದಲ್ಲಿ ಮತ್ತೆ ಬಿಸಿ ಉಷ್ಣತೆ ಉತ್ಪನ್ನ ಆಗ್ತದೆ. ಅಗ್ನಿ ಎಂಬುವ ತತ್ವ ಇದೇ ಶರೀರದಲ್ಲಿದೆ. ನೀರಂತೂ ಇದ್ದೇ ಇದೆ, ರಸನೇಂದ್ರಿಯದಲ್ಲಿ ಬರ್ತಿರ್ತದೆ. ಆದ್ದರಿಂದ ನೀರು ಅನ್ನುವಂತಹ ತತ್ವವು ಇದೇ ಶರೀರದಲ್ಲಿದೆ. ಮಾಂಸಗಳೆಲ್ಲವೂ ಕೂಡ ಪೃಥ್ವಿ ತತ್ವ. ಇನ್ನು ಉಳಿದದ್ದು ಯಾವುದು? ವಾಯು. ಮತ್ತು ಶರೀರದಲ್ಲಿ ವಾಯು ಅನ್ನೋದು ಇದ್ದೇ ತಾನೇ, ಉಸಿರಾಡ್ತಾ ಇದ್ದೀವಿ. ಆದ್ದರಿಂದ ಈ ಶರೀರ ಅನ್ನೋದು ಪಾಂಚಭೌತಿಕವಾಗಿರುವಂಥದ್ದು. ಇದನ್ನು ಪರಮಾತ್ಮ ಒಂದೊಂದು ಭೂತಗಳಿಂದ ಯಾವ ಭೂತಗಳ ಮೇಲನ ಎಷ್ಟಾಗಬೇಕು ಅನ್ನೋದನ್ನು ತಿಳಿದು ಅವನೇ ಮಾಡ್ತಾ ಇದ್ದಾನೆ. ಈ ಶರೀರವನ್ನ ಪಾರ್ಥಿವ ಅಂತ ಕರೀತಾರೆ. ಬಹಳಷ್ಟು ಪಾರ್ಥಿವಾಂಶಗಳಿವೆ. ಎಷ್ಟಂಶದ ನೀರು ಸೇರಬೇಕು, ಎಷ್ಟಂಶದ ಪೃಥ್ವಿ ಭಾಗ ಸೇಗಬೇಕು, ಇವೆಲ್ಲವನ್ನು ಪರಮಾತ್ಮ ನೋಡಿಕೊಂಡು ಇವುಗಳ ಗುಣವಾಗಿರುವಂತಹ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶಗಳನ್ನು ಕೂಡ ಈ ಶರೀರದಲ್ಲೇನೆ ಪರಮಾತ್ಮ ಉತ್ಪಾದಿಸ್ತಾನೆ. ಅದರಲ್ಲೂ ವಿಶೇಷವಾಗಿ ದೇವತೆಗಳ ಶರೀರ ಅಂತ ಅನ್ನೋದಾಗಿರೋದು ಮತ್ತೆ ಬೇರೆಯಿಂದ. ಅವುಗಳನ್ನು ಮತ್ತೆ ಈ ತರಹ ಪರಮಾತ್ಮ ಸೃಷ್ಟಿ ಮಾಡಿಲ್ಲ. ವೈಕಾರಿಕ ಅಹಂಕಾರದಿಂದ ಅವರ ಶರೀರವನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಈ ಎಲ್ಲ ಭೂತಗಳನ್ನ ತಾಮಸ ಅಹಂಕಾರದಿಂದ ಭಗವಂತ ಸೃಷ್ಟಿ ಮಾಡ್ತಾನೆ. ಇಂದ್ರಿಯಗಳನ್ನು ತೈಜಸ ಅಹಂಕಾರದಿಂದ ಪರಮಾತ್ಮ ಸೃಷ್ಟಿ ಮಾಡೋದು. ನೋಡಪ್ಪ, ಈ ಪರಮಾತ್ಮನ ಸೃಷ್ಟಿ ರೂಪವಾದ ಕಾರ್ಯವನ್ನ ದೇವತೆಗಳೇನೆ ಸಮಗ್ರವಾಗಿ ತಿಳಿಲಿಕ್ಕಾಗಲ್ಲ. ಸೃಷ್ಟಿ ಬಗ್ಗೆ ಯಾಕೆ ಹೇಳ್ತಾರೆ ಅಂದ್ರೆ ಇನ್ನೊಂದು ಕಾರಣನೂ ಇದೆ. ಪರಮಾತ್ಮನ ಈ ಸೃಷ್ಟಿಯ ಕಾರ್ಯದಲ್ಲಿ ಯಾರು ಮೊದಲಿಗೆ ಉತ್ಪನ್ನರಾಗ್ತಾರೋ ಅವರು ಕೊನೆಗೆ ಮರಣವನ್ನು ಹೊಂದುತ್ತಾರೆ. ಎಲ್ಲರಿಗಿಂತಲೂ ಮೊದಲಿಗೆ ಉತ್ಪನ್ನರಾದವರು ಕಮಲದಲ್ಲಿ ಇರುವಂತಹ ಬ್ರಹ್ಮದೇವರು. ನಾವೆಲ್ಲರೂ ಕೂಡ ಮಧ್ಯದಲ್ಲಿ ಕೇವಲ ಬಂದಿರುವಂತಹ ಈ ನೀರಿನ ಮೇಲಿನ ಗುಳ್ಳೆ ತರಹ. ಎಲ್ಲರ ದೇಹ ಪರಿತ್ಯಾಗವಾದ ಮೇಲೆ ಕೊನೆಗೆ ಶರೀರ ಪರಿತ್ಯಾಗವನ್ನು ಮಾಡುವರು ಬ್ರಹ್ಮದೇವರು. ಅನಂತದೇತದ ಆಕಾಶಂ. ಹಾಗೇನೆ ಈ ಅನಂತವಾಗಿರುವಂತಹ ಆಕಾಶ ಅಂತೇನಿದೆ, ಈ ಆಕಾಶದಲ್ಲಿ ಆಶ್ರಿತವಾಗಿರುವಂತಹ ಏನು ಬ್ರಹ್ಮಾಂಡ ಅಂತಿದೆ, ಈ ಬ್ರಹ್ಮಾಂಡವೂ ಕೂಡ ಒಂದು ದಿವಸ ಹೋಗ್ಬಿಡ್ತದೆ. ಪರಮಾತ್ಮ ಅದನ್ನ ನಾಶ ಮಾಡಿಬಿಡ್ತಾನೆ. ಉಳಿತೇನು? ಎಲ್ಲ ಕಡೆಯೂ ಕೂಡ ತಮಸ್ಸು, ಹಾಗೇನೆ ಅವ್ಯಾಕೃತ ಆಕಾಶ, ಅಂಶೀಭೂತವಾಗಿರುವ ಕಾಲ, ಇವೆಲ್ಲವೂ ಕೂಡ ಉಳ್ಕೊಂಡಿರ್ತವೆ. ನೋಡಿ, ದೇಶ ಆಮೇಲೆ ಕಾಲ ಅನ್ನೋದು ಅದು ಎಂದೂ ಕೂಡ ಸಂಪೂರ್ಣವಾಗಿ ನಾಶ ಹೊಂದೋದಿಲ್ಲ. ದೇಶ ಅಂತಂದ್ರೆ ಭಾರತ ದೇಶ, ಅಮೆರಿಕ ದೇಶ ಅಲ್ಲ, ಖಾಲಿ ಜಾಗ ಅಂತ ಅರ್ಥ.
ಇಲ್ಲಿ ಹಾಗೂ ಇವಾಗ ಅನ್ನುವುದನ್ನ ನೀವು ಎಲ್ಲಿ ಹೋದ್ರೂ ತಿಳ್ಕೊಳ್ಳಿಕ್ಕಾಗತ್ತೆ. ಈಗ ಸಮಯ ಎಷ್ಟಾಯಿತು ಅನ್ನೋದು ಗೊತ್ತಾಗ್ಲಿಕ್ಕಿಲ್ಲ, 7 ಗಂಟೆ 7:10 ಆಗ್ತಾ ಬಂತು ಅಂತ ವಿಶೇಷವನ್ನ ತಿಳ್ಕೊಳ್ಳಿಕ್ಕಾಗ್ಲಿಕ್ಕಿಲ್ಲ. ಆದ್ರೆ ಇವಾಗ ಅನ್ನೋದು ಕಾಲ ತಾನೆ, ಇಲ್ಲಿ ಅನ್ನೋದು ದೇಶ ತಾನೆ. ನೀವು ಹೀಗನ್ಬೇಕು, ಕಾಲದ ಸೃಷ್ಟಿ ಆಗಿಲ್ಲ, ಮೊನ್ನೆ ತನಕ ಕಾಲ ಇರಲಿಲ್ಲ, ಇವತ್ತು ಪರಮಾತ್ಮ ಕಾಲದ ಸೃಷ್ಟಿ ಮಾಡ್ದ ಅಂತ ಹೇಳಬೇಕು. ಮೊನ್ನೆ ಅನ್ನೋದು ಕೂಡ ಕಾಲನೇ ತಾನೆ. ಆದ್ದರಿಂದ ಪರಮಾತ್ಮ ಕಾಲ ಸೃಷ್ಟಿಯನ್ನು ಮಾಡಿದ್ದಾನೆ. ಸರ್ವೇ ನಿಮೇಷ ಜಗ್ನಿರೆ ಅಂತ ಉಪನಿಷತ್ತುಗಳೇ ಹೇಳ್ತಾವೆ. ಆದರೆ ಅವೆಲ್ಲವೂ ಕೂಡ ಕ್ಷಣ, ಲವ, ನಿಮೇಷ, ತಾಸು, ವರ್ಷಗಟ್ಲೆ ಅಂತ ಈ ಕಾಲವನ್ನ ಅಂಶಭೂತವಾದ ಕಾಲಗಳು ಉತ್ಪನ್ನವಾಗ್ತವೆ ಅಂತಷ್ಟೇ ಅರ್ಥ ಹೊರತು ಇವಾಗ ಅಂತನ್ನುವ ಈ ಕಾಲ ಮಾತ್ರ ಇದು ಯಾವಾಗಲೂ ಇರ್ತದೆ. ದೇಶವೂ ಕೂಡ ಯಾವಾಗಲೂ ಇರುವಂತಹದ್ದು. ಹಾಗೇನೆ ಭಗವಂತನೂ ಕೂಡ. ಎಲ್ಲರೂ ಹೋದ್ರೂ ಕೂಡ, ಎಲ್ಲರಿಗೂ ನಾಶ ಇದ್ರೂ ಕೂಡ ಪರಮಾತ್ಮ ಒಬ್ಬನೇ ನಿತ್ಯನಿರ್ತಾನಪ್ಪ. ಹೀಗೆ ಪರಮಾತ್ಮ ಸೃಷ್ಟಿಯನ್ನ ಮಾಡೋದು ಅಂತ ಧರ್ಮರಾಜನ ಮುಂದೆ ಹೇಳಿದರು. ಇವುಗಳನ್ನೆಲ್ಲ ಹೇಳಿದ ಮೇಲೆ ಒಂದು ಪ್ರಶ್ನೆಯನ್ನ ಧರ್ಮರಾಜ ಕೇಳ್ತಾನೆ. ನೀವು ಹೇಳಿದ್ರಿ ಎಲ್ಲ ಪದಾರ್ಥಗಳು ಕೂಡ ಪಾಂಚಭೌತಿಕ ಅಂತ, ಆದರೆ ಈ ಗಿಡಗಳಿವೆ ಅಲ್ಲ, ಇವುಗಳು ಎಲ್ಲಿಂದ ಪಾಂಚಭೌತಿಕ? ಆಮೇಲೆ ಈ ಗಿಡಗಳು ಏನು ಜೀವರಾಶಿಗಳು ಹೌದೋ ಅಲ್ವೋ ಅಂತ ಪ್ರಶ್ನೆ. ನಮ್ಮ ಪ್ರಕಾರ ಗಿಡಗಳಿಗೂ ಕೂಡ ಜ್ಞಾನ ಇದೆ, ಸುಖ ದುಃಖ ಇದೆ. ಹೇಗಿದೆ? ಇದೆ ಅಷ್ಟೇ ಅಂತಂತೀವಷ್ಟೇ ಬಹಳ. ಆದರೆ ಈಗಿನ ವಿಜ್ಞಾನದಲ್ಲಂತೂ ಅದನ್ನು ವಿಶೇಷವಾಗಿ ಹೇಳ್ತಾರೆ. ಆದರೆ ಮಹಾಭಾರತದಲ್ಲಿ ಈ ಎಲ್ಲ ಗಿಡಗಳಿಗೆ ಯಾವ ಸ್ಥಾವರವಾಗಿರುವಂತಹ ಪ್ರಾಣಿಗಳು ಅಂತಿವೆ, ಇವುಗಳಿಗೆ ಚೈತನ್ಯ ಇದೆ ಅನ್ನೋದನ್ನ ಇಲ್ಲಿ ನಿರೂಪಿಸಿ ಕೊಡ್ತಾರೆ. ಹೇಗೆ ಗಿಡ ಮುಂತಾದವುಗಳು ಕೂಡ ಪಂಚಭೂತಗಳಿಂದಲೇ ಆಗಿರುವಂತಹದ್ದು, ಅವುಗಳಿಗೂ ಕೂಡ ಹೇಗೆ ರೂಪ, ರಸ, ಗಂಧ, ಸ್ಪರ್ಶಗಳನ್ನ ತಿಳಿದುಕೊಳ್ಳುವಂತಹ ಶಕ್ತಿ ಇದೆ. ಗಿಡಗಳಿಗೆ ಇಂದ್ರಿಯಗಳು ಅವನೋ ಇಲ್ಲೋ, ಗಿಡಗಳು ಬದುಕ್ತಾವೋ ಇಲ್ಲೋ, ಗಿಡಗಳು ಜಡನೋ ಅಥವಾ ಚೇತನವೋ, ಇವುಗಳನ್ನೆಲ್ಲ ಇಲ್ಲೇ ಶಾಂತಿ ಪರ್ವದ ಈ ಪರ್ವದಲ್ಲಿ ನಿರೂಪಿಸಿಕೊಡ್ತಾರೆ. ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಈ ವಿಷಯವನ್ನ ನಿರೂಪಿಸಿಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ಹೇಳೋದುಂಟು, ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ತೃಣಪರ್ಯಂತ ಇರುವ ಜೀವರಾಶಿಗಳು ಅಂತ. ಅಲ್ಲ, ಹುಲ್ಲು ಅದು ಜೀವನ ಅಂದರೆ ಹೌದು, ಗಿಡಗಳು ಜೀವಗಳೇ, ಅವುಗಳಿಗೂ ಕೂಡ ಸುಖ ದುಃಖದ ಅನುಭವ ಆಗ್ತವೆ. ಇವೆಲ್ಲವನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದೊಂದು ಪ್ರಶ್ನೆ ಬರ್ತದೆ, ಎಲ್ಲನೂ ಕೂಡ ಪಂಚಮಹಾಭೂತಗಳಿಂದಲೇ ಆದದ್ದು ಅಂತಿರೋ ಕಾಲಕ್ಕೆ 5 ಭೂತಗಳು ಅಂತ ಯಾಕೆ ಕರಿಬೇಕು? ಎಲ್ಲವೂ ಕೂಡ ಭೂತನೇ ಅಲ್ಲ, ಗಿಡನೂ ಕೂಡ ಭೂತವೇ. ಭೂತ ಅಂದ್ರೆ ಒಂದು ಪದಾರ್ಥ. ಮತ್ತೆ ಇವುಗಳನ್ನೇ ಯಾಕೆ ಪಂಚಮಹಾಭೂತಗಳು ಅಂತ 5 ಅಂತ ಯಾಕೆ ಗಣಿಸ್ಬೇಕು? ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಅಮಿತಾನಾಂ ಮಹಾಶಬ್ದ ಯಾಂತಿ ಭೂತಾನಿ ಸಂಭವೆ ತತಸ್ತೇಷಾಂ ಮಹಾಭೂತ ಶಬ್ದೋಯಂ ಉಪಪದ್ಯತೆ. ನಿನ್ನ ಪ್ರಶ್ನೆ ಸರಿ ಇರೋದು. ಯಾವಾಗ ಇವುಗಳನ್ನೆಲ್ಲ ಭೂತ ಅಂತ ನೀವು ಕರೀಲಿಕ್ಕೆ ಶುರು ಮಾಡ್ತೀರೋ ಆವಾಗ ಅವುಗಳನ್ನು ಪಂಚಮಹಾಭೂತ ಅಂತ ಕರೆಯೋದು. ಅವಾಗ ಈಗ ವಿಷ್ಣು ಅಂತ ಒಂದು ಶಬ್ದ ಇದೆ ನೋಡಿ. ವಿಷ್ಣು ಅಂದ್ರೆ ಯಾರು? ನಾರಾಯಣ ದೇವರು. ಏನು ವಿಷ್ಣು ಶಬ್ದಕ್ಕೆ ಅರ್ಥ ಏನ್ರಿ? ಯಹ ಪ್ರವಿಶತಿ, ಯಾರು ಪ್ರವೇಶವನ್ನ ಮಾಡ್ತಾರೋ, ಪ್ರವೇಶ ಮಾಡುವ ಸ್ವಭಾವವನ್ನ ಪಡೆದವರು ಯಾರೋ ಅವ್ರು ವಿಷ್ಣು. ಅಲ್ರಿ, ನಾವು ಪ್ರವೇಶ ಮಾಡ್ತೀವಪ್ಪ, ಇಲ್ಲಿ ಬಾಗಿಲ ತೆಗೆದಿದೆ ನೋಡಿ, ಒಳಗೆ ಬಂದೀವೋ ಇಲ್ಲೋ. ಮತ್ತು ಪ್ರವೇಶ ಮಾಡುವ ಶಕ್ತಿ ನಮ್ಮಲ್ಲೂ ಇರೋದ್ರಿಂದ ನಾವು ವಿಷ್ಣುಗಳೇ ಅಂದ್ರೆ, ನೀವು ಅವಾಗ ವಿಷ್ಣುಗಳಾದ್ರೆ ಆತ ಮಹಾವಿಷ್ಣು ಆಗ್ತಾನೆ ಅಂತ ಅರ್ಥ ಅದಕ್ಕೆ. ಹೀಗೆ ಈ ಎಲ್ಲಾ ಪದಾರ್ಥಗಳು ಕೂಡ ಭೂತ ಅಂತ ನೀವು ಕರೆದ್ರೆ, ಇದೆಲ್ಲದಕ್ಕೂ ಉಪಾದಾನಭೂತವಾಗಿರುವಂತಹ ಅವುಗಳನ್ನ ಮಹಾಭೂತ ಅಂತ ಕರೀತಾರೆ. ನೋಡಪ್ಪ, ಇವುಗಳು ಎಲ್ಲ ಕಡೆಯೂ ಕೂಡ ಇದೆ. ಪಂಚಭಿರ್ ಯದಿ ಭೂತೈಸ್ತು ಯುಕ್ತಾ ಸ್ಥಾವರ ಜಂಗಮಾಹ ಸ್ಥಾವರಾಣಂ ನ ದೃಶ್ಯಂತೆ ಶರೀರೇ ಪಂಚಧಾತವ. ಇದೇ ಪ್ರಶ್ನೆಯನ್ನು ಕೇಳ್ತಾನೆ. ಎಲ್ಲವೂ ಪಂಚಭೂತಗಳಿಂದಲೇ ಆಗಿರೋದು ಅಂತ ಆದ್ರೆ ಗಿಡಗಳಲ್ಲಿ ಎಲ್ಲಿ ಕಾಣ್ಲಿಕ್ಕತ್ತದೆ? ಗಿಡಗಳಲ್ಲಿ ಏನಾದ್ರು ಬೆಂಕಿ ಇದೆಯಾ? ಅವೇನಾದ್ರೂ ಉಸಿರಾಡ್ತಾ ಇದಾವ? ತಿಂತಾ ಇದಾವ? ಎಲ್ಲಿ ಕಾಣಿಸ್ತಾ ಇಲ್ಲಪ್ಪ. ನಮಗೇನಾದ್ರೂ ವಿಚಾರ ಮಾಡ್ಲಿಕ್ಕೆ ಬಿಟ್ಬಿಟ್ರೆ ನಾವು ಹೀಗೆ ಅನ್ನೋದು,
ಗಿಡಗಳಿಗೆ ಬುದ್ಧಿನೇ ಇಲ್ಲ ನೋಡ್ರಿ. ಎಲ್ಲ ಹಣ್ಣು ಬಿಡುತ್ತದೆ, ಒಂದ್ ದಿವಸ ತನ್ನ ಹಣ್ಣಂತ ತಿಂದೇ ಇಲ್ಲ, ತಿನ್ಬೇಕೋ ಬೇಡ ಅಂತ. ಈಗ ಅವುಗಳಿಗೆ ಹಸಿವೆ ನೀರಳಿಕೆ ಎಲ್ಲ ಆಗ್ತಾ ಇದ್ರೆ ತಿನ್ಬೇಕೋ ಬೇಡವೋ? ಅಂದ್ರೆ ಅಭಿಪ್ರಾಯ, ಇವುಗಳಿಗೆ ಈ ಶರೀರಕ್ಕೆ ಹೇಗೆ ಪಂಚಭೂತಾತ್ಮಕತೆಯನ್ನು ಹೇಳ್ತೀವೋ ಹಾಗೆ ಈ ಸ್ಥಾವರವಾಗಿರುವಂತಹ ಗಿಡಗಳಿಗೆ ಪಂಚಭೂತಾತ್ಮಕತ್ವವನ್ನು ಹೇಳಬೇಕೋ ಬೇಡವೋ, ಇವುಗಳಲ್ಲಿ ಜೀವ ಅನ್ನೋದು ಇದೆಯೋ ಇಲ್ವೋ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಆಗ ಉತ್ತರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಈ ಎಲ್ಲ ಗಿಡಗಳು ಕೂಡ ಜೀವಗಳೇ. ಘನಾನಾಮಪಿ ವೃಕ್ಷಾಣಾಂ ಆಕಾಶೋಸ್ತಿ ನ ಸಂಶಯ ತೇಷಾಂ ಪುಷ್ಪಫಲೆ ವ್ಯಕ್ತಿ ನಿತ್ಯಂ ಸಮುಪಲಭ್ಯತೆ. ಧರ್ಮರಾಜ ಪ್ರಶ್ನೆ ಕೇಳಿದ್ದು, ಗಿಡಗಳು ಗಟ್ಟಿಯಾಗಿ ನಿಬಿಡವಾಗಿರ್ತವೆ, ಅವುಗಳಲ್ಲೇನು ತೂತಿರಲ್ಲ. ಈಗ ನಮ್ಮ ಶರೀರದಲ್ಲಿ ಹೇಳೋ ಕಾಲಕ್ಕೆ ಕಿವಿ ಇದೆ, 9 ರಂಧ್ರಗಳಿವೆ, 2 ಕಣ್ಣುಗಳು, 2 ಮೂಗಿನ ಪುಟಗಳು, ಕಿವಿಗಳು, ಬಾಯಿ, ಪಾಯು ಹಾಗೂ ಉಪಸ್ಥ, ಹೀಗೆ ಒಟ್ಟು 9 ದ್ವಾರಗಳಿವೆ. ಆಕಾಶ ಇದೆ, ಗಾಳಿಯೂ ಕೂಡ ಹೋಗ್ತದೆ ಬರ್ತದೆ. ಆದರೆ ಗಿಡಗಳಲ್ಲಿ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಪುಷ್ಪಗಳು ಫಲಗಳು ಮೇಲಕ್ಕೆ ಎದ್ದು ಬರ್ತವೆ, ಅವುಗಳಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ರಂಧ್ರಗಳಿವೆ. ಈಗಂತೂ ಬಹಳ ಸುಲಭವಾಗಿ ನೀವು ನೋಡ್ಬೋದು, ಅನೇಕ ತರಹದ ಈಗ ಸಲಕರಣೆಗಳು ಬಂದಿರೋದ್ರಿಂದ ನೋಡಿ, ಈಗ ನಮ್ಮ ಚರ್ಮವನ್ನು ನೋಡಿಕೊಂಡಾಗ ಇಲ್ಲಿ ತೂತಿದೆ ಅಂತ ಅನ್ಸೋದೇ ಇಲ್ಲ. ಆದರೆ ಎಲ್ಲ ಕಡೆಯೂ ಕೂಡ ರೋಮಕೂಪಗಳಿವೆ, ತನ್ಮೂಲಕವಾಗಿ ಎಲ್ಲ ಪದಾರ್ಥಗಳು ಸಂಚಾರವನ್ನು ಮಾಡ್ತಾವೆ ತಾನೆ, ಗಾಳಿಯೂ ಹೋಗ್ತದೆ, ರಕ್ತವೂ ಕೂಡ ಹೊರಗೆ ಬರ್ತದೆ. ನಾವು ಮೇಲಕ್ಕೆ ಹಚ್ಕೊಂಡಿರುವಂತಹ ಎಣ್ಣೆಗಳು ಚಿಕ್ಕ ಚಿಕ್ಕದಾಗಿರುವ ಆ ರಂಧ್ರಗಳಿಂದ ಒಳಗೆ ಹೋಗ್ತಾವೆ ತಾನೆ. ಆದ್ದರಿಂದ ಇವುಗಳನ್ನ ಸ್ಥೂಲವಾಗಿ ನಾವು ನೋಡಿದಾಗ ಕಾಣಿಸ್ಲಿಕ್ಕಿಲ್ಲ. ಆದರೆ ಪುಷ್ಪ ಫಲಗಳು ಮೇಲಕ್ಕೆ ಬರ್ತಾವೆ ಅಂತಂದಾಗ ಅಷ್ಟಂಶದಲ್ಲಿ ರಂಧ್ರಗಳು, ಅಷ್ಟಂಶದಲ್ಲಿ ಆಕಾಶ ಇದೆ ಗಿಡಗಳಲ್ಲೂ ಕೂಡ. ಊಷ್ಮತಃ ಜ್ಞಾನಪರ್ಣಾನಾಂ ತ್ವಕ್ಫಲಂ ಪುಷ್ಪಮೇವ ಚ ಮಲಾಯತೆ ಚೈವ ಶೀತೆ ಚ ಸ್ಪರ್ಶಸ್ತೆ ನಾತ್ರ ವಿದ್ಯತೆ. ಗಿಡಗಳಿಗೆ ಸ್ಪರ್ಶ ಜ್ಞಾನವೂ ಆಗ್ತದೆ ನೋಡಿ. ಚಲೋ ಬೆಳೆದಿರುವಂತಹ ಗಿಡದ ಮೇಲೆ ನೀವು ಬಿಸಿನೀರನ್ನು ಹಾಕ್ರಿ, ಅವುಗಳು ಉಷ್ಣ ಸ್ಪರ್ಶವನ್ನ ಪಡೆದುಕೊಂಡು ಮ್ಲಾನವಾಗಿಬಿಡ್ತವೆ, ಬಾಡಿ ಹೋಗ್ತವೆ. ಮತ್ತದಕ್ಕೆ ನೀವು ಸರಿಯಾಗಿರುವ ನೀರನ್ನು ಹಾಕಿ ಉಪಚಾರವನ್ನು ಮಾಡಿದಾಗ ಮತ್ತೆ ಬೆಳಿತಾವೆ. ಆದ್ದರಿಂದ ಅವುಗಳಿಗೆ ಬಿಸಿ ಅಂದ್ರೆ ಏನು, ತಂಪು ಅಂದ್ರೆ ಏನು ಅನ್ನುವಂತಹ ಜ್ಞಾನ ಇದೆ. ಆಮೇಲೆ ಆಚಾರ್ಯರಂತಾರೆ ಅನುವ್ಯಾಖ್ಯಾನದಲ್ಲಿ, ಅವ್ರೇನಂತಾರೆ ಅಂದ್ರೆ ಗೀತಾತ ಪುಷ್ಪ ಫಲಾವಾಪ್ತಿ. ಗಿಡಗಳಿಗೆ ಧ್ವನಿಯನ್ನ ಕೇಳಿಸ್ಕೊಳ್ಳುವ ಶಕ್ತಿ ಇರ್ತವೆ. ಸರಿಯಾಗಿ ಅವುಗಳ ಮುಂದೆ ಮಧುರವಾದ ಧ್ವನಿಯಿಂದ ಹಾಡು ಹಾಡಿದಾಗ ಅವುಗಳಿಗೂ ಸಂತೋಷ ಆಗಿ ಬಹಳಷ್ಟು ಬೇಗನೆ ಹೂವು ಹಾಗೂ ಹಣ್ಣುಗಳನ್ನು ಬಿಡುತ್ತವೆ. ಮಧ್ವವಿಜಯದಲ್ಲಿ ಆಚಾರ್ಯರ ಕಥೆಯನ್ನು ಹೇಳೋ ಕಾಲಕ್ಕೆ ಹೇಳಿದ್ದಾರೆ, ಅಯಮೇವ ಗೋ ವಿಷಯೇತೋಪಿ ಕುತ್ರಚಿತ್ ಸದಸಿ ಧನತಾರ್ಥಿತೋ ಜವಾತ್ ಪುಷ್ಪಮುತ ಫಲಮೊಹೋ ವಿದಧೆ ಜನ ಸುಪ್ತಿದಾನುಪಮ ಗಾನ ಸಂಪದ. ಪಶುಪೆ ಅಂತಂದೂರು, ಅಲ್ಲ ಆಚಾರ್ಯರು ಎಲ್ಲ ಭಕ್ತರಿಂದ ಪ್ರಾರ್ಥಿತರಾಗಿ ಹಾಡಬೇಕು, ಪರಮಾತ್ಮನ ಗುಣವನ್ನು ಹಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆಚಾರ್ಯರು ಬಹಳ ಗಾನಶಾಸ್ತ್ರದಲ್ಲಿ ಪ್ರವೀಣರು. ಅವರು ಹಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿ ಸುತ್ತಮುತ್ತಲು ಬೆಳೆದಿರುವಂತಹ ಗಿಡಗಳೆಲ್ಲರಿಗೂ ಸಂತೋಷ ಆಗಿ ಹೂವನ್ನು ಬಿಡುವಂತಹವುಗಳು ಹೂವನ್ನು ಬಿಟ್ಟಿದ್ದಾವೆ, ಹಣ್ಣನ್ನು ಬಿಡುವಂತಹ ಗಿಡಗಳೆಲ್ಲವೂ ಕೂಡ ಹಣ್ಣನ್ನು ಬಿಟ್ಟು ಸಂತೋಷದಿಂದ ಕಂಡುವು ಅಂತ. ಇದನ್ನು ಹೇಳೋ ಕಾಲಕ್ಕೆ ಇದು ಮಧ್ವಾಚಾರ್ಯರಿಗೆ ಆಗುವಂತಹ ಕೆಲಸ ಅಂತ ನಾವು ಅನ್ಕೊಂಡಿದ್ದೀವಿ. ನಿಜ, ಅಲ್ಲಿ ಹೇಳ್ತಾ ಇರೋದಂಥದ್ದು ಮಧ್ವರ ಮಹಿಮೇನೆ. ಆದರೆ ಇಂಪಾಗಿರುವಂತಹ ಧ್ವನಿಯನ್ನ ಕೇಳಿಸ್ಕೊಳ್ಳುವ ಶಕ್ತಿ ಗಿಡಗಳಿಗಿವೆ. ಇವಾಗ ವಿಜ್ಞಾನವಾದಿಗಳು ಹೇಳ್ತಾರೆ ಅದನ್ನು. ವಿಜ್ಞಾನವಾದಿಗಳು ಅಂದ್ರೆ ಅವರಲ್ಲ, ವಿಜ್ಞಾನಿಗಳು ಸರಿಯಾಗಿರುವಂತಹ ಧ್ವನಿಯನ್ನು ಅವುಗಳಲ್ಲಿ ಮಾಡ್ತಾ ಇದ್ದಾಗ ಬಹಳ ಬೇಗನೆ ವೃದ್ಧಿಯಾದಗಳೆಲ್ಲವೂ ಕೂಡ ಕಂಡಿವೆ. ಕರ್ಕಶ ಧ್ವನಿಯನ್ನ ಮಾಡ್ತಾ ಇದ್ದಾಗ ಅವುಗಳಿಗೆ ದುಃಖವೂ ಕೂಡ ಉಂಟಾದದ್ದಿದೆ, ತನ್ನ ಮೂಲಕವಾಗಿ ಕೃಶವಾಗಿದ್ದು ಕಂಡದ್ದಿದೆ. ಆಮೇಲೆ ಇವುಗಳಿಗೆ ಕಾಣಿಸ್ತದೆ. ಈಗ ಕಾಣಿಸ್ತಂದ್ರೆ ಕಣ್ಣೆಲ್ಲಿದೆ ಅಂತ ಕೇಳಬಾರ್ದು. ಅವುಗಳಿಗೆ ಮುಂದೆ ಹೋಗುವಂತಹ ಶಕ್ತಿಯೂ ಕೂಡ ಇದೆ. ವಲ್ಲಿ ವೇಷ್ಟಯತೆ ವೃಕ್ಷಂ ಸರ್ವತಶ್ಚೈವ ಗಚ್ಚತಿ
ನ ಹ್ಯದೃಷ್ಟೇಶ್ಚ ಮಾರ್ಗೋಸ್ತಿ ತಸ್ಮಾತ್ ಪಶ್ಯಂತಿ ಪಾದಪಾಹ. ಬಳ್ಳಿಗಳು ಗಿಡವನ್ನ ಸುತ್ತಕೊಂಡು ಮೇಲಕ್ಕೆ ಹೋಗ್ತವೆ. ನೋಡಿ, ಈ ತರಹದ ಚಲನೆಯನ್ನ ನಾವು ಲತೆಗಳಲ್ಲಿ, ಬಳ್ಳಿಗಳಲ್ಲಿ ಕಾಣ್ತೀವಿ. ಮುಂದಕ್ಕೆ ಹೋಗ್ತದೆ. ಸಾಮಾನ್ಯವಾಗಿ ಇಷ್ಟೊಂದು ನಿಯಮ ನಮಗೆ ಗೊತ್ತಿದೆ ಅಲ್ವಾ? ಎಲ್ಲಿಗೆ ನೀರಿರ್ತದೋ ಅಲ್ಲಿಗೆ ಬೇರೆ ಹೋಗ್ತದೆ, ಎಲ್ಲಿ ಸೂರ್ಯನ ಬೆಳಕು ಬರ್ತದೋ ಅಲ್ಲಿ ತನಕ ಇವುಗಳ ಟೊಂಗೆಗಳು ಹೋಗ್ತವೆ. ಇದು ಸಾಧಾರಣವಾಗಿರುವ ನಿಯಮ. ಇದು ಅವುಗಳಿಗೆ ಸೂರ್ಯನ ಸ್ಪರ್ಶವನ್ನ ಮಾಡಿಸಿಕೊಂಡು ಉಂಟಾಗಬೇಕಾಗಿರುವ ಸುಖ ಅನ್ನೋದು ಆಗ್ತಿರ್ಲಿಲ್ಲ ಅಂತಂದಾಗ ಅವು ಹೋಗ್ತಾನೆ ಇರಲಿಲ್ಲ. ಆಮೇಲೆ ನೀವು ನೀರನ್ನ ಪಕ್ಕದಲ್ಲಿ ಹಾಕಿದರೂ ಕೂಡ ಹೇಗೋ ಪ್ರಯತ್ನ ಪಟ್ಟು ಬುದ್ಧಿಪೂರ್ವಕವಾಗಿ ಏನೇ ಬೇರುಗಳು ಹೋಗಿ ಅಲ್ಲಿರುವಂತಹ ನೀರನ್ನು ಪಾನ ಮಾಡ್ತವೆ. ಆದ್ದರಿಂದ ಬಳ್ಳಿಗಳಿಗೂ ಕೂಡ ಕಾಣಿಸ್ತವೆ, ಮುಂದೆ ಹೋಗೋದು ಅನ್ನೋದು ಗೊತ್ತಿದೆ ಅವಕ್ಕೆ. ಆದ್ದರಿಂದ ದೊಡ್ಡ ದೊಡ್ಡ ಗಿಡಗಳನ್ನು ಹೇಗೆ ಸುತ್ತಕೊಂಡು ಮೇಲಕ್ಕೆ ಹೋಗ್ತಾವೋ, ಕಂಡಿಲ್ಲ ಅಂದ್ರೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದಕ್ಕೆ ಯೋಗ್ಯವಾಗಿರುವಂತಹ ಚಕ್ಷುರಿಂದ್ರಿಯ ಇದೆ. ನಮಗಿರುವಂತೆ ಕಾಣಿಸ್ತದೋ ಇಲ್ಲೋ, ನಮಗೆ ಕಾಣಿಸುವಂತೆ ಬೆಕ್ಕು ಮುಂತಾದ ಪ್ರಾಣಿಗಳಿಗೇನೆ ಕಾಣಿಸಲ್ಲ, ಇನ್ನು ಗಿಡಗಳಿಗೆ ಹೇಗೆ ಕಾಣಿಸುತ್ತೆ? ವೈಲಕ್ಷಣ್ಯ ಇದೆ, ಆದರೆ ಇಂದ್ರಿಯಗಳು ಇವೆ. ರೂಪ, ರಸ, ಗಂಧ, ಸ್ಪರ್ಶಗಳನ್ನ ತಿಳ್ಕೊಳ್ಳುವಂತಹ ಶಕ್ತಿ ಸಸ್ಯಗಳಿಗೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವುಗಳಿಗೆ ಉತ್ತಮವಾಗಿರುವಂತಹ ವಾಸನೆಯ ಜ್ಞಾನವೂ ಆಗ್ತದೆ ಅಂತ. ಪುಣ್ಯ ಪುಣ್ಯೈಸ್ತಥಾ ಗಂಧೈಹಿ ಧೂಪೈಶ್ಚ ವಿವಿಧೈರಪಿ ಅರೋಗಾಹ ಪುಷ್ಪಿತಾ ಸಂತಿ ತಸ್ಮಾತ್ ಜಿಘ್ರಂತಿ ಪಾದಪಾಹ. ಈ ಗಿಡಗಳಿಗೆ ಏನಾದರೂ ರೋಗ ಬಂದಿದ್ರೆ ವಿಶಿಷ್ಟವಾಗಿರುವಂತಹ ವಾಸನೆ ಬರುವಂತೆ ಮಾಡಿಬಿಟ್ಟು ರೋಗ ಪರಿಹಾರ ಮಾಡ್ತಾರೆ. ಆ ವಾಸನೆಯನ್ನು ಅವುಗಳು ಸ್ವೀಕಾರ ಮಾಡ್ತವೆ. ಗಂಧವನ್ನು ಆಘ್ರಾಣಿಸುವ ಸಾಮರ್ಥ್ಯವೂ ಕೂಡ ಗಿಡಗಳಿಗಿವೆ. ಇನ್ನು ಪಾದಪ ಅಂತಾನೆ ಹೆಸರಿರುತ್ತಾನೆ. ಪಾದೈಹಿ ಪಿಬತಿ, ತಮ್ಮ ಬೇರುಗಳಿಂದಲೇನೆ ನೀರನ್ನು ಪಾನ ಮಾಡ್ತಾವೆ ಅಂತಾದ್ದರಿಂದ ಇವುಗಳಿಗೆ ಪಾದಪ ಅಂತ ಕರೀತಾರೆ. ಹೀಗೆ ಅನೇಕ ತರಹದ ಉಪಚಾರಗಳನ್ನು ತಾವು ಮಾಡಿಸಿಕೊಂಡು ಗಿಡಗಳು ಬೆಳಿತಾವೆ. ಉಪ್ಪನ್ನ ಕೆಲವೊಂದು ವೃಕ್ಷಗಳಿಗೆ ಹಾಕ್ತಾರೆ, ಹಾಕಿ ಅವುಗಳಲ್ಲಿರುವ ದೋಷಗಳನ್ನು ಕಳೀತಾರೆ. ವಿಶೇಷವಾಗಿ ಈ ತೆಂಗಿನ ಮರಕ್ಕೆ ಹಾಕ್ತಾರೆ, ನೀರು ಸಿಹಿ ಆಗ್ತದೆ ಅಂತ. ಹಾಕಿಲ್ಲ ಅಂದ್ರೆ ಅಯ್ಯೋ ದೋಷ ಆಗ್ಬೋದು. ಈಗ ಏನು ಹಾಕ್ತಾರೆ, ಏನು ಬಿಡ್ತಾರೆ ಅನ್ನುವಂಥದ್ದು ನೀವು ಮತ್ತೆ ಸಸ್ಯಶಾಸ್ತ್ರವನ್ನು ತಿಳಿದುಕೊಳ್ಳಿ. ಅಲ್ಲಿ ನಾವು ಪ್ರವೇಶವನ್ನು ಮಾಡಲ್ಲ. ಇಷ್ಟು ಹೇಳಬೇಕಾದದ್ದು, ಆ ಏನು ಪದಾರ್ಥವನ್ನು ನೀವು ಹಾಕ್ತಿರೋ ಅದರಲ್ಲಿರುವಂತಹ ರೂಪವನ್ನ, ರಸವನ್ನ ಸ್ವೀಕಾರ ಮಾಡುವಂತಹ ಶಕ್ತಿ ಗಿಡಕ್ಕಿದ್ದಿಲ್ಲ ಅಂದಾಗ ಅದರಿಂದ ಏನು ಮಾಡ್ದಂಗಾಯ್ತು? ಕಲ್ಲಿನ ಮೇಲೆ ಉಪ್ಪು ಹಾಕಿಬಿಟ್ಟು ನೀವು ಸಿಹಿ ಆಗು ಅಂದ್ರೆ ಅದು ಯಾಕಾಗ್ತದೆ? ಆದ್ದರಿಂದ ಲವಣದಲ್ಲಿರುವಂತಹ ಏನೋ ಒಂದು ಗುಣಧರ್ಮವನ್ನು ಅಪೇಕ್ಷಿಸಿಕೊಂಡೇ ತಾನಿರ್ತದೆ. ಅದನ್ನು ಸಸ್ಯವನ್ನು ತಿಳಿದುಕೊಂಡಿರುವಂತಹ ಆ ಸ್ವಭಾವವನ್ನು ಅರಿತಂತಹ ವ್ಯಕ್ತಿಗಳು ಅದಕ್ಕೆ ಉಪಚಾರವನ್ನ ಮಾಡಿ ಬೆಳೆಸ್ತಾರೋ ತಾನೆ. ಆದ್ದರಿಂದ ಅವುಗಳಿಗೂ ಕೂಡ ಬುದ್ಧಿ ಇದೆ. ಕತ್ತರಿಸಿದಾಗ ಬೆಳಿಬೇಕು ಅಂತ ಮತ್ತೆ ತಮ್ಮ ಶರೀರವನ್ನು ವೃದ್ಧಿ ಮಾಡಿಕೊಳ್ತವೆ ಗಿಡಗಳು. ಆದ್ದರಿಂದ ಈ ಸಾಮರ್ಥ್ಯ ವೃಕ್ಷಗಳಿಗಿವೆ. ನೋಡಿ, ನಾವು ಪ್ರಶ್ನೆಯನ್ನು ಕೇಳಿದ್ದು ಇದು ಪಂಚಭೂತ ಹೇಗೆ ಅಂತ, 5 ಭೂತಗಳಿಂದ ಆದದ್ದು ಹೇಗೆ ಅಂತ. ಆಕಾಶ ಇದೆ ಅನ್ನೋದನ್ನು ತೋರಿಸ್ಕೊಟ್ವಿ, ಚಿಕ್ಕ ಚಿಕ್ಕದಾಗಿರುವ ರಂಧ್ರಗಳು ಇರ್ತಾವೆ ಅಂತ. ನೋಡಿ, ರೂಪ ಅಂತ ಅನ್ನೋದಿದೆ, ಗಟ್ಟಿಯಾಗಿರುವಂತಹ ಪದಾರ್ಥ, ಅದು ಪೃಥ್ವಿ ಭಾಗ. ಗಿಡಗಳನ್ನು ಕತ್ತರಿಸಿದಾಗ ಕೆಲವೊಮ್ಮೆ ಅದರಿಂದ ನೀರು ಸೋರ್ತದೆ. ನೀರನ್ನೋದು ಅಪ್ ತತ್ವ ಅದರಲ್ಲಿದೆ, ಜಲತತ್ವ ಇದೆ. ಆಮೇಲೆ ಗಾಳಿ ಅನ್ನೋದು ಸೂಕ್ಷ್ಮವಾಗಿ ಪ್ರವೇಶವನ್ನು ಮಾಡ್ತಿರ್ತದೆ ಗಿಡಗಳಲ್ಲಿ. ಅದಕ್ಕೋಸ್ಕರನೇ ಹೂವು, ಹಣ್ಣುಗಳು ಹೊರಗೆ ಬರ್ತಾವೆ. ನಂತರದಲ್ಲಿ ಅಗ್ನಿ ಅನ್ನೋದು ಕೂಡ ಕಟ್ಟಿಗೆಯಲ್ಲಿದೆ, ಹಾಗೆ ಕಾಣಲಿಕ್ಕಿಲ್ಲ, ಆದರೆ ತಿಕ್ಕಿದಾಗ ಮಾತ್ರ ಗೊತ್ತಾಗ್ತದೆ. ಇದು ಒಂದಾದರೆ, ನೀವು ಮಾವಿನ ಹಣ್ಣನ್ನ ಮೊದಲೇ ಕಾಯಿರೋ ಕಾಲಕ್ಕೆ ಕಿತ್ತಿ ಪಕ್ವ ಮಾಡೋದು ಒಂದಾದರೆ, ಗಿಡಗಳಲ್ಲೇ ಹಣ್ಣಾಗಿರ್ತದೆ. ಇಲ್ಲ ಅಲ್ಲಿ ಯಾರು ತಟ್ಟು ಹಾಕಿಬಿಟ್ಟು ಹುಲ್ಲು ಹಾಕಿ ಬಿಸಿ ಮಾಡಿದ್ದಾರ? ಇಲ್ಲಲ್ಲ, ಗಿಡಗಳಲ್ಲೇನೆ ಎಷ್ಟೋ ಹಣ್ಣುಗಳು ಪಕ್ವಾಗಿರ್ತಾವ ತಾನೆ. ಮತ್ತು ಅಲ್ಲಿಂದ ಬಿಸಿ ಬಂದದ್ದು ಎಲ್ಲಿಂದ? ವೃಕ್ಷದಿಂದನೇ ಬಂದಿರೋದು. ಆದ್ದರಿಂದ ತೇಜಸ್ತತ್ವನೂ ಕೂಡ ವೃಕ್ಷದಲ್ಲಿದೆ. ಹೀಗೆ ಅನೇಕ ತರಹದ ಏನು ಮೇಲ್ನೋಟಕ್ಕೆ ಇಲ್ಲ ಅಂತ ನಾವು ಇದಕ್ಕೆ ಆಕಾಶ ಇಲ್ಲ, ಇದಕ್ಕೆ ಜಲ ಇಲ್ಲ ಅಂತ ನಾವು ಅನ್ಕೊಂಡಿದ್ದೀವೋ, ಹಾಗಾಗೋದೇ ಇಲ್ಲ. ಎಲ್ಲವೂ ಕೂಡ ಪಂಚಭೂತಾತ್ಮಕವಾದದ್ದೇ. ಅದರಲ್ಲಿ
ಹೇಳ್ತಾರೆ ನೋಡಿ. ವಿಶೇಷವಾಗಿ ಈ ಜಲಾಂಶಗಳನ್ನು ಹೇಳೋ ಕಾಲಕ್ಕೆ ನಮ್ಮ ಶರೀರದಲ್ಲಿ ಬೆವರಿನ ಮೂಲಕವಾಗಿಯೂ ಕೂಡ ಜಲ ಇದೆ ಅಂತ ತಿಳ್ಕೊಳ್ಬಹುದು. ರಕ್ತದ ಭಾಗಗಳು ನೀರಂಶ ಇದೆಯಲ್ಲ, ಅದು ಕೂಡ ಜಲತತ್ವನೇ. ಇನ್ನ ಪಂಚ ಪ್ರಾಣಗಳು ನಮ್ಮ ಶರೀರದಲ್ಲಿವೆ. ಪ್ರತಿಯೊಂದು ಕೂಡ ಇಂದ್ರಿಯಗಳಿಗೆ ಶಕ್ತಿಯನ್ನು ಕೊಡುವಂತಹದ್ದು ಪ್ರಾಣ. ತಾನು ಗುದದ್ವಾರದಿಂದ ಹೊರಗೆ ಬರ್ತಾ ಶರೀರದಲ್ಲಿರುವಂತಹ ಮಲಗಳನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಬೇಕಾಗಿರುವಂತಹದ್ದು ಅಪಾನವಾಯು. ಹೀಗೆ ಪ್ರತಿಯೊಂದು ಕೂಡ ವಾಯುವಿನ ಕಾರ್ಯವನ್ನು ತಿಳಿದುಕೊಳ್ತೀವಲ್ಲ ನಾವು, ಇದು ಎಲ್ಲಿರುವಂತಹದ್ದು? ಈ ಶರೀರದಲ್ಲೇ ಇದೆ. ಆದ್ದರಿಂದ ಶರೀರದಲ್ಲಿ ವಾಯು ತತ್ವವೂ ಕೂಡ ಇದೆ. ಹೀಗೆ ಅನೇಕ ತರಹದ ಮಾತುಗಳಿಂದ ಶರೀರವೂ ಕೂಡ ಪಂಚಭೂತಾತ್ಮಕ, ಗಿಡಗಳ ಶರೀರವೂ ಕೂಡ ಪಂಚಭೂತಾತ್ಮಕ. ಅಷ್ಟೇ ಅಲ್ಲ, ಅವುಗಳಲ್ಲಿ ತದು ವ್ಯತಿರಿಕ್ತನಾಗಿರುವ ಆ ಪಂಚಮಹಾಭೂತಗಳಿಂದ ಭಿನ್ನನಾಗಿರುವಂತಹ ಒಂದು ಚೈತನ್ಯ ಜೀವಸ್ವರೂಪ ಅನ್ನೋದು ಇದೆ ಅನ್ನೋದನ್ನು ಕೂಡ ಮಹಾಭಾರತದಲ್ಲಿ ಹೇಳ್ತಾರೆ. ಅದನ್ನು ಹೇಳ್ತಾ ನೋಡಿ, ಈ ಗಂಧ, ರೂಪ, ರಸ, ಸ್ಪರ್ಶ, ಶಬ್ದ ಅಂತಿದೆಯಲ್ಲ, ಇದರಲ್ಲಿ ಅನೇಕ ತರಹದ ವಿಧಗಳಿವೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತಾರೆ. ತಸ್ಯ ಗಂಧಸ್ಯ ವಕ್ಷ್ಯಾಮಿ ವಿಸ್ತರಾಭಿಹಿತಾನ್ ಗುಣಾನ್. ಗಂಧದಲ್ಲಿರುವಂತಹ ಗುಣಗಳನ್ನು ತೋರಿಸ್ಕೊಡ್ತಾರೆ ಮಹಾಭಾರತದಲ್ಲಿ. ಇಷ್ಟಶ್ಚ ಅನಿಷ್ಟ ಗಂಧಶ್ಚ ಮಧುರ ಕಟುರೇವಚ ನಿರ್ಹಾರಿ ಸಂಹತ ಸ್ನಿಗ್ಧ ರೂಕ್ಷೋ ವಿಷದ ಏವಚ ಏವಂ ನವವಿಧೋಜ್ಞೇಯ ಪಾರ್ಥಿವೋ ಗಂಧ ವಿಸ್ತರ. ಗಂಧದಲ್ಲಿರುವಂತಹ ವೈಚಿತ್ರ್ಯ, ವಾಸನೆಯಲ್ಲಿರುವ ವೈಚಿತ್ರ್ಯವನ್ನು ತೋರಿಸ್ಕೊಡ್ತಾರೆ. ನಾವು ಅನುಭವಿಸಿರ್ತೀವಿ, ಆದರೆ ಅದನ್ನು ಶಬ್ದಗಳಿಂದ ಹೇಳಲಿಕ್ಕೆ ಬರ್ತಿರಲ್ಲ. ಅದಕ್ಕೆ ಕೆಲವರಂತಾರೆ ಅನಿರ್ವಚನೀಯ ಅದು ಅಂತ. ಇದರಿಂದನೇ ಅನಿರ್ವಚನೀಯ ವಸ್ತು ಸಿದ್ಧ ಆಗತ್ತೆ ಅಂತ. ನಮಗೆ ಹೇಳಲಿಕ್ಕೆ ಬರಲ್ಲ ಅಷ್ಟೇ. ನಾವೇನು ಮಾಡ್ತೀವಿ, ಇನ್ನೊಂದು ಪದಾರ್ಥವನ್ನು ಸೇರಿಸ್ಬಿಟ್ಟು ಹೇಳ್ತೀವಿ. ಇದು ಖಾರ ಇದೆ ಇಷ್ಟಂತೀವಿ. ಖಾರ ಅಂದರೆ ಯಾವ ಖಾರ? ಏನು ಮೆಣಸಿನ್ಕಾಯಿ ಖಾರನೋ, ಅಥವಾ ಈ ಶುಂಠಿ ಖಾರನೋ, ಅಥವಾ ಮೆಣಸು ಬಂತಲ್ಲ ಮತ್ತು ಇವಾಗ ಈ ಮೆಣಸಿನ್ಕಾಯಿ ಅನ್ನೋಂಗಿಲ್ಲ, ಅದ್ರ ಖಾರವೋ? ಈ ಖಾರದಲ್ಲಿ ತಾರತಮ್ಯವನ್ನು, ವೈಪರೀತ್ಯವನ್ನು ಕಂಡಿದ್ದೀವಿ ತಾನೆ. ಇವೆಲ್ಲದಕ್ಕೂ ಕೂಡ ಪ್ರತ್ಯೇಕವಾಗಿರುವ ನಾಮಗಳಿವೆ. ಮಾಧುರ್ಯದಲ್ಲೂ ಕೂಡ ವಿಶಿಷ್ಟವಾಗಿರುವ ಅವಾಂತರ ಪ್ರಭೇದಗಳನ್ನು ಹೇಳಿಕೊಡುವಂತಹ ನಾಮಗಳಿವೆ. ಹಾಗೆ ಗಂಧದಲ್ಲೂ ಕೂಡ ಇದೆ ಅನ್ನೋದನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ಉತ್ತಮವಾಗಿರುವಂತಹ ಪರಿಮಳ ಏನು ಬರ್ತದಲ್ಲ, ಇದು ಇಷ್ಟ ಗಂಧ ಅಂತ ಅನಿಸ್ಕೊಳ್ತದೆ. ಇನ್ನ ಅಮೇಧ್ಯವಾಗಿರುವ ವಸ್ತುಗಳಿಂದ ಬರುವ ಗಂಧವನ್ನ ಅನಿಷ್ಟ ಗಂಧ ಅಂತ ಕರೀತಾರೆ. ಈ ಬೆಲ್ಲದ ವಾಸನೆಯನ್ನ ಮಧುರ ಗಂಧ ಅಂತ ಕರೀತಾರೆ. ಇನ್ನ ಘಾಟು ವಾಸನೆ ಇರ್ತದೆ ನೋಡಿ, ಅದನ್ನ ಕಟುಗಂಧ ಅಂತ ಕರೀತಾರೆ. ಈ ಉಪ್ಪಿನಿಂದಲೂ ವಾಸನೆ ಬರ್ತಿರ್ತದೆ, ಅದನ್ನ ನಿರ್ಹಾರಿ ಅಂತ ಕರೀತಾರೆ. ಇನ್ನ ಸಕ್ಕರೆ ಮುಂತಾದ ಪದಾರ್ಥಗಳನ್ನ ನಾವು ಮೂಸಿ ನೋಡಿದಾಗ ಬರುವಂತಹ ವಾಸನೆಯನ್ನು ಸಂಹತ ಅಂತ ಕರೀತಾರೆ. ತುಪ್ಪ, ಆಮೇಲೆ ಚಂದನ, ಇವನ್ನ ಚೆನ್ನಾಗಿ ಘರ್ಷಣೆ ಮಾಡಿ ವಾಸನೆಯನ್ನ ನಾವು ಪಡಿತಾ ಇದ್ದೀವಲ್ಲ, ಅದನ್ನ ಸ್ನಿಗ್ಧ ಗಂಧ ಅಂತ ಕರೀತಾರೆ. ಸಾಸಿವೆಯಿಂದ ಸಾಸಿವೆ ಪುಡಿ ವಾಸನೆ ಬರ್ತದೆ ನೋಡಿ, ಅದನ್ನ ರೂಕ್ಷ ಅಂತ ಕರೀತಾರೆ. ಇನ್ನ ಹೂವಿನಿಂದ ಬರುವಂತಹ ಪರಿಮಳವನ್ನ, ಗಂಧವನ್ನ ವಿಷದ ಅಂತ ಕರೀತಾ ಇದ್ದಾರೆ. ಹೀಗೆ 9 ತರಹದ ಗುಣವನ್ನ ಗಂಧ ಪಡೆದಿದೆ ಅಂತ ಅದನ್ನ ಮಹಾಭಾರತದಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ರಸ ಅನ್ನೋದಂತೂ ಸ್ಪಷ್ಟ ಇದ್ದೇ ಇದೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ, ಷಡ್ರಸಗಳಿರೋದು. ಸಪ್ತಮ ರಸ ಇಲ್ಲ, ಅಷ್ಟಮ ರಸ ಅಂತೂ ಇಲ್ಲೇ ಇಲ್ಲ. ಆದ್ದರಿಂದ ಪರಮಾತ್ಮ ಅಷ್ಟಮ ರಸ ಅಂತ ಹೇಳಿರ್ತಾನೆ. ಅಂದ್ರೆ ಅಷ್ಟಮ ರಸ ಅಂದ್ರೆ ಆ ತರಹ ಪರಮಾತ್ಮನಿಗೆ ಸಮನಾದವರು ಹಾಗೂ ಉತ್ತಮರಾದವರು ಯಾರೂ ಇಲ್ಲ ಅಂತ. ಒಟ್ಟು 6 ರಸಗಳಿವೆ. ಇವುಗಳ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದು. ಇನ್ನ ಸ್ಪರ್ಶಗಳು, ಅದರಲ್ಲಿ ವಿಶೇಷವಾಗಿ ಕಠಿಣ, ಮೃದು, ಇದಂತೂ ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಇನ್ನ ಈ ವಾಯುವಿನಲ್ಲಿ ಇರುವಂತಹ ಗುಣಗಳನ್ನು ಹೇಳ್ತಾರೆ. ವಾಯುನು ಕೂಡ ಸ್ಪರ್ಶ ಮೂಲಕವಾಗಿ ತಾನು ಶೀತ ಅಂತ ಅನಿಸ್ಕೊಳ್ತಾನೆ. ಬೇರೆ ಬೇರೆ ನೀರಿನಲ್ಲಿರುವಂತಹ ಶೀತ ಸ್ಪರ್ಶವನ್ನು ತೆಗೆದುಕೊಂಡು ತಾ ಬರ್ತಾನೆ. ಹೀಗೆ ನಾನಾ ತರಹದ ಸುಖವನ್ನು ಆತ ತಂದು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಶಬ್ದಗಳಲ್ಲಿರುವಂತಹ ವೈಪರೀತ್ಯವನ್ನು ಹೇಳ್ತಾರೆ. ಅದರಲ್ಲಿ ಹೇಳೋ ಕಾಲಕ್ಕೆ
ಷಡ್ಜ, ವೃಷಭ, ಗಾಂಧಾರ ಇವುಗಳನ್ನೇ ಶಬ್ದದಲ್ಲಿರುವಂತಹ ವೈಪರೀತ್ಯಗಳು ಪ್ರಭೇದಗಳು ಅಂತ ನಿರೂಪಣೆಯನ್ನು ಮಾಡ್ತಾರೆ. ಅವುಗಳನ್ನ ಹುಟ್ಟಿಸುವಂತಹ ಏನು ಭೇರಿ, ಮೃದಂಗ ಮುಂತಾದ ಪದಾರ್ಥಗಳಿವೆ, ಅವುಗಳಿಂದ ಉತ್ಪನ್ನವಾಗುವಂತಹ ಶಬ್ದಗಳು ಮತ್ತು ಬೇರೆಯಾಗಿರುವಂತಹದ್ದೇ. ಹೀಗೆ ಈ ಪದಾರ್ಥಗಳು ಹೇಗೆ ಪಂಚಮಹಾಭೂತಗಳಿಂದ ಬಂದಿವೆ, ಪ್ರತಿಯೊಂದು ಪದಾರ್ಥದಲ್ಲಿರುವಂತಹ ವೈಚಿತ್ರ್ಯ ಏನು ಅನ್ನೋದನ್ನ ಮಹಾಭಾರತದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ವಿಚಾರಗಳನ್ನು ತಿಳಿಸ್ತಾ ಮಹಾಭಾರತದಲ್ಲಿ ಒಂದು ಅಂಶವನ್ನ ಈಗ ನಿರೂಪಣೆ ಮಾಡ್ತಾರೆ ನೋಡಿ. ಹೀಗೆ ಎಲ್ಲ ಪದಾರ್ಥಗಳು ಕೂಡ ಪಂಚಮಹಾಭೂತಗಳಿಂದ ಆಗಿರೋದು ಅಂತಾದರೂ ಕೂಡ ಇದು ನಿತ್ಯವಾದದ್ದಲ್ಲ. ಇವುಗಳನ್ನು ಎಲ್ಲರೂ ಕೂಡ ಬಿಡಲೇಬೇಕಾದದ್ದು. ಈ ಶರೀರ ಅನ್ನೋದು ಅನಿತ್ಯ ಅಂತ ಹೇಳ್ತಾ ಮರಣ ಅನ್ನೋದು ಹೇಗೆ ಬರ್ತದೆ, ಈ ಮೃತ್ಯುವನ್ನು ಹೇಗೆ ಬ್ರಹ್ಮದೇವರು ಲೋಕಕ್ಕೆ ತಂದರು ಅನ್ನೋದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಇದನ್ನ ಸಂಕ್ಷೇಪವಾಗಿ ಅಭಿಮನ್ಯುವಿನ ಮರಣವಾದಾಗ ವೇದವ್ಯಾಸ ದೇವರು ಹೇಳಿರ್ತಾರೆ. ಬ್ರಹ್ಮದೇವರು ಈ ಮರಣವನ್ನ, ಮೃತ್ಯುವನ್ನ ಹೇಗೆ ಸೃಷ್ಟಿ ಮಾಡಿದರು, ಯಾಕೆ ಮಾಡಿದರು ಅನ್ನೋದನ್ನ ಹೇಳುವಂತಹ ಒಂದು ಕಥೆ. ಪುರಾಕೃತ ಯುಗೇ ತಾತ ರಾಜ ಹ್ಯಾಸೀದ ಕಂಪನಃ ಸಶತ್ರು ವಶಮಾಪನ್ನ ಸಂಗ್ರಾಮೇ ಕ್ಷೀಣವಾಹನ. ಹಿಂದಿನ ಕಾಲಕ್ಕೆ ಕೃತಯುಗದಲ್ಲಿ ಅಕಂಪನ ಅನ್ನುವಂತಹ ಒಬ್ಬ ರಾಜ ಇದ್ದ. ಆತನಿಗೆ ಹರಿ ಎನ್ನುವಂತಹ ಒಬ್ಬ ಮಗ ಇದ್ದಾನೆ. ಯುದ್ಧ ಆಡೋ ಕಾಲಕ್ಕೆ ಆ ಹರಿ ಎನ್ನುವಂತಹ ಪುತ್ರ ಮೃತನಾಗ್ಬಿಡ್ತಾನೆ. ಮೃತನಾಗಿರುವಂತಹ ತನ್ನ ಮಗ ನೋಡ್ಬಿಟ್ಟು ರಾಜ ಬಹಳಷ್ಟು ದುಃಖಿತನಾಗಿ ಎಲ್ಲ ಜ್ಞಾನಿಗಳ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ನಾರದರು ಬಂದು ಈತನಿಗೆ ಸಾಂತ್ವನವನ್ನು ಮಾಡ್ತಾರೆ. ನೋಡಪ್ಪ, ಪ್ರಜಾಜನರನ್ನ ಸೃಷ್ಟಿ ಮಾಡಿರುವಂತಹ ಬ್ರಹ್ಮದೇವರು ಎಲ್ಲ ಪದಾರ್ಥಗಳಿಂದ ಭೂಮಿಗೆ ಭಾರವಾಗಿರಲು ಅವುಗಳನ್ನು ಸಂಹಾರ ಮಾಡಬೇಕು ಅಂತ ಇಚ್ಛಿಸಿ ರುದ್ರದೇವರನ್ನ ಸೃಷ್ಟಿ ಮಾಡಿದ. ಆಗ ರುದ್ರದೇವರು ಎಲ್ಲರನ್ನ ಸಂಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ರುದ್ರದೇವರಿಗೆ ಭಯ ಆಯಿತು. ಯಾಕಿಷ್ಟು ಘೋರವಾಗಿರುವ ಕರ್ಮದಲ್ಲಿ ನಮ್ಮಪ್ಪ ನನ್ನನ್ನು ನಿಯೋಜನೆ ಮಾಡ್ತಾ ಇದ್ದಾರೆ, ಯಾಕೆ ಸಂಹಾರವನ್ನು ಮಾಡೋದು ಅಂತ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ. ಸಾಕು, ಯಾಕೆ ಈ ಸಂಹಾರ ಕಾರ್ಯದಲ್ಲಿ ನನ್ನನ್ನು ತೊಡಗಿಸ್ತಾ ಇದ್ದೀರಾ, ಎಷ್ಟು ಜನ ಅಳ್ತಾರೆ, ಅವರೆಲ್ಲ ಅಳೋದನ್ನು ನೋಡ್ಬೇಕು ನಾನು, ಬೇಡ ಈ ಕಾರ್ಯ ಅಂತ ರುದ್ರದೇವರು ಹೇಳಿದಾಗ ಆಗ ಬ್ರಹ್ಮದೇವರಂತಾರೆ, ನೋಡಪ್ಪ, ನನಗೇನು ವಿಶೇಷವಾಗಿ ಸಿಟ್ಟಿಲ್ಲ ಜನರ ಮೇಲೆ. ನಕುಪ್ಯೆ ನಚಮೇ ಕಾಮೋ ನಭವೇಯೋ ಪ್ರಜಾ ಇತಿ. ನಾನೇ ಸೃಷ್ಟಿ ಮಾಡಿರುವಂತಹ ಈ ಪ್ರಜಾಜನರು ಉಳಿಬಾರ್ದು ಅಂತ ನನಗೇನು ಇಲ್ಲ. ನನಗೆ ಅವ್ರ ಮೇಲೆ ದ್ವೇಷವೂ ಕೂಡ ಇಲ್ಲ. ಲಾಘವಾರ್ಥಂ ಧರಣ್ಯಸ್ತು ತತಃ ಸಂಹಾರ ಇಷ್ಯತೆ. ಭೂಮಿಯಲ್ಲಿ ಇವರೆಲ್ಲರೂ ಕೂಡ ಇದ್ರೆ ಎಷ್ಟು ಭಾರ ಆಗ್ತದೆ ನೋಡಿ. ಯಾರೂ ಕೂಡ ಮರಣವನ್ನೇ ಹೊಂದಲ್ಲ ಅಂದ್ರೆ ಎಲ್ಲರೂ ಇಲ್ಲೇ ಇರಬೇಕು. ಈಗಲೇನೆ ಇಷ್ಟೆಲ್ಲ ಜನ ಇದ್ದಾರೆ ಅಂತ ಅಳ್ತಾ ಇದ್ದಾರೆ ರಾಜರೆಲ್ಲರೂ ಕೂಡ. ಇನ್ನ ಯಾರೂ ಮರಣವನ್ನೇ ಹೊಂದಿಲ್ಲ ಅಂದ್ರೆ ಈ ಭೂಮಿಯಲ್ಲಿ ಎಷ್ಟು ಜನ ಇರ್ತಾ ಇದ್ರು. ಅದಕ್ಕೆ ನಾನು ಸಂಹಾರವನ್ನು ಮಾಡಿರೋದು. ಹೀಗೆ ಬ್ರಹ್ಮದೇವರು ಹೇಳಿದಾಗ ಶಿವ ಅಂತಾನೆ, ಯಾಕಪ್ಪ ಈ ಕೆಲಸವನ್ನು ಮಾಡ್ತೀರಾ, ಬೇಡ, ನನ್ನ ಕೈಲಂತೂ ಆಗಲ್ಲ, ನಾನು ಬಿಟ್ಬಿಡ್ತೀನಿ ಅಂದ. ಬ್ರಹ್ಮದೇವರು ಹೇಳಿದರು, ಮತ್ತು ಹಾಗಾದ್ರೆ ಇದನ್ನು ಅವಶ್ಯವಾಗಿ ಮಾಡಲೇಬೇಕಲ್ಲ, ಅಂದ್ರೆ ನೀ ಯಾರೋ ಬೇರನ್ನಾದರೂ ನೀನು ನಿಯೋಜನೆ ಮಾಡು, ನನ್ನ ಕೈಯಲ್ಲಿ ಆಗಲ್ಲ ಅನ್ನುವ ಮಾತನ್ನು ಶಿವ ಹೇಳ್ತಾನೆ. ರುದ್ರದೇವರು ಮಾಡ್ತಾರೆ ಸಂಹಾರವನ್ನ. ಯಾವಾಗ ಮಾಡಬೇಕು, ಯಾವಾಗ ಸಂಹಾರ ಕಾಲ ಅಂತ ಬರ್ತದೆ ಅವಾಗ ಮಾಡ್ತಾರೆ ಎಲ್ಲವನ್ನ. ಆದರೆ ಈ ದಿನವೂ ಕೂಡ ಜನರು ಮರಣವನ್ನು ಹೊಂದ್ತಾರಲ್ಲ, ಇದೆಲ್ಲ ನನ್ನ ಕಡೆ ಮಾಡ್ಲಿಕ್ಕಾಗಲ್ಲ, ನನಗೆ ದುಃಖ ಆಗ್ತದೆ ಎಂದು ರುದ್ರದೇವರು ಹೇಳ್ತಾರೆ. ಆಗ ಸ್ವಲ್ಪ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿ ಬ್ರಹ್ಮದೇವರು ತಾವೊಬ್ಬ ದೇವತೆಯನ್ನು ಸೃಷ್ಟಿ ಮಾಡ್ತಾರೆ. ಅವಳನ್ನೇ ಮೃತ್ಯು ದೇವತೆ ಅಂತ ಕರಿತಿರೋದು. ಮೃತ್ಯು ಅಂತ ಅವಳ ಹೆಸರು. ಅವಳನ್ನ ನೋಡಿ ಆದೇಶವನ್ನ ಮಾಡ್ತಾರೆ ಬ್ರಹ್ಮದೇವರು. ನೋಡು, ನೀನು ಹೋಗಿ ಎಲ್ಲರನ್ನು ಸಂಹಾರ ಮಾಡಬೇಕು. ಯಾರೆಲ್ಲರೂ ಕೂಡ ಭೂಮಿಗೆ ಭಾರಭೂತರಾಗಿದ್ದಾರೆ, ಯಾರ ಆಯುಷ್ಯ ಅನ್ನೋದು ಕ್ಷೀಣವಾಗ್ತಾ ಇದೆ, ಅವರೆಲ್ಲ ನೀನೇ ಸಂಹಾರ ಮಾಡಬೇಕು, ಹೋಗು ಅಂತ ಆದೇಶ ಮಾಡಿದರು. ಆಗ ಮೃತ್ಯುದೇವತೆ ಹೇಳಿತು, ಕೈ ಮುಗಿದು ಹೇಳ್ತಾ ಇದೆ, ಅಲ್ಲ ರೀ, ನಾನು ಸಂಹಾರವನ್ನ ಮಾಡೋದಾದ್ರೆ
ಎಲ್ಲರನ್ನೂ ನನಗೆ ಬೈತಾ ಇರ್ತಾನೆ. ನೋಡಿ, ಲೋಕದಲ್ಲಿ ಇನ್ನೊಬ್ಬರನ್ನ ಸಂಹಾರ ಮಾಡುವಂತಹ ವ್ಯಕ್ತಿಗಳನ್ನ ಯಾರಾದರೂ ಕೂಡ ಗೌರವದಿಂದ ಕಾಣ್ತಾರ? ಇಲ್ಲ. ನಾನು ಎಲ್ಲ ಪದಾರ್ಥಗಳನ್ನು ಸಂಹಾರ ಮಾಡ್ತಾ ಹೋದ್ರೆ ಎಲ್ಲರೂ ನನ್ನ ಮೇಲೆ ಸಿಟ್ಟಿಗೇಳ್ತಾರೆ, ನನ್ನನ್ನು ಅವಮಾನ ಮಾಡ್ತಾರೆ. ಆದ್ರಿಂದ ನೋಡಿ, ಈ ಘೋರವಾದ ಕಾರ್ಯದಲ್ಲಿ ನನಗೆ ನೀವು ನಿಯೋಜನೆ ಮಾಡಬೇಡಿ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಬ್ರಹ್ಮದೇವರಿಗೆ ಹೇಳಿಬಿಟ್ಟು ತಪಸ್ಸಿಗೆ ಹೊರಟು ಹೋಗ್ಬಿಟ್ಲು. ಒಂದೇ ಒಂದು ಪಾದದ ಮೇಲೆ ಬಹಳಷ್ಟು ಕೋಟ್ಯಾನುಗಟ್ಲೆ ವರ್ಷಗಳ ಪರ್ಯಂತ ತಪಸ್ಸನ್ನ ಈ ಮೃತ್ಯು ದೇವತೆ ಮಾಡಿದ್ಲು. ನನಗೆ ಹೇಗಾದ್ರೂ ಮಾಡಿ ಬ್ರಹ್ಮದೇವರು ಈ ಕಾರ್ಯದಿಂದ ನಿವೃತ್ತರಾಗುವಂತೆ ಮಾಡಲಿ, ಈ ಸಂಹಾರ ಕಾರ್ಯದಲ್ಲಿ ನಾನು ಆಸಕ್ತನಾಗಲ್ಲ ಅಂತ ಅವಳು ಹೇಳ್ತಾ ಇದ್ದಾಳೆ. ಆಗ ಬ್ರಹ್ಮದೇವರು ಇವರ ತಪಸ್ಸಿಗೆ ಪ್ರಸನ್ನರಾಗಿ ಅವಳ ಹತ್ರಕ್ಕೆ ಬರ್ತಾರೆ. ಯಾಕೆ? ಈ ಮೃತ್ಯು ಎನ್ನುವಂತಹ ಹೆಸರನ್ನು ಇಟ್ಟುಕೊಂಡಿರುವಂತಹ ನೀನು ಸಂಹಾರ ಕಾರ್ಯವನ್ನು ಯಾಕೆ ಮಾಡಲ್ಲ ಅಂತೀಯ? ಏನ್ ದೋಷವನ್ನ ಕಂಡಿದ್ದೀಯ ಸಂಹಾರದಲ್ಲಿ? ಇಲ್ಲ, ಜನರೆಲ್ಲರೂ ಕೂಡ ನನ್ನನ್ನು ನಿರ್ದಯ ಅಂತಂತಾರೆ. ಯಾರ ಮೇಲೂ ದಯೆಯನ್ನು ತೋರಿಸಲ್ಲ ನೋಡಿ ಮೃತ್ಯು. ಯಾರು ತಾನೇ ಮರಣವನ್ನು ಹೊಂದೇ ಬಿಡ್ತಾರೆ. ಜನ ನನ್ನನ್ನು ಕ್ರೂರ ಅಂತಂತಾರೆ, ನಿರ್ದಯ ಅಂತಂತಾರೆ. ನನಗೆ ಯಾರೂ ಕೂಡ ಪ್ರಾರ್ಥನೆಯನ್ನು ಮಾಡಲ್ಲ, ಪೂಜೆಯನ್ನು ಮಾಡಲ್ಲ. ಆದ್ದರಿಂದ ನಾನು ಈ ಕಾರ್ಯವನ್ನು ಮಾಡಲ್ಲ ಅಂತ ಆ ಮೃತ್ಯು ದೇವತೆ ಹೇಳಿದಾಗ ಬ್ರಹ್ಮದೇವರಂತಾರೆ, ನೋಡು, ನಾನು ಸೃಷ್ಟಿ ಮಾಡಿದ್ದಕ್ಕೆ ನೀನು ಈ ಕಾರ್ಯವನ್ನು ಮಾಡಲೇಬೇಕು. ಆದರೆ ನಿನಗೆ ಅವಮಾನವಾಗದಂತೆ, ನಿನಗೆ ದೋಷವಾಗದಂತೆ ನಾನೊಂದು ವರ ಕೊಡ್ತೀನಿ ಅಂತಂತಾರೆ. ಇಮಮನ್ಯಂಚ ತೇ ಕಾಮಂ ದದಾನಿ ಮನಸೇಪ್ಸಿತಂ ನತ್ವಾಂ ದೋಷೇಣ ಯಾಸ್ಯಂತಿ ವ್ಯಾಧಿ ಸಂಪೀಡಿತಾ ಪ್ರಜಾಹ. ನೀನು ಯಾರನ್ನ ಸಂಹಾರ ಮಾಡಬೇಕು ಅಂತ ಅನ್ಕೊಳ್ತೀಯಲ್ಲ, ಅವರಿಗೆ ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ನೀನು ಆ ವ್ಯಕ್ತಿಗಳನ್ನು ನೋಡಿ ಕಣ್ಣಿಂದ ನೀರು ಸುರಿಸ್ತೀಯ. ಯಾನ್ ಅಶ್ರುಬಿಂದೂನ್ ಪತಿತಾನ ಪಶ್ಯಂತೆ ಪಾಣಿಭ್ಯಾಂ ಧಾರಿತಾಸ್ತೆ ಪುರಸ್ತಾತ್ ತೇ ವ್ಯಾಧಯೋ ಮಾನವಾನ್ ಘೋರ ರೂಪಾಹ ಪ್ರಾಪ್ತೇ ಕಾಲೇ ಪೀಡಯಿಷ್ಯಂತಿ ಮೃತ್ಯೋ. ಯಾರನ್ನು ಕೊಲ್ಲಬೇಕು ಅಂತ ನೀನು ಅಂತೀಯಲ್ಲ, ಅವ್ರ ಮೇಲೆ ದಯೆಯನ್ನು ತೋರಿ ನೀನು ಕಣ್ಣಿಂದ ಅಳ್ತೀಯ, ಗಳಗಳ ನೀರನ್ನು ಸುರಿಸ್ತಾ ಇದ್ದೀಯ. ಆವಾಗ ಅವರಿಗೆ ಮೃತ್ಯುಕಾಲ ಸಮೀಪಿಸಿದೆ ಅಂತ ತಿಳಿದುಕೊಂಡು ನಾನು ರೋಗವನ್ನು ಕೊಡ್ತೀನಿ. ಆ ರೋಗ ಬಂತು, ಈ ರೋಗ ಬಂತು ಅಂತ ರೋಗದಿಂದಲೇನೆ ಅವರೆಲ್ಲರೂ ಕೂಡ ಮೃತರಾದರು ಅಂತ ಲೋಕದಲ್ಲಿ ಪ್ರಸಿದ್ಧಿ ಬರ್ತದೆ ಹೊರತು ನೀನು ಕೊಂದಿ ಅಂತ ಯಾರೂ ಕೂಡ ಹೇಳಲ್ಲ. ಆದ್ದರಿಂದ ಚಿಂತೆ ಬೇಡ ಅಂತ ಬ್ರಹ್ಮದೇವರು ಅಂತಾರೆ. ಆದ್ರಿಂದ ನೋಡು, ಯಾರೇ ಇರಲಿ, ಸ್ತ್ರೀಯರೇ ಇರಲಿ, ಪುರುಷರೇ ಇರಲಿ, ನೀನು ಅವರಲ್ಲಿ ಪ್ರವೇಶವನ್ನು ಮಾಡು. ಸ್ತ್ರೀಯಲ್ಲಿ ಸ್ತ್ರೀ ರೂಪದಿಂದ ಪ್ರವೇಶ ಮಾಡು, ಪುರುಷರಲ್ಲಿ ಪುರುಷ ರೂಪದಿಂದ ಪ್ರವೇಶವನ್ನು ಮಾಡಿ ಅವರಿಗೆ ಮೃತ್ಯುವನ್ನು ನೀನೇ ತಂದುಕೊಡ್ಬೇಕು. ನೀನು ಅಳಬೇಕಷ್ಟೇ. ಇವರನ್ನ ಸಂಹಾರ ಮಾಡಬೇಕು ಅಂತ ಅಂದ್ಕೊಂಡು ನೀನು ಅತ್ತಾಗ ಅವರಿಗೆ ವ್ಯಾಧಿಗಳು ಬರ್ತವೆ. ಎಲ್ಲ ರೋಗ ಪೀಡಿತರಾಗೇ ಮೃತರಾಗೋದು ಅಂತ ಲೋಕದಲ್ಲಿ ಬರುತ್ತೆ ನೋಡಿ. ಅದಕ್ಕೆ ಯಾರಾದರೂ ಮರಣವನ್ನು ಹೊಂದಿದ್ರೆ ಏನು ರೋಗ ಆಗಿದ್ರಿ ಪಾಪ, ಅವರಿಗೆ ಏನಾದರೂ ಸಮಸ್ಯೆ ಆಗಿತ್ತೇನೋ ಅಂತ ಕೇಳ್ತಾರೆ ಹೊರತು ಯಾರೋ ಬೇರೆ ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಈ ಕಥೆ ಕೇಳಿದ್ದಾರೆ ಅಂತ ಅನ್ಕೊಂಡು ಮೃತ್ಯು ದೇವತೆ ಅವರನ್ನ ಸಂಹಾರ ಮಾಡ್ತೋ ಅಂತ ನೀವು ಅನ್ಬೋದಷ್ಟೇ. ಆದರೆ ಸಾಮಾನ್ಯವಾಗಂತೂ ಯಾರು ಹೇಳಲ್ಲ. ಆದ್ದರಿಂದ ವ್ಯಾಧಿಗಳ ಮೂಲಕವಾಗಿ ನೀನು ಮಾಡುವ ಈ ಸಂಹಾರ ಕಾರ್ಯವನ್ನು ನಾನು ಮುಚ್ಚಾಕ್ಬಿಡ್ತೀನಿ. ಆದ್ರಿಂದ ಹೋಗು, ನೀನೇನು ಚಿಂತೆಯನ್ನು ಪಡಬೇಡ ಅಂತ ಬ್ರಹ್ಮದೇವರು ವರವನ್ನು ಕೊಟ್ಟು ಮೃತ್ಯು ದೇವತೆಯನ್ನ ಸೃಷ್ಟಿ ಮಾಡಿರುವ ಕಾರಣದಿಂದ ನೋಡು ಧರ್ಮರಾಜ, ಯಾರೇ ಇದ್ದರೂ ಕೂಡ ಈ ಮೃತ್ಯು ದೇವತೆ ಅವರನ್ನ ಬಿಡೋದಿಲ್ಲ. ಆದ್ರೆ ಒಂದು ಹೇಳ್ತೀನಿ, ಈ ಮೃತ್ಯುವೂ ಕೆಲಸ ಮಾಡಬೇಕು ಅಂದ್ರೆ ಒಬ್ಬರಿರಬೇಕು. ಯಾರು ಅಂದ್ರೆ ವಾಯುರ್ಭೀಮೋ ಭೀಮನಾದೋ ಮಹೋಜಾಹ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ ದೇವದೇವೋ ವಿಶಿಷ್ಟ. ಈ ಶ್ಲೋಕ ಬಂದಿದ್ದೆ ಇಲ್ಲಿ ಶಾಂತಿ ಪರ್ವದಲ್ಲಿ. ಅನಾವೃತ್ತಿ ದೇಹಿನಾಂ ದೇಹಪಾತೆ, ದೇಹಿಗಳಿಗೆ ದೇಹಪಾತವಾಗೋದಕ್ಕೆ ಕಾರಣ ಯಾರು ಅಂದ್ರೆ ಮುಖ್ಯ ಪ್ರಾಣದೇವರೇನೆ. ಮುಖ್ಯ ಪ್ರಾಣದೇವರು ಶರೀರವನ್ನು ಬಿಡ್ತೀನಿ, ಅನಸ್ಯ ಅವೃತ್ತಿ. ಅನ ಅಂದ್ರೆ ಎಲ್ಲರನ್ನ ಚೇಷ್ಟೆ ಮಾಡುವಂತಹ ಮುಖ್ಯ ಪ್ರಾಣದೇವರು. ನಾನು ಈ ಶರೀರವನ್ನು ಬಿಟ್ಟು ಹೋಗ್ತೀನಿ ಅಂತ ಅವ್ರು ಯಾವಾಗ ಸಂಕಲ್ಪವನ್ನು ಮಾಡ್ತಾರೋ ಆವಾಗ ಈ ಮೃತ್ಯು ದೇವತೆ ಕಣ್ಣಿಂದ ಗಳಗಳ ನೀರು ಸುರಿಸೋದು. ಆಗ ತುಂಬಾ ರೋಗಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಈನು ಮೃತನಾಗ್ತಾನೆ, ಪರಮಾತ್ಮನು ಆ ಶರೀರವನ್ನು ಬಿಟ್ಟು ಹೋಗ್ಬಿಡ್ತಾನೆ.
ಆದ್ದರಿಂದ ನಾವೆಲ್ಲರೂ ಕೂಡ ಆ ಮುಖ್ಯ ಪ್ರಾಣನ ಅಧೀನ ಅನ್ನೋದನ್ನ ಇಲ್ಲಿ ಕೊನೆಗೆ ಮೃತ್ಯುದೇವತೆ ಕಥೆಯನ್ನು ಹೇಳೋ ಕಾಲಕ್ಕೆ ಭೀಷ್ಮರು ಹೇಳ್ತಾರೆ ನೋಡಿ. ನೋಡಿ, ಯಾರನ್ನೂ ಕೂಡ ಈ ಮೃತ್ಯು ಬಿಡೋದಿಲ್ಲ. ದೇವತೆಗಳಾದರೂ ಕೂಡ ಈ ಶರೀರವನ್ನ ಬಿಟ್ಟೇ ಬಿಡ್ತಾರೆ. ಆದ್ರೆ ದೇವತೆಗಳು ಶರೀರ ಬಿಟ್ಟರೂ ಕೂಡ ಮುಖ್ಯ ಪ್ರಾಣ ದೇವರು ಮಾತ್ರ ಹಾಗೆ ಸ್ಥಿರವಾಗಿ ಕೂತ್ಕೊಂಡಿರ್ತಾರೆ. ಯಾಕೆಂದ್ರೆ ಅವರಲ್ಲಿ ಇದ್ದು ಅವರ ಇರುವಿಕೆಗೆ ಕಾರಣರಾದವರು ಮುಖ್ಯ ಪ್ರಾಣ ದೇವರೇನೆ. ಅವರು ಈ ಮೃತ್ಯು ದೇವತೆಯ ಮೂಲಕವಾಗಿ ಮಾಡಿಸ್ತಾರೆ ಅಂತ ಈ ಕಥೆಯನ್ನ ಹೇಳಿ, ತಸ್ಮಾತ್ ಪುತ್ರಂ ಮಾ ಶುಚೋ ರಾಜಸಿಂಹ ಪುತ್ರ ಸ್ವರ್ಗಂ ಪ್ರಾಪ್ಯತೆ ಮೋದತೇಧು. ಚಿಂತೆ ಪಡಬೇಡ, ಮರಣ ಅನ್ನೋದು ಎಲ್ಲರಿಗೂ ಬರೋದೇನೆ. ನಿನ್ನ ಮಗ ವೀರಸ್ವರ್ಗವನ್ನು ಪಡಿತಾನೆ, ಯುದ್ಧವನ್ನು ಆಡಿ ಮರಣವನ್ನು ಹೊಂದಿರೋದ್ರಿಂದ ಚಿಂತೆ ಬೇಡ ಅಂತ ಹೇಳಿ ನಾರದರು ಅದನ್ನು ಸ್ವಾಂತನಗೊಳಿಸ್ತಾರೆ ಎನ್ನುವ ಕಥೆಯನ್ನು ಹೇಳಿದ್ದಾರೆ ನೋಡಿ. ಆದ್ದರಿಂದ ಚಿಕ್ಕದಾಗಿರುವಂತಹ ಕಥೆ ಆಗಿದ್ದರೂ ಕೂಡ ಮೃತ್ಯು ಅಂತನ್ನುವುದು ಸ್ವತಃ ಬ್ರಹ್ಮದೇವರೇನೆ ಸೃಷ್ಟಿ ಮಾಡಿರುವಂತಹ ಒಬ್ಬ ದೇವತ, ಅದು ಮುಖ್ಯ ಪ್ರಾಣ ದೇವರ ಅಧೀನವಾಗಿದೆ ಎನ್ನುವುದನ್ನು ಸ್ಪಷ್ಟವಾಗಿ ಇಲ್ಲಿ ಭೀಷ್ಮಾಚಾರ್ಯರು ತೋರಿಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ಅಪಮೃತ್ಯುವನ್ನು ಪರಿಹರಿಸಿಕೊಳ್ಳಬೇಕು ಅಂದ್ರೆ ಮುಖ್ಯ ಪ್ರಾಣ ದೇವರನ್ನು ಕೇಳಬೇಕಾದದ್ದು. ಆಯುಷ್ಯವನ್ನು ದೀರ್ಘಿಸಿಕೊಳ್ಳಬೇಕು ಅಂತಂದ್ರೆ ಆ ವಾಯುಸುತನಿಗೆ ಪ್ರಿಯನಾಗಿರುವಂತಹ ಶ್ರೀರಾಮಚಂದ್ರ ಕೊಡಬೇಕಾದದ್ದು. ಆದ್ದರಿಂದ ಎಲ್ಲವೂ ಕೂಡ ಮುಖ್ಯ ಪ್ರಾಣ ದೇವರ ಅಧೀನ ಇದೆ ಅನ್ನೋದನ್ನ ಮಹಾಭಾರತದಲ್ಲಿ ಅಲ್ಲಲ್ಲಿ ವಿಶಿಷ್ಟವಾಗಿ ತೋರಿಸ್ಕೊಡ್ತಾರೆ. ಇದನ್ನೇ ಆಚಾರ್ಯರು ಎತ್ತಿ ದ್ವಿತೀಯ ಅಧ್ಯಾಯದ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸೋದು. ಹೇಗೆ ವಿಷ್ಣು ಸರ್ವೋತ್ತಮತ್ವ ಅನ್ನೋದು ಪ್ರಧಾನವಾಗಿರುವಂತಹ ವಿಷಯವೋ ಹಾಗೇನೆ ಇನ್ನೊಂದು ಅವಶ್ಯವಾಗಿ ತಿಳಿಯಬೇಕಾದದ್ದು ಮುಖ್ಯ ಪ್ರಾಣ ದೇವರು ಜೀವೋತ್ತಮರಿದ್ದಾರೆ, ಅವರೇ ಎಲ್ಲರ ಪ್ರಾಣಧಾರಕರು ಅನ್ನುವಂತಹ ಅಂಶವೂ ಕೂಡ ಈ ಮಹಾಭಾರತದ ಪ್ರಮೇಯವಾಗಿದೆ ಅಂತ ಪ್ರಮೇಯವನ್ನೇ ತಿಳಿಸ್ಕೊಳ್ಳಿಕ್ಕೆ ಬಂದಿರುವಂತಹ ಈ ಶಾಂತಿ ಪರ್ವದಲ್ಲಿ ನಿರೂಪಿಸಿಕೊಟ್ಟಿದ್ದಾರೆ. ಇನ್ನು ಅನೇಕ ವಿಸ್ತೃತವಾಗಿರುವಂತಹ ಕಥೆಗಳು ಇನ್ನು ಉಳಿದಂತಹ ಶಾಂತಿ ಪರ್ವದಲ್ಲಿ ಬರ್ತವೆ. ಅವುಗಳನ್ನು ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.